ಲೇ ನೋಡ್ಲಿ ಅವ್ನ್ ಹೆಂಗ್ ಬಕ್ರಾ ಮಾಡ್ತಾನ ನೋಡ್ಲಿ ಈಗ. ಬ್ಯಾಡ್ ಬಿಡ್ಲೆ. ಏ ಸುಮ್ನೆ ಕುತ್ಕೊಳ್ಳೆ. ಸರ್ ಕರಾಗತ್ತ ನೋಡ್ರಿ. ಹಾಯ್, ನೀವೇ? ನಿಮ್ ಡ್ರೆಸ್ ಸೂಪರ್ ಸೂಪರ್. ಕೊಡ್ಬಾದ್ನಿ ಅವನು 100 ರೂಪಾಯಿ ಕೊಟ್ಟು 3 ಅಂಗಿ ತಗೊಂಡ್ ಸಾಕಾತ್ ಒಳ್ಳೆ. ನಿಜ ಹೇಳಾಕತ್ತೀರಿ? ಹಾ ರೀ, ನಿಮ್ ಹೇರ್ ಸ್ಟೈಲು ಸೂಪರ್ ಐತ್ರಿ. ತಳಗಳದು ಬರ್ಲಿ. ಹೇ ಬೇಡ, ಇದು ನಮ್ಮೂರ್ ಐತಿ, ಯಾರಾದ್ರೂ ನೋಡ್ತಾರ. ನಂಬರ್ ಆದ್ರೆ ಕೊಡು. ನಂಬರ? ಹಾ ತಗೊಳ್ಳಿ 74 11 12 00 042. ರಾತ್ರಿ ಕಾಲ್ ಮಾಡ್ತೀನಿ. ಹಾ ಓಕೆ. ಯಾರ್ ನಂಬರ್ ಕೊಟ್ಟಿಲ್ಲಿ? ಏನ್ರಿ ಅಧ್ಯಕ್ಷರ, ಆ ದವಾಖಾನೆನಾರ ಕೆಡಿ ಒಂದೆರಡು ಗುಡಿನಾರ ಕಟ್ರಿ ನಮ್ಮ ಊರಾಗ. ಯಾಕೋ ಬರ್ಮಣ್ಣ, ಬೆಳಗ್ಗೆ ನಾನು ರಾಂಗ್ ಆಗ್ಬಿಟ್ಟಿಯಲ್ಲ, ಸ್ವಲ್ಪ ನಿಧಾನ ಮಾತಾಡ. ಏನಾತ? ಮತ್ತಿನ್ನೇನ್ರಿ, ದನಿನ್ ದವಾಖಾನೆಗೆ ಡಾಕ್ಟರ್ ಇಲ್ದಂಗ 7 ತಿಂಗಳಾತ. ಮತ್ತೇನ್ ಮಾಡ್ಬೇಕ್ರಿ ನಾವು? ನಮ್ಮ ಊರಿಗೆ ಒಬ್ರನ್ನ ದನಿನ್ ಡಾಕ್ಟರ್ನ ಕರ್ಸಕ ನಿಮ್ ಕಡೆಯಿಂದ ಆಕತಿನಲ್ಲ, ಹೇಳ್ರಿ ಅತ್ಲಾಗ. ಊರಾಗ ಅಷ್ಟೊಂದ್ ದನಕರ ಇದ್ರು ನಮ್ಮ ಊರಾಗ ಹಾಲು ಮೊಸರಿಂದ ಬರ ಬಂದೈತಿ. ಮೊನ್ನೆ ಹೋಗಿದ್ದೀವಪ್ಪ ಬರ್ಮಣ್ಣ, ನಾನು PDO ಹೋಗಿ ಇಡೀ ಒಂದಿನ ಮ್ಯಾಲಿನ ಕಚೇರಿ ಕುತ್ಕೊಂಡು ಅವ್ರಿಗೆ ಧಮ್ಕಿ ಹಾಕಿ ಬಂದವಿ. ತಡಿ ಕಳಿಸ್ತಾರ, ಹಂಗ್ಯಾಕ್ ಮಾಡ್ತಿ? ಕಳಿಸ್ತಾರ ತಡಿ ಸ್ವಲ್ಪ. ಹಂಗಾರ ಇನ್ನೊಂದ್ 5-6 ತಿಂಗಳು ಹಿಂಗ ಒತ್ತಿ ಹೊಂಟ್ರಿ ಬಿಡ್ರಿ. ಹಂಗಾರ ನೀವು ಅಧ್ಯಕ್ಷರ ಹಂಗಾರ ಹಂಗ್ಯಾಕ್ ಮಾತಾಡ್ತೀಯ ಬರ್ಮಣ್ಣ? ತಡಿ, ಇನ್ನೊಂದ್ 2-3 ದಿನದಾಗ ನಮ್ಮೂರಿಗೆ ಚಲೋ ಡಾಕ್ಟರ್ ಬರ್ತಾನ ತಡಿ. ಅದಕ್ಕೆ ಹೇಳಿಬಿಟ್ಟವ್ ನೋಡಪ್ಪ ನಾವು. ಇನ್ನೂ ಒಂದು 4 ದಿನ ಲೇಟ್ ಆದ್ರೂ ಪರವಾಗಿಲ್ಲ, ನಮ್ಮೂರಾಗ ಚಲೋ ಡಾಕ್ಟರ್ನ ಕೊಡ್ರಿಪ್ಪ, ಅಲ್ಲೇ ರಿಟೈರ್ಮೆಂಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಬಂದ್ಬಿಟ್ಟವ್ ನೋಡಪ್ಪ ನಾವು. ಏನ್ ಮಾಡ್ತೀರಿ ನೋಡ್ರಿ, ಇನ್ನೊಂದ್ 2 ದಿವ್ಸ ಕಾಯ್ತವ್ರಿ. ಪಂಚಾಯತಿ ಬೆಂಕಿನ ಹಚ್ತವೆ, ಆಮೇಲೆ ಗೊತ್ತಾಗತ್ ನಿಮಗ. ಹೊಗ್ಗ ಅವನವನು ಈ ಮೆಂಬರ್ ಅಧ್ಯಕ್ಷರ ಅಕ್ಸಿಬಾಲ್ದಾಗ ಬಂದು ಕುಂದ್ರೋದು ದೊಡ್ಡ ಕಷ್ಟ ಆತ್ ನೋಡಪ್ಪ. ಎಲೆಕ್ಷನ್ ಟೈಮ್ನಾಗ ನಾವು ಅವ್ರ ಕಾಲು ಹಿಡಿಬೇಕು, ಈಗ ಅವ್ರು ನಮ್ಮನ್ನ ಬೆನ್ನ ಹತ್ತಬೇಕು. ಹೊಗ್ಗ ನೀನು ಹೋಗತ್ತಾಗ ಕೊಡಬೇ, ಅಲ್ಲಿ ಒಂದು ಬಾಳೆಹಣ್ಣು ಕೊಡಿ, ಹೋಗ್ರಿ. ಏ ಸುಮ್ನೆ ರೀ, ಇನ್ನೊಂದ್ ಟೆಂಪು ಬಂತ, ಅವ್ನ ಅದ್ರಾಗ ಒಬ್ಬನ್ ಬಕ್ರಾ ಇರ್ತಾನ, ಬಕ್ರಾ ಮಾಡೋಣ. ಏ ಹುಡುಗಿ, ಏನ್ ಹಲ್ ಕಿಸಾಗೈತಿ? ಓ, ನೀ ಹಲ್ ತಿಕ್ಕಿಲ್ಲ 4 ದಿವ್ಸದಿಂದ ಅಂತಂದು 4 ಮಂದಿ ತೋರ್ಸಕ್ ನಿಂತಿಯಾನ? ಹಾ, ಯಾಕಿನ್ನ ಕಾಲೇಜ್ಗೆ ಹೋಗಿಲ್ಲ? ಓ, ಬಸ್ ಬಂದಲ್ಲನ? ಕರೆಕ್ಟ್ ಬಸ್ ಬರೋ ಟೈಮ್ಗೆ ಬಸ್ ಸ್ಟ್ಯಾಂಡೇ ಬಂದು ನಿಂತ್ಕೊಂಡ್ ಕಲ್ಕ. ಮೊದ್ಲ ಬಂದು ನಿಲ್ಬೇಡ, ಯಾಕಂದ್ರೆ ಹೋಗೋರು ಬರೋರು ನಿನ್ ಮಕ್ಕ ನೋಡಿದ್ರ ಮತ್ 3 ದಿವ್ಸದಿಂದ ಉಣ್ಣದ ಬಿಡ್ತಾರ. ಹಂಗ ಪೌಡ್ರ್ ಗಿಡ್ರು ಸ್ವಲ್ಪ ಕಮ್ಮಿ ಹಚ್ಗೆ. ಅಮಾಸಿ ದಿವ್ಸ ಹೊರಗಿರ ಬಂದಿನಿ, ಮತ್ ದೇವ್ಗೆ ಬಂದು ಸತ್ ಹೋಗೋ ಮತ್ತ ಬರ್ಲ್ಯಾ? ಏ ಹೋಗ್ಲಿ ಬಾರಿ, ನಮ್ ಬಸ್ ಬಂತ. ಯೋ ಇಳಿಯಯ್ಯ. ಏಯ್, ಇಳ್ಯಾಕ ನಾನ್ ಹಸುನಾ? ಯೋ ಇದೇ ವೀರಾಪುರ ಕಣಯ್ಯ. ನಾನ್ ರಾಮ್ಪುರ ಅಂದ ಮತ್ತ. ಅಯ್ಯೋ, ನೀ ಎಲ್ಲಿಗೆ ಹೋಗ್ಬೇಕು ಅದನ್ನಾದ್ರೂ ಹೇಳಯ್ಯ. ಹತ್ತುವಾಗ್ಲೇ ಹೇಳಿದ್ನಲ್ಲಯ್ಯ ವೀರಾಪುರ ಅಂತ. ಎಷ್ಟ್ ಸತಿ ಕೇಳ್ತಿ? ಅದು ಇದೆ ಕಣಯ್ಯ. ಓ, ಇದೇನಾ? ಹಾ, ಬಂದ್ ಒಳ್ಳೆ ಗೆದ್ಲು ನನ್ ಮಗನ್ ಸವಾಸ ಆಯ್ತಲ್ಲಯ್ಯ. ರೈಟ್. ಏ, ಏನ್ ರೈಟ್ ರಾಂಗ್ ಅಲ್ವಾ ಇದು? ಏನಯ್ಯ ನಿನ್ ಗೋಳು? ನನಗೆ ಕೊಡ್ಬೇಕಾಗಿದ್ದು 2 ರೂಪಾಯಿ ಚೇಂಜ್ ಕೊಳಿದಂಗ ಹೊಂಟಿಯಲ್ಲ, ರಾಂಗ್ ಅಲ್ವಾ ಇದು? ಯೋ 2 ರೂಪಾಯಿನ ಕೇಳ್ತೀಯಲ್ಲಯ್ಯ, ಅದನ್ನ ಬಿಡಲ್ಲ. ಯಾಕೆ ಬಿಡ್ಬೇಕು? ನೀ ಬಿಟ್ಬಿಡ್ತೀಯಾ? ನಿನ್ ಹೆಂಡತಿ ಬಿಡು ಅಂದ್ರ? ಹೆಂಡ್ತಿ ಮಠ ಯಾಕೋಕಯ್ಯ? ತಗೋ ನಿನ್ 2 ರೂಪಾಯಿನ. ರಯ್ಯ ಎಲ್ಲಿ ಹೋದ್ರಿ ಹುಡುಗಿಯರು? ನನ್ನ ಗುಗ್ಗನ್ ಮಾಡಾಕ್ ಬಂದಾರ. ಸೂರ್ಯವಂಶ ಪಿಕ್ಚರ್ನ 50 ಸತಿ ನೋಡೇನ್ ನಾನು. ನನಗೆ ದನಿನ್ ದವಾಖಾನೆ ಹತ್ತ ಬರ್ತೈತಿ. ಊರ್ ಇತ್ತಾಗೈತಲ್ಲ, ಇಲ್ಲೇ ಹೋಗ. ಈ ಊರಾಗ ರೋಡ್ ಯಾವುದು ಗಟ್ರ ಅದು ಒಂದು ಗೊತ್ತ ಹೋಗತ್ತೆ.
ಅಂತ ಊರಿಗೆ ಬಂದ್ ನಾನು ದನಿನ ದವಾಖಾನೆ ಎತ್ತಾಗೈತಿ ಬಾ ಯಾವ ಊರು ಮರ ಎಲ್ಲಿ ಬಂದ್ ನಾನು ದನಿನ ದವಾಖಾನೆ ಎಲ್ಲಿ ಐತಿ ಇಲ್ಲಿ ಇಲ್ಲಿ ಯಾರು ಬಂದು ಕೇಳೋಣ ಏನಯ್ಯ ಇದೇವ್ರಾ ಎಷ್ಟು ವರ್ಷ 30 ನಿನಗಲ್ಲಯ್ಯ ಹಸುಗೆ ಅಂದೆ 8 ವರ್ಷ ಓ ಯಾವ ತಳಿ ಜರ್ಸಿ ಆಕಳಿಗಲ್ಲಯ್ಯ ಹಣ್ಣು ಯಾವ ತಳಿ ಅಂದೆ ಪಚ್ಚಬಾಳಿ ಓ ಚೆನ್ನಾಗಿದೆ ಚೆನ್ನಾಗಿದೆ ಇದು ನಮ್ಮ ಅಜ್ಜನ್ ತಿಥಿ ತಂದದ್ರಿ ಇದು ಅಯ್ಯೋ ನನ್ನ ಮಗನೇ ಮೊದ್ಲೇ ಹೇಳ್ಬೇಕಿಲ್ಲ ಯಾಕ ಮೊದ್ಲು ಹೇಳಾರ ತಿಂತಿರ್ಲಿಲ್ಲ ಹಂಗೇನಿಲ್ಲ ಸ್ವರ್ಗದಾಗಿರೋ ನಿಮ್ಮ ತಾತನಿಗೆ 100 ವರ್ಷ ಆಯಸ್ ಸಿಗ್ಲಿ ಏನಂತೀಯ ಮಗ ಏನ್ ನೋಡ್ತೀಯ ಹೋಗಿ ಕೆಲಸ ನೋಡುಗ ಎಂತ ಆಸಾಮಿ ಗಂಟು ಬಿದ್ದು ಮರ ಇವತ್ತು ಬೆಳಗ್ಗೆ ಅದ್ ನಾನು ಹೆಂಡತಿ ಮುಸುಡಿ ನೋಡಿದ್ದಾನ ತಪ್ಪಾತನ ಹೇ ಹೊಗ್ಗ ಅವನು ಬಾಳೆಹಣ್ಣು ತಿನ್ನೋ ಮರದಾಗ ಅಡ್ರೆಸ್ ಕೇಳೋದು ಮರ್ತೆ ಯೋ ನಿತ್ಕೊಳ್ಳಯ್ಯ ಹೋಗಯ್ಯ ಹೋಗೋಗ್ ಸುಮ್ನೆ ಬಾಳೆಹಣ್ಣು ತಿಥಿದಾದ್ರೇನು ನಕ್ಷತ್ರದಾದ್ರೇನು ಸಿಕ್ಕಾಗ ತಿನ್ಕೊಂಬಿಡ್ಬೇಕು ಅಬ್ಬಾ ಊರಂತೂ ಭಾರಿ ಚಲೋ ಐತಿ ಹಂಗ ಊರ್ನರು ಚೆನ್ನಾಗಿದ್ರ ನನ್ನಂತ ಬಡಪಾಯಿ ಜೀವನ ಹೆಂಗ ಬದ್ಕೊಂಡ್ಬಿಡ್ತೈತಿ ಯಾಕ್ರಿ ಈ ಕಡೆನ ನೋಡ್ಕೊಂತ ಬರಕತ್ತಿರಲ್ಲ? ಯಾಕಿಲ್ರಿ ಹಸು ಇತ್ತಲ್ಲ ಹಸು ನೋಡಾಕ್ತಿದ್ದೆ ನಿಮ್ಮ ಮನ್ಯಾಗ ಹಸು ಭಾರಿ ಐತ್ರಿ ಅಂದಂಗ ಎಷ್ಟ್ ಅದಾವ್ರಿ? ಒಂದ ಐತ್ರಿ. ಎಷ್ಟು ವರ್ಷ ರೀ ಅದಕ್ಕೆ? ಎದಕ್ರಿ? ಅದರಿ ಅಲ್ಲಿ ಆಕಳ ಐತಲ್ಲ ಆಕಳಿಗೆ ಅಂದೆ. 7-8 ವರ್ಷ ಆಗಿರ್ಬೇಕ್ರಿ. ಅದಕ್ಕೆ ಅನ್ಕಂಡ್ ನಾನು ಅದು ಮಸ್ತ್ ಇರೋದ್ ನೋಡಿ ಹೀಗೆ ವಯಸ್ಸಿ ಬರಾಕತೈತಿ ಅಂತ ನಾನ್ ಕನಕತ್ತನಲ್ಪ ಹಾ ಇನ್ನು ಎಲ್ಲಿ ನೋಡಾಕ್ತಲ್ಲ ಏನ್ರಿ? ಎದಕ್ರಿ? ಅದರಿ ಕಟ್ಸಾಕ್ ಅಂದೆ. ಅದಕ್ಕ ನೋಡಕತ್ತವ್ರಿ ನಮ್ಮ ಊರಾಗ ಯಾವ ಒಂದು ಸುದ್ದಿಲ್ ನೋಡ್ರಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ನಾನ್ ಅದನ್ನಲ್ಲ ಅಂದ್ರ ನಾ ದನಿನ್ ಡಾಕ್ಟರ್ ಅದನಲ್ರಿ ಅದಕ್ಕೆ ಅಂದೆ. ಹೌದ್ರಿ. ಎಷ್ಟ್ ಓದಿರಿ ಸಾಲಿನ? ದನಿನ್ ಡಾಕ್ಟರ್ ಹಾಕಿ ಎಷ್ಟ್ ಬೇಕಷ್ಟು ಕಲ್ತಾನ ನೋಡ್ರಿ. ಒಗ್ಗ ಅವನು ಪಾಡ ಆತ್ ಬಿಡ್ರಿ. ಎಷ್ಟ್ ತಿಂಗಳಾತ್ರಿ ನಮ್ಮ ಊರಾಗ ದನಿಲ್ ಡಾಕ್ಟರ್ ಇಲ್ದನ? ಅಂದಂಗ ದನಿನ್ ದವಾಖಾನಿ ಎತ್ಲಾ ಬರ್ತೈತ್ರಿ ಈ ಊರಾಗ? ಅಲ್ಲೇ ಹೋಗ್ರಿ ಮ್ಯಾಲಿನ ಪ್ಲಾಟ್ನಾಗ ಬರತ್ ನೋಡ್ರಿ. ಏನ್ರಿ ಊರಿಗೆ ಬಂದರಿ ಬರೀ ಮಾತಾಡ್ಸ್ ಕಳ್ಸಂಗದಿರಲ್ಲ. ಆಕಳಿಗೆ ಹೇಳಿ ಕುಡಿಯಾಕ ನೀರ್ ಏನ್ ತರಕ್ ಹೇಳ್ರಿ ಸ್ವಲ್ಪ. ಸಾರಿ ಆಕಳಿನ ಮಗ್ಳ ನಿಂತಾರಲ್ಲ ಅವ್ರಿಗೆ ತರಕ್ ಹೇಳಿದೆ ನೋಡ್ರಿ. ಈ ದನ ಕರಗಳ ಮಧ್ಯೆ ಇದ್ದದ್ದು ಬರೀ ಎಮ್ಮಿ ಕೋಳಿ ನಾಯಿ ಎತ್ತು ಇವ ಬರ್ತಾವ ಬಾಯಿಗೆ. ಏನ್ ಅನಾವತ್ತ ಮನುಷ್ಯರಿದ್ದೀರಿ ನೀವು? ಊರಾಗ ಸಣ್ಣ ಸಣ್ಣ ಮಕ್ಳು ಅದಾರ, ಸ್ವಲ್ಪ ನೋಡಿ ಮಾತಾಡೋದ್ ಕಲೀರಿ. ತಾಯೇ ನೀರಂತ ಕೊಡವ ಕುಡಿಯಾಕ. ಸರಿ ತರ್ರಿ. ಅವಾಗ ಈ ಓಣೆ ಬರ್ತಿರ್ತಂತಾರಿ ನಾನು. ಅಂದ್ರ ನಾ ದನಿನ್ ಡಾಕ್ಟರ್ ಅದನಲ್ರಿ, ನಿಮ್ ಓಣೆ ಯಾವ ದನ ಕರ ನೋಡೋದ್ರ ಬರ್ತಾನೆ ಎಂದೆ. ನೀವೇನ್ ಬರೋದ್ ಬೇಕಾಗಿಲ್ರಿ, ನಾವು ಖಾಲಿನ ಅದಾವಿ. ನಾವು ಆಸ್ಪತ್ರೆಗೆ ದನಗಳು ಹೊಡ್ಕೊಂಡ್ ಬಂದ್ಬಿಡ್ತಾವಿ. ಈ ಕಡೆ ಬರಕ್ ಹೋಗ್ಬೇಡ್ರಿ. ನಡಿವ ಒಳಕ್ ನಡಿವ. ಯಾರ ಬರತ್ಲಿಗೆ ಹಂಗ ಬಾಯ್ ತಕ ನಿತ್ಕೊಂಡ್ ನೋಡಕ್ ಹತ್ ಬಿಡ್ತೀರಿ. ನಡಿ ಒಳಕ. ದವಾಖಾನೆ ಎಲ್ಲಿ ಬರ್ತೈತಿ ಒಬ್ರಿ ಊರಾಗ? ಹೇ ಯೂಟ್ಯೂಬ್, ದನಗಳಿಗೆ ಹೇಗೆ ಹೆರಿಗೆ ಮಾಡಿಸೋದು? ಪ್ಲೀಸ್ ಶೋ ಮಿ ಫುಲ್ 4K HD ವಿಡಿಯೋ.
ಹಲೋ ಮಿಸ್ಟರ್, ಚಪ್ಪಲಿ ಹೊರ ಬಿಟ್ವಾ? ದನದ ದವಾಖಾನೆ ಅಂತಂದು ದನ ನುಗ್ತಿಯಲ್ಲ. ಸಾರಿ ಸರ್, ಅಂದಂಗ ನೀವ್ ಯಾರು ಸರ್ ಗೊತ್ತಾಗಲಿಲ್ಲ. ನಿಮಗೂ ಈ ದವಾಖಾನಿಗೂ ಏನ್ ಸಂಬಂಧ ಸರ್? ಬೈ ದ ವೇ, ಮೈ ನೇಮ್ ಇಸ್ CR, ಮೀನ್ಸ್ ಕಂಪೌಂಡರ್ ರಾಜು. ನನಗೆ ಕನ್ನಡ ಬರ್ತದೆ ಸರ್. ನನಗೆ ಇಂಗ್ಲೀಷ್ ಬರ್ತೈತಿ. ಸರಿ ಸರಿ ಸರ್, ಹೇಳಿ ಸರ್, ನೀವ್ ಹೇಳ್ರಿ. ಈ ದವಾಖಾನಿಗೆ ಹಳೆ ಡಾಕ್ಟರ್ ರಿಟೈರ್ಮೆಂಟ್ ಆದ್ಮೇಲೆ ಮುಂದಿನ ಡಾಕ್ಟರ್ ಬರೋ ಮಟನ ಈ ದವಾಖಾನಿ ನಾನೇ ಡಾಕ್ಟರ್ ಅಂತಂದು ಗೌರ್ಮೆಂಟ್ ಹೇಳೈತಿ. ಹಂಗಾರ ನೀವು ಶಾಲಿ ಭಾಳ ಕಲ್ತಿರಿ ಅಂದಂಗ ಆತಲ್ಲ. ದೊಡ್ಡ ದೊಡ್ಡ ಡಾಕ್ಟ್ರಿಗೆ ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅಂದ್ರೆ ಸುಮ್ಮನ? ಹಂಗಾರ ನಿಮ್ ಸ್ಟೇಟಸ್ ಭಾಳ ಇರ್ಬೇಕು ಬಿಡ್ರಿ ಈ ಊರಾಗ. ಈ ಚೇರ್ ಮ್ಯಾಗ ಕುಂತದ್ ನೋಡಿರ ಗೊತ್ತಾಗಲ್ಲೇನ? ಅಂದಂಗ ನಾನ್ ಯಾರು ಅಂತ ಗೊತ್ತಾತೇನ್ರಿ ನಿಮಗೆ? ಯಾರಂತಂದ್ ಗೊತ್ತಾಗ ನೀ ಏನ್ ದರ್ಶನ, ಸುದೀಪ, ಯಶ? ಅಯ್ಯೋ ತಗಡೆ, ಅಲ್ಲಿವರೆಗೆ ಯಾಕಿ ಇಲ್ಲಿ ಕೇಳ. ನಾನು ಈ ದವಾಖಾನಿ ಬಂದಿರೋ ಹೊಸ ದನಿನ್ ಡಾಕ್ಟರ್ ದನಿ. ಡಾಕ್ಟ್ರ ಕ್ಷಮಿಸ್ರಿ ಡಾಕ್ಟ್ರ, ಗೊತ್ತಾಗಲ್ರಿ ಡಾಕ್ಟ್ರ. ಇರ್ಲಿ ಬಿಡ, ಎದ್ದೇಳ. ಇಷ್ಟಕ್ಕೆ ಯಾಕೆ ಹಂಗ? ಸ್ವಲ್ಪ ದೌಲತ್ ಮಾತಾಡೋದು ಕಮ್ಮಿ ಮಾಡ. ತಪ್ಪಾತ್ರಿ ಡಾಕ್ಟ್ರ, ನಾ ಹಿಂಗಿರ್ಲಿಲ್ಲ ಅಂದ್ರ ಊರನ್ ಮಂದೆಲ್ಲ ನನ್ ತಲೆ ಮ್ಯಾಗ ಕೂತಂಗ್ ಕುಣಿತಾರ್ರಿ. ಬರ್ರಿ. ಇರ್ಲಿ ಇರ್ಲಿ ಬಿಡ, ಜಾಸ್ತಿ ಹಿಡಿಬಿಡ. ಸರಿ ಆ ಕಡೆ. ಈ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ದನಕ್ಕ ಗುಳಿಗೆ ಇಂಜೆಕ್ಷನ್ ಕೊಡ್ತಿದ್ದೇನ? ಥೂ ನಿನ್ ಜನ್ಮಕ್ಕ. ಎಲ್ಲ ದನ ಬದುಕ್ಯಾವ ಸತ್ತವ? ಅಲ್ಲೊಂದ್ ಇಲ್ಲೊಂದ್ ಅದಾವ್ರಿ. ಡಾಕ್ಟ್ರ ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ಏನ್ರ ತರ್ಲಿ ಏನ್ರಿ? ಬೇಡ 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 ಬೇಡ, ಅದನ್ನೇ ಮಾಡ್ತಿದ್ದ ಮರ್ಯ ಹೋಗಿ. ಇರ್ತವ್ರಿ, ದವಾಖಾನಿ ಅಂತ ಫಂಡ್ ಬರ್ತೈತಿ, ಅದ್ರಾಗ ತರ್ತೇನೆ. ನೀವೇನ್ ರೊಕ್ಕ ಕೊಡೋದ್ ಬೇಡ. ಹಂಗಾರ ಸಿಂಗಲ್ ಮಿರ್ಚಿ ಒಂದು ಹಾಫ್ ಚಾ ತಮ್ಮ. ಸರಿ. ಯಾಕೋ ರಂಗಣ್ಣ, ಆಕಳು ಬಾಳ ಹೋದ್ರ ಕತ್ಬಿಟ್ಟತ್ತಲ್ಲ, ಯಾಕ? ನಸೀಬ್ ಬಂದ್ಬಿಟ್ಟತ್ ನೋಡು ಮರ್ಯ. ಮತ್ ಕಟ್ಟಿಸ್ಬೇಕಲ್ಲ ಮರೆಯ? ಎಲ್ಲಿ ಹೋಗಿ ಕಟ್ಟಿಸ್ಲಿ ಮರ್ಯ. ಆ ಗುಳಿಗಡು ದೌಲತ್ತ ಬಾಳ ಐತಿ ಆ ನನ್ನ ಮಗಂದ. ಅವನ ಕಂಡ್ರ ನನಗಾಗಲ್ಲ. ನಮ್ಮ ಮನ್ಯಾಗ ಹೈ ನಿಲ್ಲಿಕ್ಕರು ಚಿಂತಿಲ್ಲ. ಆ ಮಗನ ಹತ್ರ ಬಗ್ಗಂಗಲ್ಲ ನಾನ. ಆ ಗೂಳಿಗೌಡನ್ ಯಾಕ ಮರೆಯ? ಊರಿಗೆ ಹೊಸ ಡಾಕ್ಟರ್ ಬಂದಾರಲ್ಲ. ಎಲ್ಲೇ ಸುಳ್ಳು ಸುದ್ದಿ ತಮ್ಮದ ನೋಡಿವ. 7-8 ತಿಂಗಳಾತ ದವಾಖಾನಿಗೆ ಹೋಗಿ ನೋಡಿ ಬಂದ. ಏನು ಇನ್ನೂವರೆಗಿನೂ ಬಂದಿಲ್ಲ. ಬಲೆ ಸುದ್ದಿ ತಂದಿ ಬಿಡ ನೀನ. ಇಲ್ಲ ಮರೆಯ, ನಮ್ಮ ಮನೆ ಹತ್ರ ಬಂದರ ನಾನ ಕಣ್ಣಾರ ನೋಡೇನ್ ಡಾಕ್ಟರ್. ಬಂದ್ ನನ್ನ ಅಡ್ರೆಸ್ ಕೇಳಿಗ್ಯಾರ ದವಾಖಾನಿದ. ಇಷ್ಟು ದಿನಕ್ಕಾದ್ರೂ ಕರ್ಸ್ಯಾರಲ್ಲ, ಬಾಳ ಚಲೋ ಆತ್ ಬಿಡಪ್ಪ. ಇನ್ ಊರನರ್ ಹೊಟ್ಟಿ ತಣ್ಣಗಾಕತಿ. ನನಗಂತೂ ಬಾಳ ಖುಷಿ ಆತ್ ನೋಡಪ್ಪ. ಭಾರಿ ಶಿಸ್ತಿಂದ ಇಟ್ಟಾರ ದವಾಖಾನಿನ. ನಮಸ್ಕಾರ ರೀ ಡಾಕ್ಟ್ರ. ಹಿಡ್ರಿ ತೆಗಿರಿ. ಮೇಲೆ ಹಾಕ್ತೀರಿ, ನಾನ್ ಸತ್ತನೇನ್ರಿ? ಏನ್ರಿ ಡಾಕ್ಟರ್ ನೀವು ಬರೋದ್ ಈಗ ಬರ್ತೀರಿ, ಸಾಯ ಮಾತಾಡ್ತಿರಲ್ಲ. ನೀವಿನ್ನು ಊರಾಗ ಬಾಳ ಮಂದಿ ನೋಡೋದವ್ರಿ. ಅದರಿ ಬಾಳ ಮಂದಿ ದನ ನೋಡೋದವು ಅಂದೆ. ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಹೌದೇನ್ರಿ? ನಮ್ಮೂರಿಗೆ ಹೊಸದಾಗಿ ಬಂದಿರೋ ಡಾಕ್ಟರ್ಗಾಗ್ಲಿ ಯಾರ ಬಂದ್ರು ಅವ್ರಿಗೆ ಮಾಲೆ ಹಾಕಿ ಸ್ವಾಗತ ಮಾಡ್ಕೊಳ್ಳೋದು ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಬಂದಂತ ಸಂಪ್ರದಾಯ ರೀ ಅದು. ಹಿಡ್ರಿ. ಇರ್ಲಿ ಸಾಕು, ಅಷ್ಟ ಸಾಕ್ರಿ. ನನ್ನ ಹೆಸರು ಗುಳಿಗೌಡ್ರು ಅಂತ. ನಾ ಈ ದವಾಖಾನಿಗೆ ಯಾವಾಗ್ಲೂ ಬರಲ್ರಿ. ಯಾರಾದ್ರೂ ನಿಮ್ಮಂತ ಹೊಸ ಡಾಕ್ಟರ್ ಬಂದು ಸೇರ್ಕೊಂಡಾಗ ಮಾತಾಡ್ಸೋದು ನಮ್ಮ ಅಜ್ಜಾರ ಕಾಲದಿಂದನೂ ರೂಢಿ ಐತ್ರಿ. ಅಂದಂಗ ನನಗೊಂದ್ ಅರ್ಥ ಆಗ್ಲಿಲ್ರಿ. ಈ ಹೆಸರು ಇದ್ದದ್ಕ ನೀವ್ ಹುಟ್ಟಿರ ಅಥವಾ ನೀವ್ ಹುಟ್ಟಿದ್ಕ ಈ ಹೆಸರು ಇಟ್ರ ಗೊತ್ತಾಗ್ಲಿಲ್ಲ ನೋಡ್ರಿ ನನಗೆ. ನೀವ್ ಹಿಂಗಂದ್ರೆ ಹೆಂಗ್ರಿ? ನಾವು ಮುತ್ತಾತನ ಕಾಲದಿಂದನೂ ನಮ್ಗ ಗೂಳಿಗೌಡ್ರು ಅಂತ ಕರಿತಾ ಬಂದಾರ. ಅದಕ್ಕ ನಾವು ಮಕ್ಕಳು ಮೊಮ್ಮಕ್ಕಳು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊಂಟವಿ. ಹೋಗ್ತಾ ನಿಮ್ಗ ಗೊತ್ತಾಗತ್ರಿ. ಅಲ್ಲೇ ನಮ್ಮ ಮನೆ ಹತ್ರ ದೊಡ್ಡದೊಂದು ಕ್ಯೂ ಹಚ್ಚಿರ್ತಾರ. ಅದಕ್ಕ ನಾ ಏನ್ ಬರ್ತೇನ್ರಿ. ನಡಿಪಾ, ಮೊದಲು ಹೋಗಿ ಆಕಾನ ಕಟ್ಟಿಸ್ಕೊಂಬರ. ನಡಿ ಹೋಲಿ ಎತ್ತಾಗ. ನನ್ ನಡಿಪ, ಹಂಗಾರ ನಮ್ಮ ಮಕ್ಕಳನ್ನ ಹಿಡ್ಕೊಂಬರ್ತಾನೆ, ತೋರ್ಸ್ಕೊಂಬರ ದವಾಖಾನಿ. ಹಂಗಾರ ಅಂದಂಗ ರಂಗಣ್ಣ, ನಿನ್ ಮಗಳು ಹೋದ್ಲನ್ ಕಾಲೇಜ್ಗೆ? ಒಳಗಿರ್ಬೇಕು. ಅಲ್ಲೋ ಕಂಪೌಂಡ್ರ, ನಿಮ್ಮ ಊರಾಗ ಹುಡುಗಿರ ರೌಡಿ ತರ ಹುಡುಗರಿಗೆ ಕಾಡಿಸ್ತಾರಲ್ಲ, ನಿಮ್ಮ ಹಳ್ಳ್ಯಾಗ ನಯ ನೋಡಿ ಸಂಸ್ಕೃತಿ ಯಾರು ಕಲ್ಸಿಲ್ಲನ? ಇವ್ರೆಲ್ರು ಮಧ್ಯಾಹ್ನ ನಮ್ಮ ಊರಾಗ ಒಬ್ಬ ಹುಡುಗ ಅದಲ್ರಿ. ಹ್ಞೂನ್ರಿ, ಆಕಿ ಹೊಂಟ್ಲು ಅಂದ್ರ ಸೂರ್ಯನ ಕಿರಣಗಳೇ ನಾಸ್ತವ್ರಿ.
ಆಕಿ ಕಾಲ್ಗೆಜ್ಜೆ ಹಾಕ್ಯಂದ್ ಹೊಂಟ್ಲ ಅಂದ್ರ ಭೂಮಿನ ಆಕಿ ಸುತ್ತೋ ತರ ಕಾಣ್ತೈತ್ರಿ. ಅವಳು ತಲೆ ಕೂದ್ಲಿಗೆ ಹೂ ಮುಟ್ಕೊಂಡ್ ಹೊಂಟ್ಲು ಅಂದ್ರ ಆ ನವಿಲ್ ಕೂಡ ತನ್ನ ರೆಕ್ಕೆ ಬಿಚ್ಚಿ ಕುಣಿಯೋ ತರ ಕಾಣ್ತೈತ್ರಿ. ಅವಳು ಕೈಯಾಗ ರಂಗೋಲಿ ಬಟ್ಟೆ ಹಿಡ್ಕೊಂಡ್ ರಂಗೋಲಿ ಹಾಕಿದ್ರ ಒಂದು ಕ್ಷಣ ಆ ಭೂಮಿನೇ ನಾಚೋ ತರ ಕಾಣುತ್ತೇವ್ ಸರ್. ಅವಳು ಕಿವಿಗೆ ಓಲೆ ಹಾಕ್ಯಂಡಿರೋದು ನೋಡಿದ್ರಿ ಆ ವಿಷ್ಣು ಕೈಯಲ್ಲಿರೋ ಶಂಕುಗೆ ಅಲಂಕಾರ ಮಾಡ್ದಂಗೆ ಕಾಣ್ತೈತ್ರಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರ ಈ ಊರಾಗ ನಡೆ ನುಡಿ ಇರೋ ಹುಡುಗಿ ಯಾರಾದ್ರೂ ಇದ್ರ ಅದು ಅವಳೇ ಸರ್. ತಾಯಿ ಸಿಂಚನ, ತಾಯಿ ಸಿಂಚನ, ಊರಾಗ ದಂಡ ಡಾಕ್ಟರ್ ಹೊಸ್ತಾಗಿ ಬಂದಾನಂತ, ಅದಕ್ಕೆ ಆಕಳ ಕಟ್ಟಿಸ್ಕೊಂಡ್ ಬರ್ತಾನಿ. ನಿಮ್ಮ ಅವ್ಗ ಹೇಳ ಮತ್ತ ಹುಡುಕಿ ಕೇಳಕ್ಕೆ. ಹಾ ಸರಿಯಪ್ಪ. ಹೊರಗೆ ಹೋದಕ್ಕೆಲ್ಲ ಅತ್ತಾಗ ಹೋದ್ ನೋಡಿಕೆ ರಂಗೋಲಿ ಹಾಕಕ್ ಹೋಗಾಳ, 2-2 ತಾಸು ಗಂಟ್ಲೆ ಹೋಗಾಳ. ಏನ್ ಕೆಲಸ ಹೇಳಿದ್ರಿ 2-2 ತಾಸು ಗಂಟ್ಲೆ ಹೋಗಾಳ. ಏನ್ ಕೂಡ್ತೈವ ನನಗಿದು ಸುಡುಗಾಡ. ಯವ್ವ, ಅಪ್ಪ ದನ ದವಾಖಾನಿಗೆ ಹೋಗ್ತಾನೆ ಎಂದು ಹೇಳೋದು ನೋಡ್ಬೇ. ಬೇಬರ್ಸಿಗೂ ಊರಾಗ ಒಂದ್ ದವಾಖಾನೆ ಐತಿ, ಡಾಕ್ಟರ್ನ ಕಳ್ಸಾಕ ಎಷ್ಟ್ ತಿಂಗಳು ಮಾಡ್ತಾವ ಈ ಗೌರ್ಮೆಂಟ್ನೇರ. ಹೋಲ್ ಬಿಡು, ಡಾಕ್ಟರ್ ಬಂದ್ರ ಏನ್ ಪ್ರಯೋಜನ ಐತಿ? ಎಲ್ಲಾರ ಆ ಗುಳಿಗೌಡನ್ನ ಎಂಜಲ ನೆಕ್ಕಾಕ ಹೋಗಾರ. ಯವ್ವ, ನಾ ಕಾಲೇಜ್ಗೆ ಹೋಗಿ ಬರ್ತೇನೆ ಬೇ. ಹಾ ತೊಲಗ ಹೊತ್ತಾರ ಜಲ್ದಿ ಬಾ, ಮನ್ಯಾಗ ರಾಶಿ ಕೆಲಸ ಬಿದ್ದಾವು. ಹೋದಕ್ಕೆ ಅತ್ತಾಗ ಹೋಗ್ಬೇಡ. ಹ್ಞೂ ಬೇ, ಬರ್ತೇನಿ. ಹಾ ತಲೆ ತಗ್ಸ್ಕೊಂಡ್ ಹೋಗ್ಬೇಕು, ತಲೆ ತಗ್ಸ್ಕೊಂಡ್ ಬರ್ಬೇಕು ದಾರ್ಯಾಗ. ಏನಂದಿ? ಹ್ಞೂ ಬೇ, ಸರಿ. ನಮಸ್ಕಾರ ರೀ ಡಾಕ್ಟ್ರ. ನಮ್ಮ ಊರಿಗೆ ಹೊಸ ಡಾಕ್ಟರ್ ಬಂದಿದ್ದು ಬಹಳ ಖುಷಿ ಆಯ್ತು ನೋಡ್ರಿಪ್ಪ. ಅಲ್ಲೋ ಕಂಪೌಂಡ್ರ, ನಿಮ್ಮ ಊರಾಗ ಬರೀ ಇಂಥ ಒಣ ದಿಮಾಕದ ಮಂದಿ ಭಾಳ ಅದಾರನ? ನೀವ್ ಯಾರಿಗಾರ ಏನ್ರ ಅನ್ರಿ ಡಾಕ್ಟ್ರ, ಅವನಂತ ಸ್ವಾಭಿಮಾನ ಮನುಷ್ಯನ ಹೇಳ್ರಿ. ನೀವ್ ಹೊಸ ಡಾಕ್ಟರ್ ಬಂದಿರಂತ ಹಿಂಗ್ ಮಾಡತ್ತೇನ್ರಿ ಆಟ. ಯಾಕ್ರಿ ಡಾಕ್ಟ್ರ, ನನ್ನ ಬಗ್ಗೆ ಏನಾರ ಡೌಟ್ ಇದ್ರ ನನ್ನ ಕೇಳ್ರಿ ನೀವು. ಏ ಹಂಗೇನಿಲ್ರಿ, ಅಂತಂಗ ಏನಾಗೈತ್ರಿ ನಿಮ್ಮ ಬಾಡಿಗೆ? ನಮ್ಮ ದವಾಖಾನಿ ಬಂದಿದ್ರಿ ತಗೋರ ಅಂದ್ರ ನಿಮ್ಮ ಆಕಳಿಗೆ ಏನಾಗೈತಿ ಅಂತ ಕೇಳಕ್ ಬಂದ್ರಿ. ಅಂದಂಗ ಏನಾಗೈತ್ರಿ ಆಕಳಿಗೆ? ಏನಿಲ್ರಿ. ಹೇ ಏನಾಗಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಬಂದ್ರಿ? ದನಿನ ದವಾಖಾನೆ ಅಂದ್ರೆ ಎಲ್ಲದಕ್ಕೆ ದನ ಹೊಡ್ಕೊಂಡ್ ಬಂದ್ಬಿಡೋದನ? ನಾನು ಮಾತಾಡ್ಸ್ಬೇಕಂದ್ರೆ ಹಂಗ ಬರ್ಬೇಕಲ್ಲ. ಸುಮ್ಮನೆ ಬ್ಲೌಸ್ ಹಾಕ್ಯಂದೆ. ಏನದಿರಿ? ಏನ್ ಪ್ರಾಮಾಣಿಕ ಡಾಕ್ಟರ್ ಇದ್ರಿ ನೀವು. ನನ್ನ ಎದಿನ ಓಡಿಸ್ಬಿಟ್ಟಿದ್ರಲ್ರಿ. ಇದು ಹಳ್ಳಿ ರೀ, ಹಳ್ಳಿ ಒಳಗ ಒಂದ್ ಮಾತು ಹೆಚ್ಚು ಕಮ್ಮಿ ಹಾಕಿರ್ತಾವು. ನೀವು ಎಲ್ಲಾದು ಮಾತಾಡ ಮಟ ಸ್ವಲ್ಪ ತಡ್ಕೋಬೇಕ್ರಿ. ಹೋಗ್ಬಿಡ್ರಿ ಪಾಪ, ನೀವು ಹೊಸಬ್ರಲ್ಲ, ನಿಮ್ಗೇನ್ ಗೊತ್ತ? ಏನಾಗೈತ್ರಿ? ನನಗಲ್ರಿ, ದನಿಗೆ ಆಗೈತಿ. ಹಾ ಅದ ಏನಾಗೈತ್ರಿ ಆಕಳಿಗೆ? ಅದರಿ ನಮ್ಮ ಆಕಳ ನಸೀಬ್ ಬಂದೈತಿ, ಕಟ್ಟಿಸ್ಬೇಕಿತ್ರಿ. ಹೇ ಅದಕ್ಕೆ ಯಾಕೆ ಕಿಲಿಮಿಟ ಬಂದಿರಿ? ಅದ ನಿಮ್ ಊರಾಗ ಗುಳಿಗೌಡ್ರ ಅಂತ ಅದಾರಂತಲ್ಲ, ಅವ್ರ ಹೊರೆ ಕೊಟ್ಟಾಗ ಹಾರಿಸ್ಬೇಕಿಲ್ರಿ? ಅವ ಯಾ ಗೋಳಿ ಗೌಡ್ರಿ, ನಾವು ಸ್ವಾಭಿಮಾನದಿಂದ ಬದುಕ ಜನ ನಾವ. ಅವನ್ ಗುಳಿ ಕಟ್ಟಾಗ ನಮ್ಮ ಆಕಳಿಗೆ ಯಾಕೆ ಹಾರಿಸಲ್ರಿ ನಾನು? ಹೋಲ್ ಬಿಡ್ರಿ, ನಾನಾ ಮಾಡ್ತಾನೆ. ಹಾ ಅಂದ್ರ ಆಕಳಿಗೆ ಟೂಬ್ ಹಾಕ್ತೇನೆ ಎಂದೆ. ಹಾ ಆಕಳಿಗೆ ಏನಾರ ತಿನ್ಸಿರಿ ಇಲ್ರಿ? ಮೇವ್ ತಿಂದತ್ರಿ. ಎಷ್ಟ್ ವರ್ಷ ರೀ? 2 ವರ್ಷ ರೀ. 3 ದಿವಸ ಆತು ಅಪ್ಪಾಲಿಟ್ಟು ಒದರಾಕತ್ತತ್ರಿ. ನಿದ್ದಿ ಮಾಡಕ್ ಬಿಡಂಗಿಲ್ರಿ, ಹಂಗ ಒದರಾಕತ್ತತಿ. ಇದ ಮೊನ್ನೆ ಸತಿ ಏನ್ರಿ? ಹ್ಞೂನ್ರಿ, ಬರಬ್ರಿ ಒಟ್ಟು ನೋಡಿ ಕಟ್ರಿಪ್ಪ. ನಿಮ್ ಕೈಯಾರ ಕಟ್ರಿ ಒಟ್ಟು. ನೋಡ್ತೇನೆ ತಡ್ರಿ, ನೋಡ್ತೇನೆ. ಚೊಲತ್ನಂಗ ಒಂದಟ್ಟಿಗೆ ಹೊರಿ ಇರ್ಬೇಕದ. ಅದು ಕಟ್ಟಿಸ್ಕೊಳಕ್ ಬಂದತ್ರಿ. ಹ್ಞೂನ್ರಿ, ಈಗ ಕಟ್ತಾನೆ. ಹ್ಞೂನ್ರಿ. ಇಲ್ಲಿ ಅರ್ಧ ತಾಸ ನಿಲ್ಲಸ್ರಿ. ಹ್ಞೂನ್ರಿ, ಮನಿಗ್ ಹೋಗಿ ಮಂಗ್ಸದ ಅದನ್ನ ಮಾಡ್ಬೇಡ್ರಿ. ಇಲ್ಲಿ ತೋರಿ. ಇಲ್ಲ ಕರೆಕ್ಟ್ ಬೀಜ ಹಾಕ್ರಿ ಹಂಗಾರ. ಸರಿ. ಏನ್ರಿ ಕೊಡ್ರ, ಈ ಓಣ್ಯಾಗಿಂದ ಬಂದ್ರಿ, ಇಲ್ಲಿ ಯಾರ್ದಾರ ಮನೆಗೆ ಹಾಲು ಹೋಗ್ಸಾಕ್ ಹೋಗಿದ್ರಿ ಏನ್ರಿ? ಮತ್ತೆ ಏಯ್ ಏನ್ಲೇ ಮಾತಾಡಕತ್ತಿ? ಆ ಚಾನ್ಸ್ ಏನೋ ಇರೋದು ನಮ್ ಹೋರಿಗೆ ಅಷ್ಟ, ನನಗಲ್ಲ. ಇಲ್ಲ ಅನ್ಕಂದ ಅಲ್ಲೊಂದ್ ಇಲ್ಲೊಂದ್ ಖಾತೆ ಓಪನ್ ಮಾಡ್ರಿ ನಾ ತಗಾರ. ಮತ್ತ ಹೋಲ್ ಬಿಡ್ರಿ, ಊರಿಗೆ ಹೊಸ ದನಿ ಡಾಕ್ಟರ್ ಬಂದಾರಲ್ರಿ. ಬಂದಾನ, ಬರ್ಲಿ ಬಿಡು. ಅವೇನ್ ದೊಡ್ಡ ನನ್ಲಿ ಅದಲ್ರಿ, ನೀವು ಹೋಗಿ ಅವ್ರನ್ನ ಮಾತಾಡ್ಸ್ ಬಂದ್ರೇನ ಅಂತ ಕೇಳಿದೆ. ಅಂತದ್ರಾಗ ಎತ್ತಿದ ಕೈ ನಾವು. ನಾನ ಮೊದ್ಲು ಮಾಲಿ ಹಾಕಿ ಅವ್ರನ್ನ ಪರಿಚಯ ಮಾಡ್ಕೊಂಬಂದ. ನಾನು
ಹಂಗಾರ ಅಲ್ಲ ಅವನ್ನ ದೋಸ್ತನ್ ಮಾಡ್ಕೊಂಬಿಟ್ರಿನ ಹಾ ಬಿಟ್ಟೇನ ನಾನು ಏ ಭಾರಿ ಬಿಡ್ರಿ ಕೊಡ್ರ ಮತ್ ನೀವು ಅಂದಂಗ ರಿಟೈರ್ಮೆಂಟ್ ಡಾಕ್ಟ್ರ ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಬಂದ್ರೇನ್ರಿ ಆರಾಮಿದ್ದಿದ್ದಿಲ್ಲ ಅಂತ ನಾನು ಬಾಳೆಹಣ್ಣು ತಿಂದ ಮೇಲೆ ಅದ್ರ ಸಿಪ್ಪಿನ ಜೇಬ್ನಾಗ ಇಟ್ಕೊಳ್ಳ ನನ್ನ ಮಗನ್ ಮಾಡಿ ನನ್ನ ಏನದಿಲೆ ಈಗ ಫೋನ್ ಹೆಂಗ್ ಅಪ್ಡೇಟ್ ಆಕವಲ್ಲ ಹಂಗ ಅಪ್ಡೇಟ್ ಆಗ್ಬೇಕು ನಾವು ತೀರ್ದ ಮೇಲೆ ಲೌಡಿ ಸಂಗ್ ಯಾಕ ಅನ್ನೋ ನನ್ನ ಮಕ್ಕಳು ನಾವು ನಮಗ ಅವ್ರು ಇವ್ರನ್ನ ಮಾತಾಡ್ಸೋದು ಹೇಳ್ತಾನೆ ನನ್ನ ಮಗ. ಲೇ ಕಂಪೌಂಡ್ರ ನಿಮ್ಮ ಊರಿಗೆ ಕಾಲ್ ಇಡ್ತಾನೆ ಒಂದ್ ಸ್ವಲ್ಪ ಪುರ್ಸತ್ತಿಲ್ಲ ನೋಡ್ಲಿ. ಬರೀ ಆ ಆಕಳ ತಂದೆ ಈ ಆಕಳ ತಂದೆ ಆ ಕೋಣ ತಂದೆ ಈ ಎಮ್ಮಿ ತಂದೆ ಬಟ್ ಇದ ಏನ್ ನಿಮ್ಮ ಊರಾಗ ಮನುಷ್ಯರಿಗಿಂತ ಜಾಸ್ತಿ ಡಾಕ್ಟ್ರ ಯಾಕ ನಮ್ ಗೌರಿ ಬಸರ ಹಾಕೊಂಡ್ ನೋಡ್ರಿ. ಹೌದಾ ಅದಕ್ಕೆ ನಾ ಏನ್ ಮಾಡ್ಲಿ? ಡಾಕ್ಟ್ರ ನೀವ ಹೆಂಗಂದ ಹೆಂಗ್ರಿ ಎಲ್ಲಾ ನಿಮ್ ಕೈಯಾಗ ಆ ಬ್ಯಾಗ್ನಾಗ ಐತ್ರಿ. ಬಡ್ಡಿ ಮಗ ಬರೀ ಕೈಲೇ ಟ್ರೈ ಮಾಡಿರ್ಬೇಕು ಅನ್ಸತ್ತೆ. ಇದು ಯಾವುದೋ ದಸರಾ ಆಫರು ಲೇಟಾಗಿ ಬಂದು ಸಿಕ್ತಾ ಅನ್ಸತ್ತೆ ಅಲ್ವಾ? ಹಾ ಹೋಲ್ಬಿಡು, ನಿನ್ ಕೈಲಿ ಆಯ್ಲಕ್ರಿ ಏನಾತು? ನಾನು ಇದನ್ನಲ್ಲ ನನ್ ನಡಿ ನಿಮ್ಮ ಮನಿ ತೋರ್ಸು. ಎಲ್ಲೈತಿ ನಿಮ್ಮ ಮನಿ? ಡಾಕ್ಟ್ರ ನೀವ್ ಯಾಕೆ ತಂದ್ರಿ ನನ್ ಕೈ ಹಾಕತ್ ನಾ ಮಾಡ್ತೇನ್ರಿ. ಥೂ ನಿನ್ನ, ನೀನು ಕೈಯಾಗ ಮಾಡ್ತೀನಿ ಅಂತೀಯಲ್ಲ, ನನ್ನ ಹತ್ರ ಅದಕ್ಕಾಗಿನ ಬಿಳಿ ಇಂಜೆಕ್ಷನ್ ಐತಿ, ನಾ ಮಾಡ್ತೀನಿ ಇರು. ಡಾಕ್ಟ್ರ ನಾನೇ ಯಾವ ಟ್ರೈ ಮಾಡಿಲ್ಲ, ಈ ಅಪರ್ಚುನಿಟಿ ಬಿಟ್ಟು ಬಿಡ್ರಿ ಪ್ಲೀಸ್ ರೀ, ನಾನು ಮಾಡ್ತೀನಿ. ಕಸಬೇ ಗೊತ್ತಿಲ್ಲ ಅಂದ್ರ ಕಡ್ಲೆ ಬೀಜ ಡ್ಯಾಮೇಜ್ ಮಾಡ್ಕಂತಿ. ಬೇಡ ಬೇಡ ಬೇಡ, ನೀನ್ ಹೋಗಿ ಒಂದ್ ಆಪಲ್ ಜ್ಯೂಸ್ ಪಾರ್ಸಲ್ ತಂಬ. ಹಾ ಅಂದಂಗ ನಿಮ್ ಗೌರಿ ಇಲ್ಲಿ ಮನ್ಯಾಗ ಅದಾವನ? ಇಲ್ರಿ ಡಾಕ್ಟ್ರ ಆಕಿ ಅಲ್ಲಿ ತೋಟದ ಮನ್ಯಾಗ ಅದಾಳ್ರಿ. ಅಂದಂಗೆಲ್ಲ ಅರೇಂಜ್ಮೆಂಟ್ ಮಾಡಿ ಅಂದಂಗ ಆತ. ಹಾ ನಡಿ ಅಂದಂಗ ಗೌರಿ ಇದಕ್ಕೆಲ್ಲ ಒಪ್ಪಿದಾಳ? ಅಕ್ಕಿ ಒಪ್ಪಿಗೆ ಯಾರಿಗೆ ಬೇಕ್ರಿ, ನಿಮ್ ಕೆಲಸ ನೀವು ಮಾಡ್ರಿ. ಹೌದಲ್ಲ? ಹಾ ನಡಿ ಹಂಗಾರ. ಡಾಕ್ಟ್ರ ಒಂದ್ ನಿಮಿಷ ನಿಂತಾರಿ, ಆಕಿಗೆ ಮುಗ್ದಾಣನ ಹಾಕಿಲ್ರಿ, ತಡ್ರಿ ಮನಿಗೆ ಹೋಗಿ ಮುಗ್ದಾಣ ತಗೊಂಬರ್ತಾನೆ, ಇಲ್ಲೇ ನಿಂತಾರಿ ಒಂದ್ ನಿಮಿಷ. ಮುಗ್ದಾಣ ಅಂದ್ರ ಗೌರಿ ನಿನ್ ಹೆಣ್ತಲ್ಲನ? ಡಾಕ್ಟ್ರ ಏನ್ ಮಾತಾಡ್ತೀರಿ ನೀವು? ಗೌರಿ ಅಂದ್ರ ನಮ್ಮ ಮಕ್ಳಿಗೆ ಇಟ್ಟದ ಹೆಸರಿ ಅದು. ಹಾ ಮೊದ್ಲೇ ಹೇಳ್ಬೇಕಿಲ್ಲ, ನಾನ್ ಬೇರೆ ಜನರೇಟರ್ ಆನ್ ಮೂಡಲ್ಲೇ ಇಟ್ಬಿಟ್ಟಿದ್ದೇನೆ. ಒಳ್ಳೆ ಕತೆ ಆಯ್ತಲ್ಲ. ಹಾ ಬಾಯ್ಲೆ ಟ್ಯಾಬ್ಲೆಟ್ ಕೊಡ. ಈ ಟ್ಯಾಬ್ಲೆಟ್ನ ವಾರದ 3 ಸತಿ ಹಾಕ. ಹಾ ಆಮೇಲೆ ತಗೊಂಬ, ಆಮೇಲೆ ಆಕಳ ಹೊಡ್ಕೊಂಬ ದವಾಖಾನಿಗೆ, ಇಂಜೆಕ್ಷನ್ ಮಾಡಿ ಕಳಿಸ್ತೇನೆ. ಹೋಗೋಗು. ಬಡ್ಡಿ ಮಗ ಹಾಡ್ ಹಗ್ಲೆ ನಕ್ಷತ್ರನ ತೋರಿಸ್ಬಿಟ್ಟ, ಕಳ್ ನನ್ ಮಗ ಅಂತ. ಶಿವ 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 ಏನ್ ಬಿಸಿಲಪ್ಪ ಅಂತಾನೆ. ನಮಗಂತೂ ಎಲ್ಲರ್ಕಿಂತ ಮೊದಲ ಹತ್ತತ್ ಬಿಸಿಲು. ನಾವು ಬಿಜಾಪುರ ಗೋಳ ಗುಮ್ಟಿದ್ದಂಗ ಐತಿ ನಮ್ದು ತಲಿ. ಏನ್ ಮಾಡೋಕ್, ಅವ್ರು ಪಡಿದ್ದವ್ರಿಗೆ ನಾವು ಪಡಿದ್ ನಮಗ. ಏ ಶಾರದಾ, ಒಂದ್ ಗ್ಲಾಸ್ ತಣ್ಣನ್ ಮಜ್ಗಿ ತಂಬಲ್ಲಿ ಕುಡಿಯಾಕ. ಲೇ ಸಿಂಚಿ, ನಿಮ್ಮ ಅಪ್ಪಗ್ ಮಜ್ಜಿಗೆ ಅಂತ ತಂದ್ಕೊಡ್ಬಾ ಇಲ್ಲಿ. ನಾ ಈಗ ಹೇಳಿದ್ರೆ ನಾ ಐತ್ ತನ್ನ ಬಾಲ್ ಕೇಳಿತಂತ ಅವ್ನ ಹಂಗಾತ್ ನೋ ನನ್ ಬಾಳೆವ. ಏನಂದ್ರಿ? ಹಂಗಲ್ಲ, ಹುಡುಗಿ ಓದ್ಕೊಂತ ಕುಂತತಿ ತಗೊಂಬಂತ ನಾ ನಿನಗೆ ಹೇಳಾಕತ್ತಾನಿ. ಹಾ ಹಾ ಇಂಥ ಮಾತಿಗೇನ್ ಕಡಿಮೆ ಇಲ್ಲ ನೀವು. ತಗೋ ತರ್ತೀನಿ. ಹಾ ತಗೋರಿ. ಇವೇ ಮಜ್ಜಿಗೆ ತಣ್ಣಗ ಇಲ್ಲ ಅಲ್ಲಿ ಇವು. ಹೋರಲ್ ರೋಡ್ನ ನಿಂದ್ರಿ ತಣ್ಣಗಾಕವ್. ಅಲ್ಲ 3 ತಿಂಗಳಿಂದ ಒಂದ್ ರೇಷ್ಮೆ ಸೀರೆ ತಂಬ ಅಂತ ಹೇಳಾಕತ್ತೀನಿ, ಅದ ನೆನ್ಪಿರಲ್ಲ ನಿಮ್ಗ. ಮಜ್ಜಿಗೆ ತಣ್ಣಗದಾವು ಬೆಚ್ಚಗದಾವ ಅಂತ ಹೇಳಾಕ ಗೊತ್ತಾಕತಿ. ಹಾಕಿದ್ ಬೆಳ್ಳುಳ್ಳಿಲ್ಲ ನಟ್ಟಕ್ ಬಂದಿಲ್ಲ. ರೇಷ್ಮೆ ಸೀರೆ ಅಂತ ರೇಷ್ಮೆ ಸೀರೆ. ನಿಮ್ಮಪ್ಪ 10 ಎಕರೆ ಅಡಿಕೆ ತೋಟ ನನ್ನ ಹೆಸರು ಬರ್ದಿಟ್ಟಾನ. ನಮ್ಮಪ್ಪ ದೇವ್ರಿದ್ದಂಗ, ನಮ್ಮಪ್ಪನ ಸುದ್ದಿ ಬರ್ಬ್ಯಾಡ್ರಿ ನೀವ. ನಿಮ್ಮಪ್ಪ ದೇವ್ರು, ನಾ ಮಹಾ ದೇವ್ರ ಇದ್ದಂಗ ನಿನಗ. ನಾನೆಲ್ಲ ಕೊಡಿಸ್ತಾನಿ, ಮನಸ್ಸಿಗೆ ಹಚ್ಚಬೇಡ, ನಡಿ ಒಳಗ್ ನಡಿ. ಡಾಕ್ಟ್ರ ಅಂತ ಓರಿದ್ರಿ ನಮ್ಮ ಊರಾಗ ಎಲ್ಲ ಹೋಗ್ಬಿಟ್ಟ ನೋಡ್ರಿ ಅವ್. ಮತ್ ನೀ ಯಾಕೆ ಹೋಗಿಲ್ಲ? ಹಂಗ ಮಾತಾಡ್ಸಿರಲ್ರಿ. ಹಂಗಲ್ಲ, ಮತ್ತೀಗ ಹೋರಿ ಹೋಗ್ಯಾವಲ್ಲ, ನೀನು ಹೋರಿ ಕುಲ್ದನಲ್ಲ, ಅದಕ್ಕೆ ಯಾಕೆ ಹೋಗಿಲ್ಲ ಅಂತ. ಹೋ 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 ಬೆಳಗ್ಗೆ ನಾನು ಕರ್ಸಕ್ ಬಂದರ ನೀವ ಅಲ್ಲ? ಯಾಕೆ ಡೌಟಾ? ಹಂಗೇನಿಲ್ಲ, ಕನ್ಫರ್ಮ್ ಮಾಡ್ಕೊಳಕ್ ಕೇಳಿದೆ. ಅಂದಂಗ ಈ ಊರಾಗ ಹುಡುಗರ್ಗಿಂತ ಜಾಸ್ತಿ ಹುಡುಗಿರ ಬಾಳ ಮುಂದದಾರ ಅಂತ ಕಾಣ್ತೈತಿ. ಯಾರು ಇಲ್ಲ, ನಾನ್ ಮಾತ್ರ ಹಿಂಗದೇನಿ. ಯಾಕಂದ್ರೆ ಈ ಊರ್ ಗೂಳಿಗೌಡ್ರ ಮಗಳದನ್ನ. ಓ ನಿಮ್ಮಪ್ಪ ಆಲ್ರೆಡಿ ಬಂದು ನನ್ನ ಭೇಟಿಯಾಗಿ ಹೋಗ್ಯಾನ. ಓ ಹಂಗಾರ ನೀವ್ ಹೊಸದಾಗಿ ಬಂದಿರೋ ದನಿ ಡಾಕ್ಟ್ರಿನ? ಯಸ್ ಅಫ್ಕೋರ್ಸ್, ಐ ಆಮ್ ವೀರಾಪುರ ವಿಲೇಜ್ ಕೌ ಡಾಕ್ಟರ್. ನಾನು ಬೇರೆ ಊರ ಸರ್ವಿಸ್ ಮಾಡ್ಬೇಕಾರ ನನಗೆ 4 ಜನ ಅಸಿಸ್ಟೆಂಟ್ ಇದ್ರು. ಓ ನಾನು ಈ ಗೌರ್ಮೆಂಟ್ನವ್ರು ಕೂಡ ಸಂಬಳಕ್ಕೋಸ್ಕರ ದುಡಿಯಾಕತ್ತಲ್ಲ. ನಮ್ದು ಕೋಟ್ಯಾಂತರ ಆಸ್ತಿ ಐತಿ, 10 ತೆಲ್ಮೇರ್ ತಿಂದ್ರು ಸವಿಲ್ದಷ್ಟು ಐತಿ ನಮ್ದು. ಅದಕ್ಕ ನಮ್ ಡ್ಯಾಡ್ ಜರ್ಮನಿ ಕಳಿಸಿ ನನ್ನ ಎಜುಕೇಶನ್ ಮುಗಿಸ್ಯಾರ.
ದನಿನ್ ಮುಕ್ಳ ಕೈ ಹಿಡದ್ ಕಲಿಯಾಕ ನಿಮ್ಮಪ್ಪ ನಿನ್ನ ಜರ್ಮನಿ ಕಳ್ಸಿದ್ರ. ಹಲೋ ಹಲೋ ಹಲೋ, ನಾವು ಕೋಟ್ಯಾಧೀಶರು. ಜರ್ಮನಿಗಾದ್ರೂ ಹೋಗವಿ, ಬೇರೆ ಗ್ರಹಕ್ಕಾದ್ರೂ ಹೋಗವಿ. ಓ ಹಂಗಾರ ನಿಮ್ಮಪ್ಪ ಏನ್ ಮಾಡ್ತಾನ? ನಮ್ಮಪ್ಪ ಸೋಷಲ್ ಸರ್ವಿಸ್ಗೆ ಟೀಮ್ ಕಟ್ಕೊಂಡು ಕೆಲಸ ಮಾಡ್ತಾನೆ. ಓ ಬಾರಿ ಬಿಡ್ರಿ, ಇಡೀ ದೇಶದ ಅರ್ಧ ದುಡ್ಡು ನಿಮ್ ಮನ್ಯಾಗ ಐತಿ ಅಂತ ಕಾಣ್ತತಿ. ಅರ್ಧ ಅಲ್ರಿ, ಹೆಚ್ಚು ಕಮ್ಮಿ ಪೂರ್ತಿನ ಐತಿ. ಆದ್ರೂ ನಾವು ಯಾರಿಗೂ ತೋರ್ಸ್ಕೊಳಂಗಿಲ್ಲ ಅಷ್ಟ. ಅಬಾ ಏನ್ ಡಾಕ್ಟರ್ ಓ ಮಾರಾಯ, ನನ್ನ ಮಗಳನ್ನ ಪಟಾಶ್ ಹೇಳಕ್ ನೋಡಕತ್ತಾನ. 7 ಮಿನಿಟ್ ಅದಾನ ಬಿಡಿ ಇವ. ಏನಪ್ಪ ಡಾಕ್ಟರ್, ಆಗ್ಲೇ ಸಣ್ಣಕ್ಕ ಅಂಗಡಿ ಹಚ್ಚೇ ಬಿಟ್ರಿ? ಹೇ ಹಂಗೇನಿಲ್ರಿ, ನಾನ್ ಬೇರೆ ಭಾಳ ಸಾಲಿ ಕಲ್ತಾನಲ್ಲ. ಇವ್ರದೇನ ಕಾಲೇಜ್ ಮುಗೀತಂತ ಎದಕ್ ಹಚ್ಚಲಿ ಅಂತ ಕೇಳಾಕ್ತಿದ್ರು. ಈ ಊರಾಗ ಏನೋ ಸಾಲಿ ಕಲ್ತಾರ ಯಾರು ಇಲ್ಲ ಅಂತಲ್ರಿ, ಅದಕ್ಕೆ ನಾನು ಹೇಳಾಕ್ತಿದ್ದೆ, ಮತ್ತೇನಿಲ್ರಿ. ಈ ಊರಾಗ ಸ್ಯಾಲಿ ಕಲ್ತವ್ರಕ್ಕಿಂತ ಸ್ಯಾಲಿ ಕಲಿಲ್ದಾರ ಭಾರಿ ಶಾಣೆ ಅದಾರ್ರಿ ಡಾಕ್ಟ್ರ. ಇರ್ಲಿ ಬಿಡ್ರಿ, ಯಾರು ಹೆಂಗ್ ಸಾಣಿ ಹಿಡಿಬೇಕಂತಂದು ನನಗೆ ಗೊತ್ತೈತಿ. ಹಿಡಿವಂತ ಬರ್ರಿ, ಹೊತ್ತ ಮುಳುಗ ಹೊತ್ತಾತ. ನಿಮ್ಮ ಹತ್ರ ಕೆಲಸ ಐತ್ ಬರ್ರಿ. ಆದ್ರೂ ಭಲೇ ಬಿಡ್ರಿ ನೀವು. ನಂದೇನ್ ಬಿಡ್ರಿ ಗೌಡ್ರ, ಎಲ್ಲ ನಿಮ್ಮಿಂದ ರೀ ಗೌಡ್ರ. ಭೂಮಿ ಮ್ಯಾಲ ಹುಟ್ಟಿದ ಮ್ಯಾಲ ನಂದು ನಿಂದು ಏನೈತ್ರಿ, ಎಲ್ಲ ನಂದ ಅಕ್ಕಿ ಯಾರ್ರಿ? ಭಾರಿ ಕಾಮಿಡಿ ಮಾಡ್ತೀರಿ ಬಿಡ್ರಿ ನೀವು. ಅಲ್ರಿ ಗೌಡ್ರ, ಅಂದಂಗ ಈ ಊರಾಗೆಲ್ಲ ನಿಮ್ದ ಬಾರಿ ಹವ ಐತಂತಲ್ರಿ. ಮತ್ತ ನಾವು ಅಂದ್ರೆ ಏನ್ ಸುಮ್ಮನೆ? ಇಡೀ ಊರನ್ ಜನ ಎಲ್ಲ ನನ್ನಿಂದನ ಹಾಲು ಮೊಸರು ಅಂತಾರ. ಇದೆಲ್ಲಾ ಮುಂದುವರಿಬೇಕಾದ್ರ ನೀವು ನನ್ನ ಜೊತೆ ಕೈ ಜೋಡಿಸ್ಬೇಕು, ಕೈ. ಹಾ ಹೇಳ್ರಿ, ನೀವು ನನಗಿಷ್ಟು ಕಾಳಜಿ ಮಾಡ್ತೀರಿ ಅಂದ್ರ ನಿಮ್ ಜೊತೆ ಕೈ ಜೋಡ್ಸೋದ್ರಾಗ ಯಾವ ಲೆಕ್ಕ್ರಿ? ಅದ್ ಏನಂದ್ರ, ಯಾರ ನಿಮ್ ಜೊತೆ ಆಕಳ ಕಟ್ಸಕ್ ಬರ್ತಾರಲ್ರಿ, ನೀವ್ ಏನಾರ ಉಪಾಯ ಮಾಡಿ ನಮ್ ಹೋರಿ ಹತ್ರ ಕಳಿಸ್ಬೇಕು. ಅದಕ್ಕೆ ಏನಾರ ನಿಮಗ್ ಸಲ್ಲಿಸ್ಬೇಕು ಅನ್ನೋದೈತಲ್ಲ, ನಾನ್ ಸಲ್ಲಿಸ್ತೇನೆ. ಏನಂತೀರಿ? ಹಾ ಅಷ್ಟೇ ಹೌದಲ್ರಿ, ಅದಕ್ಕೆ ಯಾಕ್ರಿ, ಅದನ್ನ ನಾ ನೋಡ್ಕೊಂತೀನಿ. ಹಂಗಾದ್ರ ನೀವು ಒಪ್ಪಿದ್ರಿ ಅನ್ನಂಗ ಆತ. ಚಿಯರ್ ಮಾಡೇ ಬಿಡ್ರಿ, ಚಿಯರ್. ಕಂಪೌಂಡರ್ ನಿಲ್ಸಲಿ. ಲೇ ಕಂಪೌಂಡ್ರ, ಎಷ್ಟು ಮಸ್ತ್ ಅದಳ ಲೇಕಿ. ಈಗಿನ ಕಾಲದಾಗ ಇಂಥ ಸಂಪ್ರದಾಯಸ್ಥ ಹುಡುಗಿನ ನಾನು ಎಲ್ಲಿ ನೋಡಿದ್ದಿಲ್ಲ ನೋಡ್ಲೆ. ಐಕಿನ ಮ್ಯಾಗ ಕಣ್ ಬಿತ್ತೇನ್ರಿ ಆಳೆ ನಿಮ್ದು? ಲೇ ಸಾಮಾನ್ಯವಾಗಿ ನನಗೆ ಎಲ್ಲರ ಮ್ಯಾಗ ಕಣ್ಣು ಬೀಳ್ತತಿ, ಅಂತಾದ್ರ ಈಕಿ ಜಾತ್ರೆಗೆ ಹೊಂಟ್ರ ತೇರ್ ಇದ್ದಂಗ ಅದಾಳಲ್ಲಿ. ಇಂತಕಿ ಮ್ಯಾಲ ಕಣ್ಣು ಬೀಳಿಲ್ಲ ಅಂದ್ರ ನಾನು ಗಂಡಸಾಗಿ ಹುಟ್ಟಿದ್ದ ತಪ್ಪು. ರೀ ಡಾಕ್ಟ್ರ, ನಿನ್ ಹೇಳಿದ್ರಿ ನಾ ದವಾಖಾನ್ಯಾಗ ನಯ ನುಡಿ ಆಚಾರ ವಿಚಾರ ಸಂಸ್ಕೃತಿ ಇರೋ ಹುಡುಗಿ ಅಂತ ಅಂದಿಲ್ರಿ ನಮ್ಮೂರಾಗ. ಆಕಿ ಹಗ್ಗು ಅವನು ಈ ವಿಚಾರದಾಗ ನೀವ್ ಹೇಳಿದ್ದು 100% ನಿಜ ಐತ್ ನೋಡ್ಲೆ. ಹಂಗಾರ ಮುಂದಿನ ಶೆಡ್ಯೂಲ್ ಏನ್ರಿ? ದನೇನ್ ಬಾಲ ಬಿಡೋದು, ಹುಡುಗಿ ಜುಟ್ ಹಿಡಿಯೋದು. ರೀ ಡಾಕ್ಟ್ರ, ನೀವ್ ಅನ್ಕಂದ್ರ ಸುಳ್ಳು ಬಿಡ್ರಿ. ಹುಡುಗಿ ಆಕಿ ನಿಂದ್ ಬಿದ್ ನಿಮ್ ಜೀವನ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ಹಂಗಂತೇನ? ಹಂಗಾರ ಹ್ಞೂನ್ರಿ. ಇದಕ್ ಪರಿಹಾರ ಏನಿಲ್ಲನ? ಐತ್ರಿ ಅದು. ಹೇಳಲೆ ಮತ್ತ ಇಂಥವ್ ಬಿಟ್ಟು ಎಂತೆಂತವ್ ಹೇಳ್ತಿಪ್ಪ ನೀನು. ಏನೈತ್ಲಿ? ನೀವ್ ಆಕಿ ನೋಡ್ಲಿಲ್ಲ ಅಂದ್ರ ಮುಗಿದ್ ಹೋತು, ಚಾಪ್ಟರ್ ಕ್ಲೋಸ್. ಹೌದಲೇ, ನೀ ಹೇಳೋದ್ ಕರೇನೈತಿ. ನಾವ್ ಹುಡ್ಗರು ಹೆಂಗಂದ್ರ ಈ ದೋಸ್ತರ ಮಾತ್ ಕೇಳಂಗಲ್ಲಲೇ. ಅನ್ನ ಉಂಡ ಅಂಗಡದಾಗ ಆಡ ಅಂದ್ರ ಇಲ್ಲ, ನಾವ್ ಅದ್ನ ತಿಂದು ಹಿತ್ತಲ್ದಾಗ ಆಡ್ತವಿ ಅಂತವ್ ನಾವು.
ಆದ್ರೆ ನಾನು ಈ ವಿಚಾರದಾಗ ಹಂಗಿಲ್ಲಲೇ. ನಾನು ಏನಾರ ಈ ಹುಡುಗಿಯಿಂದ ಹೋದ್ರ ಇನ್ನು 10 ಹುಡುಗಿಯರ್ನ ಈ ಊರಾಗ ನಾ ಮಿಸ್ ಮಾಡ್ಕೊಂತಾನೆ. ಸುಮ್ನ ಯಾರ್ಯಾರು ಕಾಣ್ತಾರ ಅವ್ರ ಜೊತೆ ಮಾತಾಡ್ಕೊಂಡು ಹೋರಿ ತರ ಲೈಫ್ ಎಂಜಾಯ್ ಮಾಡಿದ್ರ ಮುಗಿದ್ ಹೋತು. ಈ ಸುಮ್ನ ಲವ್ ಗಿವ್ ಅಂತಂದು ಹಾದಿಂದೊಳಗೆ ಯಾಕ್ಲೆ ಮೈ ಮ್ಯಾಗ ಎತ್ಕೋಬೇಕು? ಹಾ ನಳ್ಳೆ ಈ ಹುಡುಗಿರ ಕಾಲೇಜ್ಗೆ ಹೊತ್ತಾತ ಬಸ್ ಸ್ಟ್ಯಾಂಡ್ ಹತ್ರ ಬಿಡು. ಬಸ್ ಸ್ಟ್ಯಾಂಡ್ ರೋಡ್ ಕಾದು ಹಂಗ ಡ್ಯೂಟಿ ಜಾಯ್ನ್ ಆಗಂತ. ಇದು ಮನಿ ಮನಿ ರೀ ಸರ್, ನಡ್ಕೊಂತ ಹೋಗ್ಬೇಕು ನೋಡಿ. ಬಾ ಆ ಬ್ಯಾಗ್ ಅದನ್ನ ತಾಂಬ. ಏನ್ ಅವ್ರ ಹೆಸರು? ಬರ್ರಿ ಬರ್ರಿ ಡಾಕ್ಟ್ರ, ಯಾಕಾರ ನಾಲ್ಕ ಮುಸ್ರಿನ ಕುಡಿವಲ್ ನೋಡ್ರಿ. ನೀವ್ ಕುಡಿದ್ರೆ? ಚಾ 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 ಕುಡಿದ್ರಿ ಅಂತ. ಹಾ ಕುಡಿದು ನೀವು ಕುಡಿದ್ರೇನ್ರಿ? ನಾವ್ ಕುಡಿಯೋದ ಬೇರೆ ಐತ್ ತಗರಿ. ಡಾಕ್ಟ್ರ ಇದು ಕರ ಹಾಕಿಂತ ಮುಂಚೆ ತುಂಬಾ ಚಲೋ ಕುಡಿಯೋದ ತಿನ್ನೋದ ಮಾಡದ್ರಿ. ಈಗ ನಾವಾಗೆ ತುರ್ಕಿದ್ರೆ ತಿನ್ವಲ್ದ ಕುಡಿವಲ್ದು. ಹಾ ಅದ ಹಂಗ ಜಗದ ನಿಯಮ ಅದ. ಅಂದ್ರ ಮದ್ವೆ ಆಗಿರಿ ನೀವು? ಹ್ಞೂನ್ರಿ. ಹಂಗಾರ ಮದ್ವಿಕ್ಕಿಂತ ಮುಂಚೆ ಹೆಂಗಿದ್ರಿ, ಮದ್ವೆ ಆದ್ಮೇಲೆ ಹೆಂಗಿದ್ರಿ ಹೇಳ್ತಾರನ? ಹೋಲ್ ಬಿಡ್ರಿ ಡಾಕ್ಟ್ರ, ಈಗ ಆದ್ನೆಲ್ಲ ಯಾಕೆ ಹೇಳ್ತೀರಿ? ಮದ್ವಿಕ್ಕಿಂತ ಮುಂಚೆ ಒಂದ್ ನಮ್ನಿ ಜಾಕಿ ತರ ಇದ್ರಿ, ಈಗ ಒಂದ್ ನಮ್ನಿ ಜಾಡ ಹೊಡೆಂತರ ಆಗ್ಬಿಟ್ಟನಿ. ಅವಾಗ ಬಾಳ ಮನಿ ನೀರ್ ಕುಡ್ತಿದ್ರಿ, ಪ್ರಪಂಚ ಸುಂದರವಾಗಿ ಕಾಣೋದು. ಈಗ ನಮ್ಮ ಮನಿ ನೀರ್ ಅಷ್ಟ ಕುಡಿತೀನಲ್ರಿ, ಒಂದ್ ನಮ್ನಿ ಜೈಲ್ನ್ಯಾಗ ಕೂಡಿ ಹಾಕ್ದಂಗ ಆಗ್ಬಿಟ್ಟತಿ. ನೋಡಪ್ಪ, ಬಾಯಿ ಇರೋ ನಿನಗೆ ಜೀವನ ಇಷ್ಟು ಬ್ಯಾಸರ ಆಗೈತಿ ಅಂದ್ರ ಇನ್ನು ಮೂಗ್ ಪ್ರಾಣಿ ಅವು ಕೇಳ ನೋಡೋಣ. ಹಾ ಹೋಗ ಮಕ ಏನ್ ನೋಡ್ತಿ? ಮುಸ್ರಿ ಕುಡ್ಸೋದ್ ಬಿಟ್ಟು ಮನ್ಯಾಗ ಕಾಲ್ಗೆ ನುಚ್ಚೊಡಿಸಿ ತಿನ್ಸೋಕ. ಹೋ ಮಕ ಏನ್ ನೋಡ್ತಿ? ಆಕ್ಳ ಹಿಡ್ಕೊ ಹೋಗ. ತಿಕ್ಕದ್ನ ಏನ್ ಹೆಸರು? ಹಾಲೇಶ್. ನೋಡಪ್ಪ ಮಿಲ್ಕೇಶಿ, ಅವ ಮೂಗ್ ಪ್ರಾಣಿದ ಒಂದು ಹೆಂಗ್ ಬೇಕು ಹಂಗ ನೋಡ್ಕೊಳಂಗಿಲ್ಲ ಅವನ್ನ. ಫಸ್ಟ್ ಆಫ್ ಆಲ್ ಅವಕ್ ಮುಸ್ರಿ ಕುಡ್ಸೋದು ತಪ್ಪು. ಅಂತದ್ರಾಗ 2-3 ದಿವಸದ ಮುಸ್ರಿ ಕುಡ್ಸೋದು, ಕೈ ತೊಳೆದ್ ಮುಸ್ರಿ ಕುಡ್ಸೋದು, ಬೂದಿ ಹಚ್ಚಿ ತೊಳೆದ್ ಬಾಂಡ್ಯದ್ ಮುಸ್ರಿ ಕುಡ್ಸೋದು, ಹಂಗ್ ಕುಡ್ಸಿದ್ರ ಎಷ್ಟ್ ಅಂತ ತಡ್ಕೋಬೇಕವ. ಹಾ ಲೇ ಕಂಪೌಂಡ್ರ, ಅದಕ್ಕ ಫುಡ್ ಪಾಯ್ಸನ್ ಆಗೈತಿ, ದವಾಖಾನೆ ಹೊಡ್ಕೊಂಬರಕ್ಕೆ ಹೇಳ ಆಕಳನ. ಹಾ ಅದಕ್ಕ ಫುಡ್ ಬಾಳ ಆಗೈತಂತ ವಾಕಿಂಗ್ ಕರ್ಕೊಂಡ್ ಹೋಗ್ಬೇಕಂತ ನೋಡಿ ಡಾಕ್ಟರ್ ಹೇಳ್ಯಾರ. ಅವ್ರು ಇದನ್ನ ಹೇಳಿದ್ರ? ಇಂಥ ಸಿಚುವೇಶನ್ ಎಷ್ಟು ನೋಡಿಲ್ಲ, ಪಕ್ಕ ಇದನ್ನ ಹೇಳಿರ್ತಾರ ಅವ್ರು. ಲೇ ಕಂಪೌಂಡ್ರ ಕಿವ್ಯಾಗಿನ ಮಷಿನ್ ಆನ್ ಮಾಡ್ಕ್ಯಾರ್ಲಿ. ಓ ಡಾಕ್ಟ್ರು ಎಷ್ಟೊತ್ತಾತ ಹೇಳಿ ಬಂದನಿ, ಇನ್ನೂವರೆಗಿನೂ ಬಂದಿಲ್ಲ. ಬಂದ ಬಿಟ್ರಿ ಬರ್ಲಿ. ಏನ್ರಿ ರಂಗಪ್ಪನವ್ರ ಆಗ ಕರೆ ಕಳ್ಸಿದ್ರಿ? ನಮಸ್ಕಾರ ಬರ್ರಿ. ನಿನ್ನೆರ ಕಟ್ಟಿಸ್ಕೊಂಬಂದನಿ, ಇನ್ನೂ ಮಲಾಸ್ಟ್ ಹಂಗ ಆಡಕತ್ತ ನೋಡ್ರಿ. ಹೆಂಗ್ ಹಾಕಿರಿ ನೀವು ಬೀಜನ? ಅಲ್ರಿ ಇನ್ನ ಕಟ್ಸದ್ ನಿನ್ ಕಟ್ಸಿರಿ, ಚಚಲ್ ಕರ ಅಂತೀರಿ, ಅದಕ್ಕೊಂದ್ ಸ್ವಲ್ಪ ಆರಿಕ ಮಾಡ್ಬೇಕ್ರಿ. ಹಂಗ ನಿಂತಲ್ಲ ಅಂದ್ರ ಹೆಂಗ್ ಹೇಳ್ರಿ? ಅದು ಏನ್ ಆರಿಕ ಮಾಡೋದ್ ಬಿಡ್ರಿ. ನೀವು ಹೊಸಬ್ರು ಚಲೋತ್ನಂಗ ಹಾಕ್ತಾರ ಬೀಜನ ಅಂತಂದ ಕಟ್ಟಿಸ್ಕೊಂಬಂದ್ರ ಹೆಂಗ್ ಹಾಕಿರಿ? ಏನ್ ಆರಿಕ ಮಾಡ್ಬೇಕು ನೋಡ್ರಿ ಅದಕ್ಕ. ನಾ ಅದಕ್ಕ ಮೊದ್ಲ ಹೇಳಿದ್ರಿ ನಿಮಗೆ, ಒಂದ ಸತಿ ಅಂದ್ರ ಗೌಡ್ರ ಹೊರ ಜೊತೆಗೆ ಹಾರಸ್ರಿ ಅಂತಂದ. ಇಲ್ಲಿ ನೀವು ಟೂಬ್ ಹಾಕ್ರಿ ಅಂದ್ರಿ, ಹಾಕೇನ್ರಿ. ಒಂದ್ ಸ್ವಲ್ಪ ಅದಕ್ಕೆ ಆರಿಕ ಮಾಡ್ಬೇಕ್ರಿ, ಎಲ್ಲ ಸರಿ ಆಕತಿ. ರೇ ಡಾಕ್ಟ್ರ, ಅಲ್ಲಿ ಹುಚ್ಚ ಸೊಳ ಮಗನ್ ಗೌಡನ್ ಹೆಸರು ಇಲ್ಲಿ ನಮ್ಮ ಮನ್ಯಾಗ ಎತ್ತ ಮಾಡ್ರಿ. ಹಾ ಎತ್ತಲ್ ಬಿಡ್ರಿ. ಲೇ ಕಂಪೌಂಡ್ರ, ಏನ್ ಲೇಮ ಆ ಗುಳಿಗೌಡನ್ ಹೆಸರು ಎತ್ತಿದ್ರಿ ಅವ್ನಿಗೆ ಆಗಂಗಿಲ್ಲ, ಹಂಗ್ ಮಾಡ್ತಾನ. ಅವ್ರು ಅಷ್ಟೇ ರೀ. ಲೇ ಒಂಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂಗ ಬಿಡ್ಲಿ ಅವ್ರು. ಓ ರತಾನ ಇಲ್ಲೇ ಬಂತ. ಡಾಕ್ಟ್ರ ಏನ್ ಬೇಕಿತ್ರಿ?
ಹಾ ಅದ ಸ್ವಲ್ಪ ಬಿಸಿನೀರ್ ಬೇಕಿತ್ತಲ್ರಿ ಅದಕ್ಕೆ ಕೇಳಿದೆ. ತಾಯಿ ಸಿಂಚನ ಆ ಬ್ಯಾಗ್ ಅಲ್ಲಿ ಇಟ್ಟು ಅಷ್ಟು ಬಿಸಿನೀರ್ ಅಂತ ತೊಗೊಂಬರಲ್ಲ, ಡಾಕ್ಟರ್ ಬಿಸಿನೀರ್ ಬೇಕಂತ. ನೋಡ್ರಿ ರಂಗಪ್ಪನವ್ರ, ಆಕಳ ನಾ ಬಾಳ ಪ್ರೀತಿಯಿಂದ ನೋಡ್ಕೋಬೇಕ್ರಿ. ಏನಂತೀರಿ? ಭಾರಿ ಅನುಭವ ಐತ್ ಬಿಡಪ್ಪ ನಿಮಗೂ ಆಕಳ ಬಗ್ಗೆ. ನೋಡ್ರಿ ರಂಗಪ್ಪನವ್ರ, ಅದ್ರಾಗಲ್ದ ಈಗಿನ ಟೈಮ್ನಾಗ ಆಕಳನ ಹೆಣ್ಮಕ್ಳು ನೋಡ್ಕೊಂಡಂಗ್ ನೋಡ್ಕೋಬೇಕ. ಅದಕ್ಕ ಹೊಡೆಯೋದು ಬಡಿಯೋದು ಜಬರ್ಸೋದು ಮಾಡಂಗಿಲ್ರಿ. ಏನಂತೀರಿ? ಅದು ಮಕ್ಕನ ಜಾಗಕ್ಕ ಬತ್ತುಲ್ ಹಾಕಿ ಮಲಗಿಸ್ಬೇಕ್ರಿ. ಅಲ್ಲೇ ಹಾಸ್ಕೊಂಬಕ್ಕ. ಅದು ಕಟ್ಟಿಸ್ಕೊಳಕ್ ಬಂದಾಗ ಬಿಸ್ಲಿಗೆ ಕಟ್ಟೋದು ಹೊರ ಕಟ್ಟೋದು ಎಲ್ಲ ಮಾಡಂಗಿಲ್ರಿ. ಬಂಡೆ ಚಿಕ್ಕನ್ ಬಾಯಿ. ಅದಕ್ಕೆ ಕಟ್ಸಿಂದ ಚಲೋ ಫುಡ್ ಹಿಂಡಿ ಪಂಡಿ ಹಾಕಿ ತಿನ್ನಿಸ್ಬೇಕ್ರಿ. ಅದಕ್ಕ ಅದನ್ನ ಬಾಳ ಪ್ರೀತಿಯಿಂದ ಗೌರವದಿಂದ ನೋಡ್ಕೋಬೇಕ್ರಿ. ಅಲ್ಲ ನಿನಗ ಎಷ್ಟ್ ಹೇಳ್ಬೇಕು, ನಿನಗ ತಿಳಿತೈತೇನಿಲ್ಲ ನಿನಗ? ದಿನ ಒಂದ್ ನೀರ್ ಬೈಯದ ಆತ್ ನೋಡ್, ನಾನು ಹೇಳೋದ ಆತ, ಸಾಕ ಹೇಳದ್ ನೋಡ್ ನನಗ. ನೋಡ್ರಿ, ನಾ ಇಷ್ಟೆಲ್ಲ ಹೇಳೇನಲ್ಲ, ಹಿಂಗ್ ನೋಡ್ಕೊಂಡಿ ಅಂದ್ರ ನಿಮ್ ಮಕ್ಳು ಬಾಳ ಆರಾಮಾಗಿ ನೆಮ್ಮದಿಯಿಂದ ಇರ್ತೈತ್ರಿ. ಏನ್ರಿ? ಹಾಯ್ ಗೌರಿ. ನನ್ನ ಹೆಸರು ಹೆಂಗ್ ಗೊತ್ತೈತಿ ನಿನಗೆ? ಹಗ್ಗ ಅವನ ಹಡ. ಈಗ ಹೆಸರು ಕರೆಗ ಗೌರಿನ. ನೀನ್ ನೋಡಕ್ ಬಂದನಿ ಅಂದ್ಮೇಲೆ ನಿನ್ ಹೆಸರು ತಿಳ್ಕೊಳ್ದಂಗ ಇರ್ತಾನ ನಾನು. ನೀನ್ ನೋಡಾಕ ತೇಟ್ ಶಿವನ್ ತಲೆ ಮೇಲೆ ಇರ್ತಾಳ ಗಂಗೆ, ಹಂಗ ಅದಿ ನೋಡು. ನೀನ್ ಹಿಂಗ್ ನಾಚಿದ್ರ ಭೂಲೋಕದಲ್ಲಿರೋ ಅಪ್ಸರೇನೆ ದೆರೆಗಿಳಿದ್ ಬಂದಂಗ ಹಾಕತಿ. ಏ ಹೋಗ್ರಿ, ಹೆಂಗ್ ಮಾತಾಡ್ತೀರಾ ನೀವು? ಅಯ್ಯೋ ನಗ್ತಾಳ ಅಂದಂಗ ಯಾಕೆ ಹೋಗಿ ನೀನು? ಜಾಲಿ ಡೇಸ್ ಡಿಗ್ರಿ ಕಾಲೇಜ್. ಯಾಕ್ರಿ? ಅಂದ್ರ ನಿನ್ ಜೊತೆ ಜಾಲಿಯಾಗಿ ಓಡಾಡಕ್ ಕೇಳಿದೆ. ಹಾ ಅದರಿ ದಿಸಾ ದನಿನ್ ಮುಕ್ಕಳ ಕೈ ಇಟ್ಟಿಟ್ಟು ಸಾಕಾಗ್ಬಿಟ್ಟತಿ. ಒಂದ್ ಸ್ವಲ್ಪ ದಿವಸ ಕಾಲೇಜ್ ನ್ಯಾವ ಹಾಕಂದು ನಿಮ್ ಜೊತೆ ಸುತ್ತಾಡ್ಬೋದು ಅಂತ. ನಾನು ಈ ಊರಿಗೆ ಬಂದಿರೋ ಹೊಸ ದನಿನ್ ಡಾಕ್ಟರ್. ನನ್ನಿಂದ ಬಾಳ ಜನ ಹುಡುಗಿರು ಬಿದ್ದಾರ, ಆದ್ರೆ ನಾನು ಎಲ್ಲರನ್ನ ರಿಜೆಕ್ಟ್ ಮಾಡೀನಿ. ಹೌದಾ? ಹಾ ಮತ್ತ ನಂದು ಕೋಟ್ಯಾಂತರ ಆಸ್ತಿ ಐತಿ, ನೀನ್ ಒಬ್ಳ ನೋಡು ಆ ಕೋಟಿ ಮ್ಯಾಗ ಇದ್ದದ್ದು. ಸರಿ ತಗೋರಿ, ನಮ್ಮಪ್ಪ ದನ ಹೊಡ್ಕೊಂಡ್ ಬರೋ ಹೊತ್ತಾಯ್ತು, ನಾನು ಹೋಗ್ತೇನ್ರಿ. ರೀ, ಫೋನ್ ನಂಬರ್ ಕೊಡ್ರಿ. ಮೊದ್ಲು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ರಿ, ಆಮೇಲೆ ಕೊಡ್ತೀನಿ. ರೀ ಡಾಕ್ಟ್ರ, ಗೌರಿ ರೀ ಅದ ರೀ, ಮೊನ್ನೆ ಆಕಳ ನೋಡಕ್ ಹೋಗಿದ್ವಿ ಗೌರಿ. ಅದೇನ ಇದು ಪ್ರೆಗ್ನೆಂಟ್ ಆಗೈತಂತ್ರಿ. ಹುಚ್ಚ ಮಗ ನೀನ್ ಹೇಳ ನೋಡ್ರಿ. ಅಲ್ಲಿ ನಾದ ಹುಡುಗಿ ವಿಚಾರ ಹೇಳಾಗತ್ತೆ ಅಂದ್ರೆ ಆಕ್ಸಿಡೆಂಟ್ ಮೇಲೆ ಹಿಂಗ್ ತಿರುಗಿದೆ. ಹಲೋ ಡಾಕ್ಟರ್, ಹವರು ಇವ್ರಿ? ನಾ ಚೆನ್ನಾಗಿದ್ದಾನೆ, ನೀ ಏನ ಹಿಂಗ್ ನುಲಿಯಾಕತಿ? ಡಾಕ್ಟರ್ ತಳಗ ಒಂದ್ ಏನೋ ಚುನ್ಸ್ತಾ ಐತ್ರಿ ಡಾಕ್ಟ್ರ. ಚುನ್ಸ್ತಾ ಇದೆಯಾ? ಏನ್ ಚುನ್ಸ್ತಾ ಇದೆ? ಮಳೆ ಚುನ್ಸಾಕತ್ರಿ ಡಾಕ್ಟ್ರ. ಹಂಗಾದ್ರ ಒಂದ್ ಕೆಲಸ ಮಾಡ್ಬಿಡು, ಆ ಮಳೆಗೆ ಒಂದೆರಡು ಫೋಟೋ ನೇತಾಕ್ಬಿಡು, ಹಂಗಾರ ಚುನ್ಸೋದ್ ಏನಾರ ಕಮ್ಮಿ ಆಗ್ಬೋದು. ತಡ್ರಿ ಡಾಕ್ಟ್ರ, ನೀವು ದನಿಗೆ ಅಷ್ಟ ನೋಡ್ತೀರ ಏನ್ ಮನುಷ್ಯರಿಗೆ ನೋಡ್ತೀರ? ಯೋ, ನಾ ದನಿನ್ ಡಾಕ್ಟರ್ ಕಣಯ್ಯ, ದನಿಗೆ ಅಷ್ಟ ಟ್ರೀಟ್ಮೆಂಟ್ ಕೊಡೋದು ನಾನು. ಏನಾತೀಗ? ಡಾಕ್ಟ್ರ, ನನಗಿದು ಕುಂತಾಗ ಮುಳ್ಳು ಚುನ್ಸಾಕತ್ರಿ ಡಾಕ್ಟ್ರ. ಹೌದು, ಬೆಳಿಗ್ಗೆ ಎಲ್ಲಿ ಹೋಗಿ ಇದಕ್ಕೆ? ಕೆರೆ ಕಡೆ ಹೋಗ್ಕಂಡ್ರಿ ಆತ ಬೈಲಾಗ. ಕರೆಕ್ಟ್ಗೆ ಬೈಲ್ ನೋಡ್ಕೊಂಡ್ ಕುತ್ಕ, ಮತ್ ಪಿಕ್ ಚಾಲಿ ಮುಳ್ ಮೇಲೆ ಏನಾರ ಕುಂತಿ ಬರ್ಲಾ? ಡಾಕ್ಟ್ರ, ನಾನ್ ಪಿಕ್ ತಲೆ ಮೇಲೆ ಕುಂತಿಲ್ರಿ, ಅದ ಏನ ಅಂತಾರಲ್ಲ ಪ್ರೇಡ್ಸ್ ಆಗೈತ್ರಿ ಡಾಕ್ಟ್ರ. ನೀ ಗಂಡ್ಸ ಹೆಂಗ್ಸ? ನಾ ಗಂಡ್ಸ್ ಅದನ್ರಿ ಡಾಕ್ಟ್ರ. ಮತ್ ಪೀರಿಯಡ್ಸ್ ಆಗೈತಿ ಅಂತೆಲ್ಲ, ಥೂ ನಿನ್ನ. ಹಂಗಲ್ರಿ ಡಾಕ್ಟ್ರ, ಮೂಲ್ ಓದಿ ಅಂತಾರಲ್ಲ, ಮೂಲ್ ಓದಿ ಆಗೈತಿ. ಮತ್ ಮುಚ್ಕೊಂಡ್ ಕನ್ನಡದಾಗ ಹೇಳ್ಬೇಕಲ್ಲ, ಇಂಗ್ಲೀಷ್ ಅಲ್ಲಿ ಹೇಳಿದ್ರೆ ಅದೇನ್ ಮುಳು ಚುಂಚತ್ ಬಿಟ್ಬಿಡ್ತೈತಿ ನಿಂಗೆ. ಡಾಕ್ಟ್ರ ತಪ್ಪಾಗೈತ್ರಿ, ಯಾವ್ದಾರ ಔಷಧಿ ಇದ್ರಿ ಹೇಳ್ರಿ. ನೋಡಯ್ಯ, ನನಗೂ ಅಲ್ಪ ಸ್ವಲ್ಪ ಆಯುರ್ವೇದಿಕ್ ಗೊತ್ತೈತಿ, ಅದಕ್ಕೆ ಹೇಳಾಕ್ತಾನೆ. ಒಂದ್ ಕೆಲಸ ಮಾಡು, ಹಸೆಕಾಯಿ ಹಿಂಡಿ ಸಾರು ಒಣ ಮೆಣಸಿನ್ಕಾಯಿ ಹಿಂಡಿ ತಿನ್ನ, ಒಂದ್ ವಾರ ತಿನ್ಬಿಡು, ಎಲ್ಲ ಸರಿ ಹೋಗತಿ. ಡಾಕ್ಟ್ರ್ ಅದು ಉರಿಯಲ್ಲೇನ್ರಿ ಡಾಕ್ಟ್ರ್? ನಿಂಗಷ್ಟ ಉರಿತೈತನ? ಅದಕ್ಕ ಉರಿತೈತಿ. ಉರಿ ಹೊಡ್ತಕ್ಕ ಅದು ಮುಳ್ಳು
ಬಾಡಿ ಹೋಗತಿ. ಹಾ ಡಾಕ್ಟ್ರ ಇವ್ದು ತಲೆ ಅಲ್ ಬಿಡ್ರಿ, ತಲೆ ಬೆಣ್ಣೆ ತಲೆ. ಡಾಕ್ಟ್ರ ಬರ್ತೇನ್ರಿ. ಹೋಗೋಗ್. ಅಶಕ ಹಿಂಡಿ, ಅಶಕ ಪಲ್ಯವು, ಅಶಕಾಯಿ ಸಾರು. ಹಾ ಏನ್ ಮಜಾ ಆಕತಪ್ಪ. ಡಾಕ್ಟ್ರ ಹಸಿ ಮೆಣಸಿಕಾಯಿ ತಿನ್ನಂದ್ರಲ್ರಿ ಇನ್ನೂ ತ್ರಾಸ ಆಗಲ್ಲ ಏನ್ರಿ ಅವನಿಗೆ? ನನ್ನ ಮಗ ನನ್ ಮುಂದನ ಇಂಗ್ಲೀಷ್ನ ಸೋಕೆ ಮಾಡಕತ್ತಾನ. ಇದು ಕುಂತಾಗ ಸತಿಗ ಆಯ್ ಪ್ರಾಕ್ಟೀಸ್ ಮಾಡ್ಬೇಕವ. ಹಂಗ್ ಮಾಡ್ಯಾನ ಅವನಿಗೆ. ನಾನು ನಡಿ ಒಂದ್ ಸ್ವಲ್ಪ ಕುತ್ಕೊಂಡ್ ಹೋಗೋಣ. ಏ ಬಾ ಮಂತೇಶ ಆರಾಮ್ ಕೂತ್ಕೊಂಡ್ಬಿಟ್ಟಲ್ಲ. ಏನ್ ಮಾಡೋದು ಬಸ ಕೆಟ್ಟ ಬಿಸ್ಲ ಬದುಕ್ ಮಾಡದ ಸಾಕಾಗ್ಬಿಟ್ಟತಿ ಈಗ. ಏನ್ ಹಚ್ಚಿರ್ಪ ಕೆಲಸನ? ಅದ ಬಡ ಮರೆ ಗೊಂಜಾಳ ಮರೆ ಕಚ್ಚವಿ. ಈ ಕೆಟ್ಟ ಬಿಸಿಲು ಇರೋದಕ್ಕ ನಾಳೆ ಮುರಿದ್ರಕಂತ ಕೈಬಿಟ್ಟು ಹೊತ್ತ ಅಗ್ಗಾಡ್ಕಂದ್ ಇತ್ಲಾಗ ಹೊಂಟಿಯಲ್ಲೋ ಮರೆ ಕೆಟ್ಟ ಬಿಸ್ಲಾಗ. ಏನ್ ಬಿಡಪ್ಪ ಮರೆ ಒಟ್ಟು ಎತ್ತಿ ಮೇವ್ ತರಕ್ ಹೊಂಟಾನಿ. ಮಂತೇಶಿ ಊರಿಗೆ ದಂಡ ಡಾಕ್ಟರ್ ಬಂದಾನ ಅಂತ ಹೇಳಿದ್ದಿ. ಹೂನ್ಸಾ ಮಂತೇಶಿ ಹಾಲ ಗುಳಿ ಕೊಡೋನ್ ಜೊತೆ ಸೇರ್ಬಿಟ್ಟಾನ ನೋಡಪ್ಪ ಡಾಕ್ಟರ್. ಒಗ್ಗ ಪಾಡ ಆತ್ ನೋಡಪ್ಪ ಇಲ್ಲಿಗೆ. ನೋಡಪ್ಪ ಅವತ್ತ ನೀನ್ ಅವನ್ನ ವಯಸ್ಸೇ ಮಾತಾಡಿದ್ದಿ. ಇಲ್ಲಿ ತಡ್ಜ ಈಗ 4 ದಿವಸ ಆತ ಅವ್ನು ಬಂದ ಡಾಕ್ಟ್ರ ನೋಡೋಣ ತಡ್ಜ. ಡಾಕ್ಟ್ರನ ಈಗ ಅವ್ನ ಹಂಗ ಮಾತಾಡ್ಸಿರ್ಬೋದ. ನೋಡಪ್ಪ ಮಂತೇಶಿ ನಮ್ಮೂರಾಗ ಹುಟ್ಟಿ ನಮ್ಮೂರಾಗ ಬೆಳೆದ ನಮ್ಮೂರ್ ಹಕ್ಕಿಗತ್ತ ಇನ್ನೂ ಗೊತ್ತಿಲ್ಲ. ಹಂಗಲ್ಲೋ ಬಸಪ್ಪಜ. ಇರ್ಲಿ ತಾರಪ್ಪ ಅಡಿಗೆಲ್ಯಾರ ತಾರಪ್ಪ ಹಾಕ್ಯಾಣ. ಇದ ನೋಡ್ರಿ ನಮ್ಮ ಊರ್ ಶಾಲೆ. ಈ ಕಲ್ತರೆಲ್ಲ ಬ್ಯಾರೆ ಗ್ರಹಕ್ಕೆ ಹೋಗ್ಯಾರ ನೋಡ್ರಿ. ಮತ್ತೆ ಹೋಗಿಲ್ಲ. ನಾ ಬ್ಯಾರೆ ಗ್ರಹದಂತ್ರ ಇಲ್ಲಿ ಬಂದೇನ್ರಿ ಕಳಪ. ರೀ ಓ ನಮಸ್ತೆ, ನಮಸ್ತೆ. ನನ್ನ ಹೆಸರು ಸಿಂಚನ ಅಂತ. ಗೊತ್ತ್ರಿ. ಗೊತ್ತಾ? ಅದರಿ ನಿನ್ನೆ ನಿಮ್ ಮನ್ಯಾಗ ಬಿಸಿನೀರ್ ತರ ಕೇಳಿದ್ರಲ್ಲ ನಿಮ್ಮ ಅಪ್ಪರು, ಅವಾಗ ಗೊತ್ತಾತ್ರಿ. ಓ ಹಾಗೆ. ಅಂದಂಗ ನನ್ನ ಹೆಸರಿ ಗೊತ್ತು ಡಾಕ್ಟ್ರು. ಓ ಎಲ್ಲೋ ಮಿಸ್ ಹೊಡ್ಯಾಕೈತತ್ಲೆ ಕಂಪೌಂಡ. ಯಾಕ್ರಿ? ಯಾಕಿಲ್ರಿ, ನನ್ ಜೀವನದಾಗ ಎಲ್ಲ ಸತಿ ನಾನ ಹುಡುಗಿರ್ ಹಿಂದ ಬಿದ್ ಮಾತಾಡ್ಸ್ತಿದ್ರಿ. ಫಾರ್ ದ ಫಸ್ಟ್ ಟೈಮ್ ನೋಡ್ರಿ ಒಂದ್ ಹುಡುಗಿ ತಾನಾಗೆ ಬಂದ್ ನನ್ ಮಾತಾಡ್ಸಕತ್ತದ್ದು. ನಾನು ಸೇಮ್ ರೀ. ಫಾರ್ ದಿ ಫಸ್ಟ್ ಟೈಮ್ ಒಂದ್ ಹುಡುಗನ ಹತ್ರ ಇಷ್ಟು ಧೈರ್ಯದಿಂದ ಮಾತಾಡಕತ್ತಿರೋದು. ಆದ್ರೂ ನಂಬಕ್ ಹಾಕೋಲ್ ನೋಡ್ರಿ. ಆಕಾಶದಾಗಿರೋ ನಕ್ಷತ್ರ ಒಂದ ಸತಿ ಬಂದ್ ಇಲ್ಲಿ ಬಿದ್ದಂಗಾತ್ರಿ. ನೀವು ನನ್ನ ಹತ್ರ ಬಂದ್ ಮಾತಾಡಿದ್ದ. ಅದು ಬಿಡ್ರಿ, ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡ್ರಲ್ಲ. ಇಂಥ ವಿಚಾರದಾಗ ನಾವೆಲ್ಲ ಫುಲ್ ಫ್ರೀ ಇರ್ತಾವ ನೋಡ್ರಿ. ಅವ್ರ ಅದಾರಲ್ರಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಅವ ಕಿವುಡ ಪ್ರೇಕ್ಷಕ. ನೀವು ಮಾತಾಡ್ರಿ, ಅವ್ನ್ ಶೆಲ್ ನನ್ ತಕದವು. ಆದ್ರೂ ನೀವು ಬಾರಿ ಕಿಲಾಡಿ ಅದೀರ್ ನೋಡ್ರಿ. ಅದಕ್ಕರಿ ನಾ ದನಿನ್ ಡಾಕ್ಟರ್ ಆಗಿದ್ದು. ಅದರಿ ನಾನು ಗೊತ್ ಬಿಡ್ರಿ. ನಮ್ ಕಂಪೌಂಡ್ರ್ ನಿಮ್ ಬಗ್ಗೆ ಎಲ್ಲಾ ಹೇಳೇನ್ರಿ. ಆದಲ್ರಿ, ನಿನ್ನೆ ನೀವು ನಮ್ಮ ಮನಿಗ್ ಬಂದು ಆ ಮೂಕ್ ಪ್ರಾಣಿ ಮೇಲೆ ತೋರಿಸಿದ ಕಾಳಜಿ ನೋಡಿ ಎಷ್ಟೋ ದಿನ ಆದ್ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಒಬ್ಬ ಒಳ್ಳೆ ಮನ್ಸಿರಂತ ವ್ಯಕ್ತಿ ನೋಡ್ದಂಗಾತ್ರಿ ನಂಗ. ನನ್ಗೂ ಅಷ್ಟೇ ರೀ. ನನ್ ಜೀವನದಾಗ ಒಂದ್ ಹುಡುಗಿ ನನ್ ಹುಡ್ಕೊಂಬಂದ್ ಮಾತಾಡ್ಸ್ತಾಳ ಅಂತ ಗೊತ್ತಾಗಿದ್ದ ನಿಮ್ಮಿಂದ ರೀ. ಇನ್ಮೇಲೆ ಅಂತ ಸಂದರ್ಭ ಬಾಳ ಬರ್ತವ್ರಿ. ನಾ ಇನ್ ಬರ್ತೇನ್ರಿ. ಯಾಕ್ರಿ ಡಾಕ್ಟರ್ ಏನಾತ್ರಿ? ಇನ್ನೊಂದ್ ಅಕೌಂಟ್ ಓಪನ್ ಆಯ್ತು. ಏನಂದ್ರಿ? ಇವ ಯಾಕ್ಯಪ್ ನನ್ ಮಗ ಅದ ನೋಮ್ರಿ. ತಗ ನಿನ್ ಶೆಲ್ ಅಲ್ಲೇ ಬಿಟ್ಟಿದ್ ನೋಡು, ಕಿವ್ಯಾಗ ಹಾಕ್ಯ. ಡಾಕ್ಟರ್ ಯಾಕೆ ಬಂದ್ರಿ? ಅವ್ರಪ್ಪ ದನಿ ಗುಳ್ಗಿ ಇಸ್ಕೊಂಬ ಅಂತ ಹೇಳಿದ್ನಂತ, ಅದಕ್ ಬಂದದ್ಲು. ಹೋಗ ದನ ದವಾಖಾನಿಗೆ ಹೋಗ. ಎಲ್ಲ ಗೌಡ, ಎಷ್ಟು ಆಕಳಿಗೆ ನಿನ್ನ ಹೊರಿಂದ ಗಬ್ ಮಾಡಿಸಿರ್ಬೋದು, ಆದ್ರೆ ನನ್ನ ಆಕಳಿಗೆ ನಿನ್ನ ಹೊರಿ ಕಡೆಯಿಂದ ಗಬ್ಬು ಮಾಡ್ಸಕ್ಕಾಗಂಗಿಲ್ಲ ಮಗನ. ಲೇ ಬಾಂಡ್ಲಿ ರಂಗ,
ನಿನ್ನ ಆಕಳಿಗೆ ನನ್ನ ಹೋರಿಯಿಂದ ಹಾರಿಸ್ದಾಗ್ಲೇ ನನಗೆ ಸಮಾಧಾನ ಆಕೈತಿ. ಏ ಗೌಡ, ಅದು ಈ ಜನ್ಮದಾಗ ಸಾಧ್ಯನ ಇಲ್ಲಲೇ. ಡಾಕ್ಟ್ರೆ ಇಲ್ಲೇ ಹೊಲ್ಸ್ರಿ ಹಿಂಗ. ಇಲ್ಲೇನ ಹಾ ರೀ, ಏನ್ ರೋಡು ನಿಮ್ಮ ಊರ್ಗು ಹಂಗ ಬಿಡ್ರಿ ಅವ್ವ. ಗಾಡಿ ಬಿಟ್ಟು ಸುಮ್ಮನೆ ನಡ್ಕೊಂತ ಹೋಗೋದ ಪಾಡ ಅನ್ಸತಿ. ಏನಂತಿ? ಅಯ್ಯಪ್ಪ. ಡಾಕ್ಟ್ರೆ ನಿಲ್ಲಿಸ್ರಿ, ಡಾಕ್ಟ್ರೆ ನಿಲ್ಲಿಸ್ರಿ. ಯಾಕೆ ಏನಾತ? ಅಲ್ಲಿ ನೋಡ್ರಿ ಗುಳಿ ನೋಡ್ರಿ ರಂಗಣ್ಣ. ಮಾತಾಡ್ಸ್ಕೊಂಡ್ ಬರ್ತಾನೆ ಇರ. ರೀ ಡಾಕ್ಟ್ರೆ, ನೀವೇನ್ರಿ ಜ್ವಾಲಾಮುಖಿ ನೋಡಕ್ ಹೋಗ್ತಾನೆ ಅಂತ ಅನ್ನತ್ರಿಲ್ರಿ? ಲೇ ಅವ್ರೇನ್ ಬೆಂಕಿ ಬಿರ್ಗಾಳಿ ಏನ್ಲೇ? ಇರ್ಲಿ ಹೋಗ್ ಮಾತಾಡ್ಸ್ಕೊಂಡ್ ಬರ್ತಾನೆ. ರೀ ಡಾಕ್ಟ್ರೆ, ನಮ್ ಊರಾಗ ತೊಟ್ಟಲ್ದಾಗ ಮಳಗೋರಿಂದ ಹಿಡಿದು ಚಟ್ಟದ ಮ್ಯಾಗ ಮಳಗೋರ್ವರೆಗೂ ಗೊತ್ತಾಕತಿ. ನಿಮಗ್ ಗೊತ್ತಾಗಲ್ದಲ್ರಿ? ಏನ ಹಾಲು ಕುಡಿಯೋದ? ಹಾ? ಅಂದ್ರ ಊಟ ಮಾಡೋದ ಅಂತ ಕೇಳಿದೆ. ಏನ್ ಇಂತ ಹೊತ್ನಾಗ ಡಬಲ್ ಮೀನಿಂಗ್ ಮಾತಾಡ್ತೀರಿ? ಅವ್ರಿಬ್ರು ಮುಖಾಮುಖಿ ಆಗಿದ್ ನೋಡಕ್ ಡಬಲ್ ಗುಂಡೆ ಬೇಕ್ರಿ. ಓ, ನಮ್ ಊರಾಗ ಹಾಲು ಅನ್ನೋ ಪದ ಹುಟ್ಟಾಕಿದ್ದ ಆ ಗುಳಿಗೌಡ್ರಿ. ಆದ್ರ ಆ ಗೌಡ್ರನಿಂದನ ಹಾಲು ಮೊಸರು ಊಟ ಮಾಡ್ತಾನ ಅನ್ನೋ ಪದ ಸುಟ್ಟಾಕಿದ್ದ ಈ ರಂಗಪ್ಪ ನೋಡ್ರಿ. ಓ, ಇವ್ರಿಬ್ರು ಮುಖಾಮುಖಿ ಆಗಿದ್ದು ಇನ್ನು ಊರಾಗ ಯಾರಿಗೂ ಗೊತ್ತಿಲ್ರಿ. ಗೊತ್ತಾಗಿದ್ರೇನ ಹೆಂಡತಿ ಪಕ್ಕ ಮಲ್ಗದ ಬಿಟ್ಬಿಡ್ತಿದ್ರನ? ಹಂಗಲ್ರಿ, ಸೂರ್ಯ ಚಂದ್ರ ಗ್ರಹಣ ಹಿಡ್ದಾಗ್ರಿ ಜನ ಹೆಂಗ ಆ ಗ್ರಹಣ ನೋಡಕ್ ಹೆದರ್ತಾರಲ್ರಿ, ಹಂಗ ಇವ್ರಿಬ್ರು ಜಗಳ ನೋಡಕ್ ಹೆದರ್ತಾರ ನೋಡ್ರಿ. ಓ, ಅಷ್ಟ ಅಲ್ರಿ, ಒಂದನೇ ಮಹಾಯುದ್ಧ ನೋಡಿರೇನ್ರಿ ನೀವು? ಹಾ. ಎರಡನೇ ಮಹಾಯುದ್ಧ, ಇಲ್ಲ ಮೂರನೇ ಮಹಾಯುದ್ಧ ರೀ. ಲೇ ಮೂರನೇ ಮಹಾಯುದ್ಧ ಎಲ್ಲ ಐತ್ಲಿ, ನನ್ನ ಕನ್ಫ್ಯೂಸ್ ಮಾಡ್ತಿಲ್ಲ ಲೇ ನನ್ ಮಗನ. ಮೂರನೇ ಮಹಾಯುದ್ಧ ನಡೆದ್ರ ಈ ಭೂಮಿ ಮ್ಯಾಗ ಯಾರು ಇರಲ್ಲ, ಎಲ್ಲ ಸುಟ್ಟೋಕಾರ. ಅದರಿ, ಆ ಯುದ್ಧ ನಡೆದ್ರ ಭೂಮಿ ಮ್ಯಾಗ ಹೆಂಗ ಆಕತ್ತಲ್ರಿ, ಹಂಗ ಇವ್ರಿಬ್ರು ಮಧ್ಯೆ ಜಗಳ ಆತಂದ್ರ ನಮ್ಮೂರ್ ಸ್ಮಶಾನ ಆಕತ್ರಿ. ಯಾರು ಹೇಳಿದ್ರಲೇ? ಯಾರ ಕೇಳ್ಬೇಕ್ರಿ? ನಮ್ ಊರಾಗ 1ನೇ ಕ್ಲಾಸ್ನೇ 1ನೇ ಪಾಠನೇ ಇವ್ರ ಬಗ್ಗೆ ಐತ್ರಿ. ಅಷ್ಟ ಅಲ್ರಿ, ನಮ್ಮ ಅಜ್ಜ ಅಜ್ಜಿ ಸಣ್ಣವ್ರಿದ್ದಾಗ ಇವ್ರ ಕತಿ ಹೇಳ್ತಿದ್ರಿ. ಲೇ ರಂಗ, ನಿನ್ನ ಆಕಳಿಗೆ ನನ್ನ ಹೊರಿಯಿಂದ ಹಾರ್ಸಾಕ 1 ಜನ್ಮ 2 ಜನ್ಮ ಯಾಕೆ ಬೇಕಲೇ? ಇವತ್ತು ನಮ್ಮ ಊರಾಗ ನನ್ನ ಹೋರ್ ಇರ್ಬೇಕು, ಇಲ್ಲ ನಿನ್ನ ಆಕಳು ಇರ್ಬೇಕು, ಹಂಗ್ ಮಾಡ್ತಿದ್ದೆ. ಆದ್ರೆ ಇವತ್ತ ಶುಕ್ರವಾರ ಯಾರ ಮೇಲೂ ಕೈ ಮಾಡಲ್ಲ. ನಾನು ಅಷ್ಟಲ್ಲಿ ಹೋಸಲ ಕೂಡ್ದಾಗ ನಿನ್ ಕತಿ ಮುಗಿಸ್ತಿದ್ಯ, ಆದ್ರ ಅವತ್ತ ಮಂಗಳಾರಿತ್ತು ಬದುಕೆಂದಿ ಮಗನ. ಅಲ್ಲಲ್ಲಿ ಇವ್ರು ಹುಡ್ತಾಗಿಂದ ಹಿಡಿದು ಇಲ್ಲಿವರೆಗೂ ಮಂಗಳವಾರ ಶುಕ್ರವಾರ ಬಿಟ್ರಿ ಯಾವಾಗ ಮುಖಾಮುಖಿ ಆಗಿಲ್ಲ ಏನ್ಲಿ? ಅದ ಹೇಳಿದ್ರಲ್ರಿ, ಅವ್ರಿಬ್ರು ಜಗಳ ಮಾಡಿರಿ ಊರ್ ಸ್ಮಶಾನ ಆಕತ್ತಂತಂದ. ನೀವು ಊರಾಗ ಪಾಡದಿರಿ ತಗರ್ಲೆ. ಅವ್ರಿಬ್ರು ಹೊರದಾಡಲ್ಲ, ನೀವು ಊರನ್ನಾರ ಅವ್ರಿಗೆ ಬಿಲ್ಡಪ್ ಕೊಡೋದು ಬಿಡಲ್ಲ. ಈಗಾರ ಅವ್ರನ್ನ ಹೋಗಿ ಮಾತಾಡ್ಸಿರ್ ನಡಿತೈತೆ, ಮತ್ತ ಅವ್ರಿಬ್ರು ಜಗಳದಾಗ ನನಗ್ ಕೊಂದ್ ಹಾಕ್ತಾರ. ಹಾ ಹೋರಿ ಈ ಗ್ರಹಣ ಮುಗ್ದತಿ. ಯಾಕ್ರಿ ಏನ ತಿಳ್ಕೊಂತೀರಿ? ನೀವು ಬಂದ್ರಿ ಅಂತ ಒಂದು ಜೀವ ಉಳಿತು ಡಾಕ್ಟ್ರ. ಡಾಕ್ಟ್ರ, ನೀವು ಈ ಊರಿಗೆ ಬಂದಾಗಿಂತ್ರ ನನ್ ಮ್ಯಾಗ ರೆಸ್ಪೆಕ್ಟ್ ಕಮ್ಮಿ ಆಗೈತಿ ನೋಡ್ರಿ ಊರನ್ ಜನಕ್ಕ. ಮೊದ್ಲೇ ನಿತ್ತು ಅಂತ ಮಾಡ್ಯಾನ? ಅದೇರ್ಲಿ ಬಿಡ್ರಿ, ಆ ಹುಡುಗಿದ ನಿಮ್ದು ಏನಾತ್ರಿ ವಿಷಯ? ನೋಡ್ ಕಂಪೌಂಡ್ರ, ಈ ಲವ್ ಸ್ಟೋರಿನ ಲೈಫ್ ಸ್ಟೋರಿ ಮಾಡ್ಬೇಕಂದ್ರ ನಾವು ಹುಡುಗರು ಮೊದ್ಲ ನಾಯಿ ಆಗ್ಬೇಕು, ಅಂದಾಗ್ಲೇನೆ ಆ ಹುಡುಗಿರೋ ತಾಯಿ ಆಗೋದು. ತಿಳ್ಕ ಮೊದ್ಲ. ಆಮೇಲೇನ ಡೈಲಿ ಅವ್ರು ಹಾಕೋ ಬಿಸ್ಕಿಟ್ಗೆ ಜೋಲ್ ಸುರ್ಸೋದು. ಯಪ್ಪ, ಹಂಗಾರ ನನ್ ಮದ್ವಿನೂ ಬೇಡ, ಮಕ್ಳು ಬೇಡ ಬಿಡ್ರಿ. ಹಂಗಾರ ಆಗ್ಲಾರ್ದ ಬಗ್ಗೆ ಯೋಚನೆ ಮಾಡ್ಬೇಡ, ನಡಿ. ಹಂಗಾರ ನಂಗೆ ಮದ್ವೆ ಆಗಲ್ಲ ಅಂತೀರೇನ್ರಿ? ಅದಲ್ಲ, ಯಾಳೇದ್ ಹೇಳಿದಲ್ಲ ಅದಕ್ಕೆ ಹೇಳಿದ್ ನಾನು. ಗೌಡ್ರ, ಏನ್ರಿ ರಂಗಪ್ಪಂದು ನಿನ್ನೆ ಭರ್ಜರಿ ಇತ್ತು, ಮುಖಾಮುಖಿ ಭರ್ಜರಿ ಆಗಿತ್ತಂತಲ್ರಿ? ಅಕ್ಕನ ಯಾಕೆ ಹೇಳ, ನಿನ್ನೆ ಶುಕ್ರವಾರ ಇತ್ತು. ಅವ ಗೌಡ್ ಗಣಸ ಆದ್ರ ಬ್ಯಾರೆ ವಾರ ಕೂಡ ಕೇಳವಂಗ. ಹಾ ಜೇರ್ಕರ್ತ ನಿನ್ ಸಿಗದ ಇವತ್ ಸಿಕ್ಕಿದ್ನ ಅಂದ್ರ ಅವನ್ನ ಇರ್ಬಿ ಹೊಸ್ತಾಗದಂಗ ಹೊಸ್ತಾಗಿ ಬಿಡ್ತಿದ್ದೆ. ನನ್ನೇನ್ ಹೊಸ್ತ ಹಾಕ್ತಾನ್ರಿ ಅವ. ಮೊದಲ ಅವನ ಮನೇನ್ ಹೋರಿಗೆ ಹತ್ತಿ ಕಾಳು ಹಿಂಡಿ ಇಡಾಕ್ ಹೇಳ. ಅವ್ನ ಹೋರಿ ಕಡೆಯಿಂದ ಗಪ್ ಮಾಡ್ಸಿದ್ರ ಊರನ್ ಕರ ಎಲ್ಲ ಅಂಗುಕಲಾಗಿ ಹುಟ್ಟಾಕತ್ತಾವ. ಅದ ನಮ್ ಹೊರಿ ಮಿಸ್ಟೇಕ್ ಅಲ್ಲ, ಅವ್ರ ಆಕಳದ್ ಮಿಸ್ಟೇಕ್ ಅದ. ನಮ್ ಹೊರಿ ನೆಣ ಹೆಂಗೈತಿ ಗೊತ್ತಾಯ್ತಲ್ಲ ನಿನಗ? ಅಲ್ರಿ ಗೌಡ್ರ, ಇಡೀ ಊರ್ ಮಂದಿ ನಿಮ್ ಊರಿನ ಬಿಡ್ಸ್ಕೊಂಡ್ ಹೋಕಾರ, ರಂಗಪ್ಪ ಯಾಕೆ ನಿಮ್ ಊರಿ ಯಾಕ ಬಿಡ್ಸವಲ್ಲ? ನಮ್ ಹೊರಿ ಹತ್ರ ಬರ್ಬೇಕಾರ ದಮ್ ಬೇಕಲ್ಲ, ದಮ್. ಹೋರಿ ಮುಕ್ಕಳಾಗ ದಮ್ ಇದ್ರ ಸಾಲದಲ್ವ? ನನ್ ಇದ್ರಿಗೆ ಬಂದ್ ನಿಲ್ಲಾಕ ಆ ಗೌಡ್ಗ ಮುಕ್ಕಳಾಗ ದಮ್ ಬೇಕಲ್ಲ. ಅಲ್ರಿ ಗೌಡ್ರ, ಹೋಲ್ ಬಿಡ್ರಿ ಅತ್ತಾಗ, ನೀವ್ ಅವ್ರ ಹತ್ರ ಹೋಗ್ಬೇಕೈತ್ರಿ. ಏನ್ ಮಾತಾಡಕತ್ತೀಯೋ? ನಾನ್ ಯಾಕೆ ಅವನ ಹತ್ರ ಹೋಗ್ಲಿ? ನನ್ನ ಹತ್ರ ಇರೋದು ಗೂಳಿ. 100 ಆಕಳದ್ ಮೈ ಮ್ಯಾಲ್ ಬಿದ್ರು ನಮ್ ಗೂಳಿದು ಬಣ್ಣ ಮಾಸಿಲ್ಲ. ಬೇಕಾದ್ರ ಅವನೇ ಬರ್ಲಿ, ನಾನ್ ಹೋಗು ಅಂತೀಯಲ್ಲ, ಏನದಿ ನೀನು?
ನನ್ನ ಆಕಳ ಗಬ್ಬ ಆಗ್ಲಿಲ್ಲ ಅಂದ್ರೂ ಚಿಂತಿಲ್ಲ, ನಾನು ಮಾತ್ರ ಆ ಮಗನ ಹತ್ರ ಹೋಗಂಗಲ್ಲ. ಎಲ್ಲಿ ಹೊಕ್ಕಾನ ಹೋಗ್ಲಿ, ಇವತ್ತಿಲ್ದ ನಾಳೆ ನಮ್ಮ ಹೊರಿ ಹತ್ರ ಬಂದು ಬಗ್ಗಬೇಕು ಅವ್ನ ಆಕಳ. ಅದು ಈ ಜನ್ಮದಾಗ ಮಾತ್ರ ಸಾಧ್ಯ ಇಲ್ಲ ಬಿಡ. ಯಾಕೆ ಸಾಧ್ಯ ಆಗಲ್ಲ? ಅವ್ನ ಆಕಳದ ಹೊಟ್ಯಾಗ ನಮ್ಮ ಹೋರಿ ರಕ್ತನ ಹರಿಸ್ತಾನೆ. ನನ್ನ ಗೂಳಿ ಹೆಣ್ಣು ಕರ ಬೆಳ್ತೈತಿ. ಇದ ನನ್ನ ಗುರಿ. ನಾನು ಒಂದ್ ಕೈ ನೋಡ್ಕೊಂಡ ಬಿಡ್ತಾನೆ ಅವನ. ಲೇ ಕಂಪೌಂಡ್ರ, ಆಕಿ ಅದಳಲ್ಲೇ ಹೆಂಗಿಲ್ಲ ಆಕಿ? ಯಾರ್ರಿ? ಆಕೆಲೆ ನಿಮ್ಮೂರ್ ಗೌಡ್ರ ಮಗಳು. ಆಕಿ ಒಂಥರ ರೌಡಿ ಇದ್ದಂಗ್ರಿ ನಮ್ಮ ಊರಾಗ. ಯಾರಿಗೆ ಅದಲ್ರಿ? ನೀನ್ ಯಾವಾಗ್ರ ಮಾತಾಡ್ಸಿ ಏನ್ಲಿ ಆಕಿನ? ಬಡವ್ರಿಗೆ ಯಾಕ್ರಿ ಬಾಡುಟ್ಟು ಜಾತ್ರಿ? ಬಾ 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 ಬಾ. ಅಂದಂಗ ನನಗ್ ಹೆಂಗಲಿ ಆಕಿ? ನಿಮ್ಗ ಆಕಿ ನಿನ್ನೆ ಮಾತಾಡಿಸ್ಲಿಲ್ರಿ ಗೌಡ್ರ ಮಗಳು? ಹಂಗ ದಿವಸ 100 ಮಂದಿ ಮಾತಾಡ್ಸ್ತಾರ ನನ್ನ. ಅದಕ್ಕರಿ ನಾ ಹೇಳಿದ್ದ. ನಂದ ಆದಂತ ಸ್ವಂತ ಗಾಡಿ ಇರ್ಬೇಕಲ್ಲ ಜೀವನದಾಗ. ತಡ್ರಿ ಊರಿಗೆ ಬಂದಿನ ಬಾಳ ದಿವಸ ಆಗಿಲ್ಲ. ಮುಂದೆ ಯಾರು ಹುಡುಗಿ ಸಿಕ್ಕ ಲವ್ ಮಾಡಾಕ? ಮುಂದನು ಮಾಡೋಣಂತ, ಈಗ ಮಾಡೋಣ, ಅದ್ರಾಗ ಏನೈತಿ? ಅದೆಷ್ಟು ಹುಡುಗಿರ್ ಲವ್ ಮಾಡ್ತೀರಿ ಡಾಕ್ಟ್ರ್ ನೀವು? ನನ್ ಹೃದಯ ತುಂಬಾ ವಿಶಾಲವಾದದ್ದು, ಅದಕ್ಕ ಕೊನೆನ ಇಲ್ಲ. ಅಂದ್ರಿ? ಅಂದ್ರ ನಾನು ಒಂದ್ ದೋಣಿ ಮ್ಯಾಗ ಕಾಲಿಡಲ್ಲ, ನನಗೆ 2 ದೋಣಿನ ಬೇಕು. ನಾರ್ ಯಾವ್ದಾರ ದೊಡ್ಡ ಹುಡುಗಿ ಮ್ಯಾಗ ಕಾಲಿಲ್ರಿ, ಯಾವ್ದಾರ ಚಲೋ ಹುಡುಗಿ ನೋಡಿ. ದೊಡ್ಡ ಹುಡುಗ ನೋಡಕ್ ಅಷ್ಟ ಚಂದ, ಮುಳುಗ್ ತಂದ್ರ ಏನ್ ಮಾಡಕ್ಕಾಗಲ್ಲ. ಚಾಪ್ಟರ್ ಕ್ಲೋಸ್. ಜೀವನದಾಗ ಬಾಳ್ ತಿಳ್ಕಂದ್ರಿ ಬಿಡ್ರಿ, ನಮಗ್ ಒಂದ್ ಸ್ವಲ್ಪ ಏನ್ರ ಹೇಳ್ಕೊಡ್ರಿ. ಇದೆಲ್ಲ ಸಾಕಾಗಲ್ಲ, ನನ್ ಜೊತೆ ಅಷ್ಟ ಡ್ಯೂಟಿ ಮಾಡ, ಎಲ್ಲ ಗೊತ್ತಾಗತಿ. ಡಾಕ್ಟ್ರ ನಮ್ ಊರಾಗ ಇಷ್ಟೆಲ್ಲ ದನಕ್ಕ ಟ್ಯೂಬ್ ಹಾಕ್ತಿರಲ್ರಿ, ಒಂದ್ ಗೊಬ್ಬ ಆಗತ್ತಲ್ಲಲ್ರಿ? ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದು ಬಾಡ್ರ, ಅವೆಲ್ಲ ಇವತ್ತಲ್ದ ನಾಳೆ ಹಾಕವು. ಹಾಯ್ ಅಪ್ಪಿ. ಅಪ್ಪಿನ? ಇದ್ಯಾವ್ದು ಅಪ್ಪಿ? ಅಪ್ಪಿ ಅನ್ನೋ ಭಾಷೆನ ಬೆಂಗಳೂರ ಬಳಸ್ತಾರ. ಏನ್ ಬೆಂಗಳೂರಿಂದ ಏನಾದ್ರು ತಪ್ಪಿಸ್ಕೊಂಬತ್ತಾನ ಇದು ಪ್ರಾಣಿ? ಹಲೋ ಅಪ್ಪಿ. ಅಪ್ಪಿನ? ಲೇ ಕಂಪೌಂಡ್ರ, ಮೋಸ್ಟ್ಲಿ ನಿನ್ನ ಕರೆಕ್ಟ್ ತರ್ಬೇಕು ನೋಡು ಅವ್ರು. ಹಾಯ್ ಡಾಕ್ಟರ್ ಅಪ್ಪಿ, ನೀನೇ? ಆ ಕೆಪ್ ನನ್ ಮಗಗ ಅಪ್ಪಿ ಅಂದ್ರು ಅಷ್ಟ, ಕಪ್ಪಿ ಅಂದ್ರು ಅಷ್ಟ, ನಿನ್ನ ಕರ್ಯಾಕತ್ತಿದ್ದು. ಚಾಕ್ಲೇಟ್ ಪೇಪರ್ಮೆಂಟ್ ತಿಂದು ಶಾಲೆಗೆ ಹೋಗೋ ಹುಡುಗಿ, ಸಿರಂಜಿ ಸೂಜಿ ಹಿಡ್ಕೊಂಡು ನೌಕರಿ ಮಾಡೋ ನನಗೆ ಅಪ್ಪಿ? ಎಷ್ಟು ಕೊಬ್ಬಿರ್ಬೇಡ ನಿನಗೆ. ಈ ಕೊಬ್ಬಿರ ಹುಡುಗಿನ ನಡೆ ಉಣ್ಯಾಗ ಅಡ್ಡ ಹಾಕಿ ಮಾತಾಡ್ಸಿದೆಲ್ಲ ಅವತ್ತ, ನಿನಗೆ ಎಷ್ಟು ಕೊಬ್ಬಿರ್ಬೇಡ. ಡಾಕ್ಟ್ರ, ನಿಮ್ದು ಕೊಬ್ಬು ಅವ್ರದ್ದು ಕೊಬ್ಬು, ಇಬ್ರು ಕೊಬ್ಬು ಸೇರಿ ಮುಂದ ಯಾಕ್ಲೇ ಕೆಪ್ಪ? ಅಂದ್ರ ದೊಡ್ಡ ಕಬ್ಬು ಹಾಕತ್ತಂತಂದ್ ಹೇಳಕ್ ಬಂದಿಕ್ಕ. ಏನ್ರಿ ಡಾಕ್ಟ್ರ, ಏನ್ ಸಮಾಚಾರ? ನನ್ ಸಮಾಚಾರ ನಿನ್ ಮುಂದೆ ಹೇಳಕ ನೀ ನನ್ನ ಸಂಬಂಧಿಕನ? ಮುಂದಾಗೋಣಂತ ತಗೋ. ನೋಡ್ ಡಾಕ್ಟರ್ ಅಪ್ಪಿ, ಬ್ಯಾರೆ ಹುಡುಗಿರ್ಗತೆ ಹಿಂದೊಂದು ಮುಂದೊಂದು ಮಾತಾಡಕ್ ಬರಂಗಿಲ್ಲ. ನಾನ್ ನಿನ್ ಲವ್ ಮಾಡಾತೇನಿ ಅಷ್ಟ. ಅವ್ರ ಆಗಲ್ಲ ಅಂದ್ರ? ಆಪ್ಷನ್ ಇಲ್ಲ, ಆಗ್ಬೇಕಷ್ಟ. ಇಲ್ಲ ಅಂದ್ರ ಕಾನೂನ್ ಕೈ ತಗೋಬೇಕಾಕತಿ. ಅಲ್ಲಿವರೆಗೆಲ್ಲ ಹೋಗ್ಬೇಡ, ನಾನು ಬೇರೆ ಹುಡುಗರ ತರ ಅಲ್ಲ. ಆಪ್ಷನ್ ನನ್ನ ಪದನ ಗೊತ್ತಿಲ್ಲ ನನಗೆ. ಲೇ ಕೆಪ್ಪ, ಇನ್ಮೇಲಿಂದ ನಿಮ್ ಡಾಕ್ಟರ್ ನನಗೆ ಪೇಷಂಟು, ನಾನು ಅವ್ರಿಗೆ ಪರ್ಮನೆಂಟು. ನಿಮ್ ಡಾಕ್ಟರ್ನ ನಾನು ಲವ್ ಮಾಡೋ ತರ ಮಾಡು. ಬಾರೆ, ಬಸ್ ಬಂತು. ಲೇ ಕಂಪೌಂಡ್ರ, ಲವ್ ಮಾಡಿದ್ರ ಇಂಥ ಹುಡುಗಿನ ಲವ್ ಮಾಡೋಕ್ ನೋಡ್ಲೆ. ಯಾಕೆ ಹೇಳ? ಅವ್ರಪ್ಪನ ದುಡ್ನೆ ಹನಿಮೂನ್ ಮಾಡ್ಬೋದಲ್ರಿ? ನಿನ್ನ ಅದಕ್ಕಲ್ಲೇ ಬ್ಯಾರೆ ಲವರ್ಸ್ ತರ ಓಡ್ ಹೋಗಿ ಮದುವಾಗ ತಪ್ತತಿ. ರಾಜಾರೋಷವಾಗಿ ಅವ್ರ ಅಪ್ಪನ ಮುಂದನ ಮದುವೆ ಆಗ್ಬೋದು. ಏನಂತೆ ಬಾವಾ? ಲೇ ಕಂಪೌಂಡ್ರ, ಆ ಶಾಲೆ ಕಾಲೇಜ್ಗೆ ಹೋಗೋ ಹುಡುಗಿ ಪೇಪರ್ ಮಂಟಿ ಚಾಕ್ಲೇಟ್ ತಿನ್ನೋ ಹುಡುಗಿ ನನಗೆ ಅಪ್ಪಿ ಅಂತಳಲಿ. ನನ್ನ ನಾಚಿಕೆ ಮಾನ ಮರಿದ ಎಲ್ಲ ಹೋತ್ ನೋಡ್ಲೆ. ಅದಕ್ಕ ರೀ ನಮ್ಮ ಊರ ಹಾಕಿ ನೋಡ್ರಿ ಹೇಳ್ರಿ ಎದಿರ್ತಾರ. ಹಾಯ್ ರೀ. ಹಾಯ್ ರೀ, ಹವರ್ ಯು? ಯಾಕ್ರಿ ಬಾಳ ಇಂಗ್ಲಿಷ್ನೇ ಮಾತಾಡಕತ್ತೀರಿ? ಏನ್ ನೀವು ಬಾಳ ಶಾಲಿ ಕಲ್ತೀರಿ ಅಂತ ತೋರಿಸ್ಕೊಳಕನ? ಹಂಗೇನಿಲ್ರಿ, ನಾ ಬಾಳ ಶಾಲೆ ಕಲ್ತೇನೆ ಅಂತಂದು ನಿಮ್ಮ ಊರಾಗಿರೋ ಎಲ್ಲ ದನಕ್ಕೂ ಗೊತ್ತೈತ್ರಿ. ಅದ್ನೇನ್ ಹೇಳ್ಬೇಕಾಗಿಲ್ ಬಿಡ್ರಿ. ಓ ಹಂಗ? ನೀವು ಹಾಯ್ ಅಂದ್ರಲ್ಲ, ಹಂಗ ಮೇಂಟೈನ್ ಮಾಡಿದ್ ಬಿಡ್ರಿ. ಆದ್ರೂ ನೀವು ಬಾಳ ಕಾಮಿಡಿ ಮಾಡ್ತೀರಿ ನೋಡ್ರಿ. ಕಾಮಿಡಿ ಜೊತೆನ ಕಾಮನ್ ಬಾಳ ಐತ್ ಬಿಡ್ರಿ ಅವ್ರಿಗೆ. ಏನ್ರಿ? ಅಂದ್ರ ಕಾಮಿಡಿ ಎಲ್ಲರಿಗೂ ಕಾಮನ್ ಆಗಿರ್ತೈತಲ್ರಿ, ಅದ್ನ ಹೇಳಕ್ ಬಂದವ ಅಲ್ವೇನೋ? ಹ್ಞೂನ್ರಿ. ಸರಿ ತಗೋರಿ, ನಂಗೆ ಟೈಮ್ ಆತು, ನಾ ಬರ್ತೇನಿ. ರೀ, ಎದಕ್ ಬಂದ್ರಿ ಅಂತ ಹೇಳಿ ಅಲ್ಲ? ಈಗ ಬ್ಯಾಡ್ರಿ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಅಲ್ರಿ ಡಾಕ್ಟ್ರ, ನಿಮ್ಮ ಮನೆಯಾಗ ಮಚ್ಚಿಗೆ ಐತೇನ್ರಿ? ಯಾಕ್ಲೆ
ಮತ್ತಿನ್ನೇನ್ರಿ ಡಾಕ್ಟ್ರ ಆ ಗೌಡ್ರ ಮಗಳು ನೋಡಿದ್ರ ಮೈ ಬಿದ್ದು ಮಾತಾಡ್ಸ್ತಾಳ, ರಂಗಪ್ಪನ ಮಗಳು ನೋಡ್ರ ಸ್ಮೈಲ್ ಕೊಟ್ಟಂದ್ ಹೋಗ್ತಾಳ. ಅದ್ರಾಗಲ್ದ ಮಣ್ಣು ನೋಡ್ರಿ ಯಾವ್ದೋ ಹುಡುಗಿ ಜೊತೆ ಮಾತಾಡ್ಕೊಂತ ನಿಂತಿದ್ರ ಅಂತೇಳಿ, ನೀವು ನೋಡ್ರಿ ಬಾರಿ ಲಕ್ಕಿ ಪರ್ಸನ್ ಬಿಡ್ರಿ. ಅದೇರ್ಲಿ ನೀನು ಯಾರನ್ನಾರ ಮಾತಾಡ್ಸ್ಬೇಕಿಲ್ಲಲೇ. ಮಾತಾಡೋದ್ ದೂರ ಆತ್ ಬಿಡ್ರಿ, ತಲಿ ಆತ್ ನೋಡಾಕ ಮೀಟ್ರ್ ಇಲ್ರಿ. ಮೀಟ್ರ್ ಇಲ್ಲ ಅಂದ್ರೆ ಮ್ಯಾಟ್ರಿಗೆ ಯಾವಾಗ ಬರ್ತೀಯೋ? ಇದು 2025, 1995 ಅಲ್ಲ. ಹಾ ಗೌಡ್ರ, ಎಲ್ಲಿಗೆ ಭರ್ಜರಿ ಹೊಂಟಂಗೈತಲ್ಲ ನಿಮ್? ಗುಡಿ ಕಡೆ ಹೊಂಟಿದ್ದೆ ಗೌಡ್ರ, ರಂಗಣ್ಣನ ಆಕಳ ಇನ್ನು ಗಬ್ಬ ಆಗಿಲ್ಲಂತ್ರಿ. ಹಾ ಹೌದಾ? ಹ್ಞೂನ್ರಿ, 2 ಸಲ ಟ್ಯೂಬ್ ಹಾಕಿದ್ರು ಗಬ್ಬ ಆಗೇ ಇಲ್ರಿ. ಯಾರು ಹೇಳಿದ್ರು? ನಾನಾ ನೋಡೇನ್ರಿ. ನಿಜ ಹೇಳಕತ್ತಿ? ಎತ್ಲಾಗ ಹೋದವ? ಏನಪ್ಪ ಅವ್ರ ಮಾವಾರೂರ್ ಹೋಗನಿ ಅಂತ ಹೋದ. ಹಂಗಾದ್ರ ಅವನ್ ಆಕಳ ಎಲ್ಲೈತಿ? ಅವ್ರ ತೋಟದಾಗ ಕಟ್ಟಿ ಹೋಗನಿ ಅಂತ ಅಂದ್ರನ್ರಿ ಅವ. ಹಂಗಾದ್ರ ಅಗಸಿ ಬಾಲ್ದಾಗ ಇರ್ತಾನಿ, ನಮ್ಮ ಆಳ್ಗೆ ಗುಳಿ ಕಳ್ಸು ಅಂತ ಹೇಳಂಗಂದ್ರ ಹೇಳ್ತಂತ ನೋಡ್ರಿ ಗೌಡ್ರ, ಗುಳಿ ಕರ್ಕೊಂಡ್ ಹೊಡ್ಕೊಂಡ್ ಹೋಗಂತ ಹೇಳ್ತಂತ ನೋಡ್ರಿ. ಆಯ್ತು ನೋಡ್ರಿ. ಇಷ್ಟು ದಿನ ಈ ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ. ರಂಗ, ನಿನ್ನ ತಲೆನ ಕೂದಲು ಕಡಿಮೆ ಆಗಿರ್ಬೋದು, ಆದ್ರ ನಮ್ಮ ಹೋರಿ ತಿಂಡಿ ಇನ್ನೂ ಕಡಿಮೆ ಆಗಿಲ್ಲ. ಹಾ ಏಯ್, ರಂಗಪ್ಪಂದ ಆಕಳಿರ್ಬೇಕು, ನೀವು ನಿಧಾನಕ್ಕೆ ಬರ್ಲಿ, ಯಾಕಂದ್ರೆ ಕತ್ಲ ಮಾಡಕ್ ಹೋಗ್ಬೇಡ್ರಿ. ಬರ್ರಿ ಬರ್ರಿ. ಅದು ಆಕಳಲ್ರಿ, ಎಮ್ಮಿರ್ಲಿ ಅದ. ಗೌಡ್ರ, ಆ ರಂಗಪ್ಪ ನಿಮ್ಗ ಚಳ್ಳಿ ಹಣ್ಣು ತಿನ್ನಿಸ್ಬಿಟ್ನಲ್ರಿ. ತಿನ್ನಿಸಲಿ ಅವ್ ಎಷ್ಟು ತಿನ್ನಿಸ್ತಾನಲ್ಲ, ಅವನ ಮ್ಯಾಲ ಇನ್ನೂ ಸೇರ್ ಜಾಸ್ತಿ ಆತ್ ನಂದ. ಕೈ ಸೊನ್ನೆ ಮಾಡಿದ್ರೆ ಹಂಗ ಹೋಗ್ತಿಯಲ್ಲ, ಬಾರ ಇಲ್ಲ ಒಂದ್ ಸ್ವಲ್ಪ. ಹೇ ನೋಡ್ಲಿಲ್ಲ ಮರಿಯ, ಏನ್ ಹೇಳಪ್ಪ, ನೋಡ್ಲಿಲ್ಲ ಅಣ್ಣ. ಗೂಳಿ ಗೌಡ ನಿಮ್ ತೋಟದ ಕಡೆ ಗೂಳಿ ಹೊಡ್ಕೊಂಡು ಹೊಂಟಿದ್ದಪ್ಪ. ಹೌದಾ? ಅದಕ್ಕ ಮತ್ತೆ ನಾ ಎಂತ ನೀನ್ ಕರೀದ್ ನಾನು. ಏ ಗೌಡ, ನೀನು ನಮಗ್ ಕರಂ ಬುದ್ಧಿ ತೋರಿಸ್ತಿ ಅಂತ ಹೇಳಿ ನಮ್ಮ ಆಕಳ ಬೇರೆ ಕಡೆ ಕಟ್ಟಿ ಬಂದ ನಮ್ಮ ಮಗನ. ನೀನು ಚಾಪಿ ಕೆಳಗೆ ನೂಕಿದ್ರ ನಾನು ರಂಗೋಲಿ ಕೆಳಗೆ ನೂಕ ಮಗ ನಾ ಅವತ್ತ ಅನ್ಕಂದಿನಿ. ಡಾಕ್ಟರ್ ಯಾವಾಗ ಗೂಳಿಗೋಡನ್ ಹುರಿ ಕೊಟ್ರಾಗ ಕಟ್ಟುಸ್ರಿ ಅಂತ ಅನ್ನಲ್ಲ, ಇದೇನ ಗೂಳಿಗೋಡನ್ ಕರಮತ್ ಐತಿ ಅನ್ನಂತ ಅನ್ಕಂದೆ ನಾನ. ಇರ್ಲಿಲ್ಲ ಗೌಡ, ನೀ ಏನಾರ ಡಾಕ್ಟರ್ನ ಕೊಂಡ್ಕೋಬೋದ, ಆದ್ರ ನಿನ್ನ ಹೊರಿಂದ ನನ್ನ ಆಕಳ ಯಾವತ್ತು ಗಬ್ ಮಾಡ್ಸಕ್ ಆಗಂಗಲ್ಲ ನೋಡೆ. ರೀ ಡಾಕ್ಟ್ರ, ನಾ ನಿಮ್ಗೇನ ಹೇಳ್ಬೇಕ್ರಿ? ಹೇಳ್ರಿ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ನಾನಿರೋದ ನಿಮಗೋಸ್ಕರ. ಅಂದ್ರ ನಾ ದನಿನ್ ಡಾಕ್ಟರ್ ಅಲ್ರಿ, ಈ ಊರಾಗಿರೋರು ಎಲ್ಲರಿಗೋಸ್ಕರ ಅಂತ ಅಂದೆ. ನೀವು ಮಾತಾಡೋದು ಒಂದೊಂದ್ಸಲ ನಂಗೆ ಅರ್ಥನ ಆಗಲ್ರಿ. ಹಂಗಾರಿ ಅದ, ನಾನು ಮನುಷ್ಯರ್ಗಿಂತ ಹೆಚ್ಚಾಗಿ ದನಿನ್ ಜೊತೆಗೆ ಇರ್ತಾನಲ್ಲ, ಹಿಂಗಾಗಿ ನಾ ಮಾತಾಡೋದು ಒಂದ್ಸತಿ ನಿಮಗೆ ಅರ್ಥ ಆಗಲ್ರಿ. ಅಂದಂಗ ಏನೋ ಹೇಳ್ಬೇಕಂದ್ರಲ್ಲ, ಹೇಳ್ರಿ ನೀವು. ಅದು ಇತ್ತಿತ್ಲಾಗ ಯಾಕೋ ನಿಮ್ ಬಗ್ಗೆ ಬಾಳ ತಿಳ್ಕೊಬೇಕು ಅನ್ಸಾತೈತ್ರಿ. ಅದಕ್ಕೆ ಯಾಕೆ ಅಷ್ಟು ಕಷ್ಟಪಡಾಕ್ತಿರಿ? ನಿಮ್ಮ ಊರಾಗಿರೋ ಎಲ್ಲ ಹುಡುಗಿಯರನ್ನ ಕೇಳ್ಬೇಕಲ್ರಿ, ನನ್ನ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತದ್ರ.
ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದಿ ದಿಮಾಕ ಪ್ರೀತಿ ಪಾಠ ಹೇಳಿ ಕೊಡ್ತೀನಿ ಬಾ ಏ ಡಿಂಗರ ಬೆಳ್ಳಿ ನಾನು ನಿನ್ನ ಜೋಡಿ ಆಗಂಬಾ. ಏನ್ ಲೇಕಪ್ಪ ನಿಮ್ ಡಾಕ್ಟರ್ ಹಸು ನೋಡದ್ ಬಿಟ್ ಬೇರೆ ಏನ ನೋಡಾತಾರಲ್ಲ. ಅಲ್ಲಿ ಅದನ್ನ ನೋಡತ್ತಾರಲ್ಕ ಲೇ ಮಗನ ಅದಕ್ಕ ನನಗೂ ಅರ್ಥ ಆಗವಲ್ದು ಅದ್ಕ ಸುಮ್ ಕುಂತೇನಿ ಇಲ್ಲೇ. ನೀನ ಕುಂತೇ ಇಲ್ಲ ಅವ್ರ ಕುಂದ್ರಿ ಸುಗ್ಯಾರ ನಿನ್ನ. ಇಲ್ಲಕ್ಕ ನಾನಾ ಕುಂತೇನಿ ಮತ್ಲ ನಂಗೆ ಕಿವಿ ಕೇಳಲ್ಲ ಏನಿಲ್ಲ ಅಲ್ಲಿ ಹೋಗಿ ಏನೋ ಪ್ರಯೋಜನ ಇರಲ್ಲ. ಕಿವ್ಯಾಗ ಮಷೀನ್ ಐತಲ್ಲ. ಮಷೀನ್ ಐತಕ್ಕ ಆದ್ರೆ ಏನ್ ಮಾಡೋದು ಶೆಲ್ಲ ಸ್ವಲ್ಪ ಡೌನ್ ಆಗ್ಯಾವ. ಹೋಗ್ಲಿ ಬಿಡು ನಿನ್ ಕಿವಿನ ಡೌನ್ ಆಗ್ಯಾವ ಇನ್ನ ಶೆಲ್ ಡೌನ್ ಆಗದ್ರಾಗ ಬ್ಯಾರೆ ಮಾತ್ ಏನೈತಿ. ಅಂದಂಗ ನಿಮ್ ಡಾಕ್ಟರ್ ಬ್ಯಾರೆ ರೂಟ್ನಾಗ ಹೊಂಟಂಗ್ ಕಾಣ್ತತಲ್ಲ. ಏ ಹಂಗೇನಿಲ್ಕ ಇದ ರೂಟ್ನ್ಯಾಗ ಹೋದ್ರ ಅವ್ರ. ಲೇ ನನ್ BP ರೈಸ್ ಮಾಡ್ಬಾಡ್ಲೇ. ನಾ BP ಗಿಪಿ ಕುಡಿಯಲ್ಕ ಬರೀ ಬೀರ್ ಆಟ ಕುಡಿತೀನಿ ಬೇಕಾರೆ ನಮ್ ಡಾಕ್ಟರ್ ಕೇಳ ಅನುಮಾನ ಇತ್ತಂದ್ರ. ಇಂಥವೆಲ್ಲ ಚಲೋ ಕೇಳ್ತಾವ ಹಿಂಗ ಮಾತಾಡ್ತಿರ ಮಗನ ಇನ್ನೊಂದ್ ಕಿವಿನೂ ಕೆಪ್ಪಕತ್ ನೋಡು. ನಿಮ್ ಡಾಕ್ಟ್ರಿಗೆ ಸರಿಯಾಗಿ ಹೇಳು. ಎದ್ರದಕ್ಕ BP ಬಗ್ಗೆ ಹೇಳ್ಬೇಕೇಂಕ ಅದಕ್ಕ ನಿನ್ BP ಬಗ್ಗೆ ಏನ್ ಹೇಳ್ತೀಯ ನೋಡು ಡಾಕ್ಟ್ರಿಗೆ ನೀನ್. ಬಡ್ಡಿ ಮಗ ನನಗ ಡಬಲ್ ಮೀನಿಂಗ್ ನ ಮಾತಾಡ್ತಾನ. ಡಾಕ್ಟರ್ ಬಂದಿಂದ ಮುಕ್ಕಳಿ ಚಿಕ್ಕಂಗ್ ಆಗ್ಬಿಟ್ಟೈತ ಅವ್ನ್ ಮಾಡ್ತೇನೆ ಅವ್ನ್. ನನ್ ಬಗ್ಗೆ ತಿಳ್ಕೊಳಕ ಅಂತದ್ ಏನಾಯ್ತು ಬಿಡ್ರಿ, ಎಲ್ಲರಿಗ್ ಗೊತ್ತೈತಿ ನಾ ಬಂಗಾರ ಸ್ಪೂನ್ಯಾಗ ಊಟ ಮಾಡೋದು. ನಂಗೆ ನಿಮ್ ಬಂಗಾರ ಸ್ಪೂನ್ಕಿಂತ ಆ ಮೂಗ್ ಪ್ರಾಣಿಗೆ ಎಷ್ಟು ಕೇರ್ ತಗೊಂಡ್ ಟ್ರೀಟ್ಮೆಂಟ್ ಮಾಡ್ತಿರಲ್ಲ ಅದೇ ರೀ ನಂಗೆ ಭಾಳ ಇಷ್ಟ ಆಗೋದು. ಅದ್ರಲ್ಲಿ ಏನೈತ್ ಬಿಡ್ರಿ, ಅವು ಪಾಪ ಮನುಷ್ಯರ್ ಇದ್ದಂಗ. ಇದೇ ರೀ ನಂಗೆ ಇದಕ್ಕ ನೀವು ಭಾಳ ಇಷ್ಟ ಆಗೋದು. ನಾನ್ ಅವಕ್ ಕೇರ್ ಮಾಡಿದ್ರ ನಿಮಗ್ ಯಾಕ್ರಿ ಅಷ್ಟಿಷ್ಟ? ಅದು ಹಂಗರಿ ಫೀಲಿಂಗ್ಸ್ನೆಲ್ಲ ಹೇಳಕ್ಕಾಗಲ್ಲ ರೀ. ನಾವು ಮನುಷ್ಯರ್ ಫೀಲಿಂಗ್ಸ್ಗೆಲ್ಲ ಬೆಲೆ ಕೊಡಲ್ರಿ, ಮೂಗ್ ಪ್ರಾಣಿ ಫೀಲಿಂಗ್ಸ್ ಅಷ್ಟೇ ನಾವು ಬೆಲೆ ಕೊಡೋದು. ಅದು ಕರೆನ ರೀ. ಮನುಷ್ಯರ ಫೀಲಿಂಗ್ಸ್ ಒಳಗ ಕಪುಟ ಮೋಸ ದ್ವೇಷ ಎಲ್ಲ ಇರ್ತೈತ್ರಿ. ಆದ್ರೆ ಆ ಮುಗ್ಧ ಪ್ರಾಣಿ ಒಳಗೆ ಏನು ಇರಂಗಿಲ್ರಿ. ನಂಗೂ ಅದ ಬೇಕ್ರಿ. ಹೊಗ್ಗ ನೀನ ನಾನ್ ಮಾತಾಡಿದ್ದ ಬೇರೆಯವ್ರಿಗೆ ಅರ್ಥ ಆಗಲ್ಲ, ನೀವು ಹಿಂಗ್ ಮಾತಾಡಿದ್ರೆ ಮುಗಿತಲ್ರಿ. ಹೋಗ್ಲಿ ಬಿಡ್ರಿ, ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಆದಷ್ಟು ಜಲ್ದಿ ನಿಮ್ಗ ಎಲ್ಲ ಗೊತ್ತಾಗತಿ. ನಾನ್ ಯಾಕೆ ಯೋಚನೆ ಮಾಡೋಕ್ ಬಿಡ್ರಿ, ನಾನ್ ಯೋಚನೆ ಮಾಡಿದ್ರೆ ದನಿನ್ ಡಾಕ್ಟರ್ ಯಾಕೆ ಹಾಕಿದ್ದೆ, ಮನುಷ್ಯರ್ ಡಾಕ್ಟ್ರೋ ಇಂಜಿನಿಯರೋ ಏನೋ ಹಾಕಿದ್ದೆ. ಯೋಚನೆ ಮಾಡಿದ್ಕಲ್ಲ ದನಿನ್ ಮುಕ್ಳ ಕೈ ಹಿಡಿದ್ ಕಲ್ತದ್ದು. ಆ ಬಡ್ಡಿ ಮಗ ರಂಗ ನನ್ಗ ಯಾಮಾರ್ಸಿದ್ನ? ಹೋಗ್ಲಿ ಬಿಡ್ರಿ ಅದೇನು ಹೊಸದಲ್ಲ. ಅದ ರೀ ಅವ್ರು ನಾವ್ ಯಾಮರ್ಸೋದು ಹೊಸದಲ್ಲ, ಅದನ್ನಂತ ಹೇಳಕ್ ಬಂದ್ ನಾನು. ಎಲ್ಲ ನಿನ್ನಿಂದನ ಆಗಿತ್ ನೋಡ್ ಮಗನ. ಇಲ್ರಿ ನಾ ಖರೇನ ಹೇಳ್ತಾನೆ, ಅವ ಹೊಲ್ದಾಗ ಕಟ್ಟಿ ಹೋಗ್ತಾನೆ ಅದು ದಾನ ಕೇಳಿಸ್ಕೊಂಡ್ರಿ. ಹೋಗ್ಲಿ ಬಿಡು ಅತ್ಲಾಗ ಅವ ಊರಿಗೆ ಹೋಗೋದು ಕ್ಯಾನ್ಸಲ್ ಆಗಿರ್ಬೇಕು, ಅದಕ್ಕ ಅವ್ನ ಆಕಳ ಸಿಕ್ಕಿಲ್ಲ ನಮಗ. ಬಂದಂಗ ನಾವ್ 30 ವರ್ಷದಿಂದ ನೋಡ್ತಾನ್ರಿ. ಅವನಿಗೆ ನಿಮ್ಗೆ ಯಾಕ್ರಿ ದ್ವೇಷ? 30 ವರ್ಷಲ್ಲೂ ಹೆಚ್ಚು ಕಮ್ಮಿ 300 ವರ್ಷ ಆತು ಅಂತ ಕಾಣ್ತೈತಿ. ಅದ ಯಾಕ್ರಿ? ಈಗ ನೋಡ್ಪಾ ನಿನ್ನ ಆಕಳಿಗೆ ಯಾರಂತ್ರ ಗಪ್ ಮಾಡಿಸ್ತಿ? ನಿಮ್ ಹೊರಿ ಐತಲ್ರಿ, ನಿಮ್ ಹೊರಿ ಕೊಟ್ಟಾಗ ಗಪ್ ಮಾಡಿಸ್ತೇನ್ರಿ. ಅವನು ಹಂಗ ಮಾಡಿಬಿಟ್ರೆ ಸಮಸ್ಯೆನ ಬಗೆಹರ್ತೈತಿ. ಮತ್ತ ಅವ ಯಾಕೆ ಹಂಗ ಮಾಡ್ತಾನ್ರಿ? ಅದ ಅವ್ನ್ ಗೊತ್ತು. ಏನ್ ಬಸಪ್ಪಜ ಮತ್ ಊರ ಹೊಸ ಸುದ್ದಿ? ಅದ ಇದ್ದದ್ದಲ್ಪ ಊರಾಗ ಮತ್ತೇನೈತಿ ಹೊಸ ಸುದ್ದಿ ಏನ? ಗುಳಿಗೋಡ್ ಅಂದ ಮತ್ತ ಡಾಕ್ಟರ್ ಮತ್ತೇನ್ರ ಹೊಸ ಸುದ್ದಿ ಅಂತ ಕೇಳಿದ್ ಬಿಡ ಬಸಪ್ಪಜ. ಅದನ್ನ ಹೇಳದ ಮರ್ತಿದ್ ನೋಡಪ್ಪ ಎಷ್ಟ ಮಟ. ಏನೋ ಬಸಪ್ಪಜ ಅದ ಗೌಡ್ರು ಕೊಟ್ಟಾಗ ಒಳಗಿಂದ ಒಳಗ ಡಾಕ್ಟರ್ ಕೈ ಚಳಕ ನಡ್ಸ್ಯಾನು ಮರೇ. ನೀನ ಯಾವ ಕಾಲದ ಯಾವ ಬಸಪ್ಪಜ ಅದ ಹಾಲು ಮುಗಿದು ಹೋದ್ ಕತಿ ಅದ. ಆ ಗೋಡ್ರ ಮಗಳ ಡಾಕ್ಟರ್ ನಾಲ್ ಲವ್ ಮಾಡ್ಕೊಂತ ಅಂತ ಬಸಪ್ಪಜ ಊರಾಗ ಅದ ಸುದ್ದಿ. ಹಂಗಾರ ಏನೈತನ್ ಬಿಡಪ್ಪ ನನಗೆ ಇನ್ನೂ ಗೊತ್ತಲ್ಲ ಆ ಸುದ್ದಿ. ಹಂಗಾರ ಗೌಡ ಗುಳಿಗೊಡನ್ ಮಗಳ ಏನಂದ್ರಿ ಇದಕ್ಕ? ಅವ್ರ ಮೊದ್ಲ ಸುಮ್ಮಿರ್ತಾರ ಅಂತ ಮಾಡಿ ಬಸಪ್ಪಜ ಅಂತ ಸಿಕ್ಕಂದ್ ಬಡದ್ ಬಾಯಿ ಹಾಕ್ಕೊಂಡ್ಬಿಡ್ತಾರ ಅವ್ರು. ಹಂಗಾರ ಗೌಡ ಪಾಡಾದ್ ಬಿಡಪ್ಪ. ಇತ್ತ ಮಗಳ ಖರ್ಚಾದ್ಲ ಇತ್ತಾಗ ಗೌಡನ್ ಜೇಬ ತುಂಬತ ಇಂಥವ್ ಬಿಟ್ಟಾರನಪ್ಪ ಅವ್ರ. ಹ್ಞೂ ಮರ್ಯಾ ರೋಗಿ ಬಯಸಿದ್ದ ಅಲ್ಲ ಅನ್ನ ಡಾಕ್ಟರ್ ಹೇಳಿದ್ದ ಅಲ್ಲ ಅನ್ನ ಹಂಗಾತ್ ನೋಡಿ. ಅವತ್ ಹೇಳ್ದಂಗ ಆದ್ ನೋಡ್ಪ ಡಾಕ್ಟರ್ ಹಣೆ ಬಾರ. ಅಷ್ಟಲ್ವ ಮರ್ಯಾ ಆ ಡಾಕ್ಟರ್ ರಂಗಣ್ಣ ಮಗಳ ಮೇಲೆ ಕಣ್ಣಾಕ್ಯಾನ ಅನ್ನೋ ಸುದ್ದಿ ಐತಿ. ಇದು ಭಾರಿ ಐತ್ ಬಿಡಪ್ಪ. ಇದು ಎಣ್ಣಿ ಸೀಗಿಕಾಯಿ ಹಂಗ ಇರೋ ಗೌಡನ್ ಮತ್ತ ರಂಗಣ್ಣನ ಮನಿ ಕೈ ಹಾಕ್ಯಾನ ಅಂದ್ರ ಇದು ಭಾರಿ ಐತ್ ಬಿಡಪ್ಪ. ಹ್ಞೂ ಬಸಪ್ಪಜ ಅವ ಡಾಕ್ಟರ್ ಚೂಜಿನ ದನಿ ಚುನ್ಸ್ತಾನ ಅಥವಾ ಇವ್ರು ಹುಬ್ಳಾರಿ ಚುನ್ಸ್ತಾನ ಅನ್ನೋದ ಗೊತ್ತಾಗಲ್ ನೋಡಿ. ಈಗ ತಡಿಪ ನೋಡೋಣ ಕಾಯ್ದು ನೋಡೋಣ. ಡಾಕ್ಟರ್ ಭಾಳ ಅಸಮಿದ್ದಂಗೆ ಕಾಣಿಸ್ತತಿ.
ಟೆಂಪ್ರೇಚರ್ ಮೀಟರ್ ಕೊಡು. ರೀ ಡಾಕ್ಟ್ರ, ಈ ಆಡಿನ ಮರಿ ರೋಡ್ನ್ಯಾಗ ಬಿದ್ದಿತ್ತು, ಏನಾಗೈತಿ ಅಂತ ಸ್ವಲ್ಪ ನೋಡ್ರಿ. ಅಲ್ಲಿ ಯಾಕೆ ಬಿದ್ದತ್ರಿ ಅದು? ನಂಗೇನು ಗೊತ್ತ್ರಿ, ಅದನ್ನ ಕೇಳ್ರಿ. ಕೊಡ್ರಿ ಇಲ್ಲಿ ತಗ. ನೀವೇನು ಸಮಾಜ ಸೇವೆ ಮಾಡಾರೇನ್ರಿ? ಯಾಕ್ರಿ? ಮತ್ತಿನ್ನೇನ್ರಿ ದಾರ್ಯ ಬಿದ್ದದ್ದೆಲ್ಲ ತಂದು ತೋರ್ಸಾಕಿತಿರಲ್ಲ ಅದಕ್ಕೆ ಕೇಳಿದೆ. ಪಾಪ ಅದು ರೋಡ್ನ್ಯಾಗ ಬಿದ್ದಿತ್ರಿ, ಅದಕ್ಕೆ. ಅಂದಂಗ ಎಲ್ಲಿಂದ ಬರಾಕ್ತೀರಿ ನೀವು? ಕಾಲೇಜ್ ಮುಗಿಸ್ಕೊಂಡು ಈಗ ಬರಾಕತ್ತೇನ್ರಿ. ನಮ್ಮನ್ನು ಕರ್ಕಂತೀರೇನ್ರಿ ಕಾಲೇಜಿಗೆ? ನಮ್ದು ವುಮೆನ್ಸ್ ಕಾಲೇಜ್ ರೀ. ಇವ್ರದ್ರ PhD ನ ಮಾಡ್ಯಾರಿ. ಅಂದ್ರ ಈ ಎಜುಕೇಶನ್ ಒಳಗೆ ನಾನು PhD ಮಾಡ್ಯಾನೆ ಅಂತ ಹೇಳಕ್ ಬಂದ್ರಿ ಅವ. ಸುಮ್ಮರು ಮೀನ್ ಆದಾಗಿ ಬಂದು ಗಾಳಕ್ ಬೆಳಗ್ತತಿ, ಹಾಳು ಮಾಡ್ಬಿಡ ಮಗನ. ಓಕೆ ಎಂಜಾಯ್. ಇವ್ರೇನ್ರಿ ಯಾವಾಗ ನೋಡಿದ್ರು ನಡುವ ಮಾತಾಡ್ತಾರ? ಅವ್ನ ಹಂಗಾರಿ, ಅವ್ನಿಗೆ ಕಿವಿ ಕೇಳಲ್ರಿ. ನಾವ್ ಏನ್ ಮಾತಾಡ್ತೇವೆ ಅನ್ನೋದು ಒಂದೊಂದ್ಸತಿ ಅವ್ನಿಗೆ ಏನು ಗೊತ್ತಾಗಲ್ರಿ. ಅವನ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬೇಡ್ರಿ ನೀವು. ಅವ್ನ ಹಂಗ ಮತ್ ಈ ಆಡಿನ ಮರಿಗೆ ಏನಾಗೈತೆ ಅಂತ ಹೇಳಲೇ ಇಲ್ಲ. ಈ ಆಡಿನ ಮರಿ ಲವ್ ಮೂಡ್ನ್ಯಾಗ ಐತ್ರಿ, ಪಾಪ ಅದು ರೋಡ್ನ್ಯಾಗ ಕನಸ್ ಕಾಣ್ಕಂತ ಮಕ್ಕಂತ ಕಾಣ್ತೈತ್ರಿ. ಹಂಗಾದ್ರ ಇದಕ್ಕ ಇಂಜೆಕ್ಷನ್ ಏನ್ ಬ್ಯಾಡ್ರಿ? ಬ್ಯಾಡ್ರಿ, ಇದಕ್ಕೆ ಇಂಜೆಕ್ಷನ್ ಏನ್ ಬ್ಯಾಡ್ರಿ, ಅದಕ್ಕೆ ಬ್ಯಾರೇನ ಬೇಕಾಗ್ರಿ. ಲೇ ಗೌರಿ, ಆ ಡಾಕ್ಟರ್ ನನ್ನ ಮಗ ನನ್ನ ಲೈನ್ ಹೊಡ್ಯಾಕ್ತಾನಂದ್ರ ಬೇರೆ ಯಾರನ್ನ ಲೈನ್ ಹೊಡ್ಯಾಕ್ತಾನ. ನನ್ನ ಏನ್ ತಿಳ್ಕೊಂಡನ್ಲಿ ಅವ? ಈ ಊರಾಗ ನಾನಂದ್ರ ಏನಂತ ತಿಳ್ಕೊಂಡ್ಬಿಟ್ಟಾನವ. ಅವನ್ ಬಿಡಲಿಲ್ಲ, ಒಂದ್ ಕೈ ನೋಡ್ಕೊಂಡ ಬಿಡ್ತಾನ ನಾನು. ಏ ಮಲ್ಲಿ, ನಿತ್ಕೋ ಇಲ್ಲಿ. ಯಾಕ್ಲಾ ಮಗನ, ಮೈಯಾಗ ಹೆಂಗೈತಿ? ಮತ್ತಿನ್ನೇನ 20 ವರ್ಷದಿಂದ ನಿನ್ನಿಂದ ಬಿದ್ದೆ ನಾನು. ನನ್ನ ಕೇರ್ ಮಾಡ್ಲಿಲ್ದಕ್ಕಿ ಅವ ಯಾರೋ ಡಾಕ್ಟರ್ ದನಿನ್ ಮಕ್ಕಳ ಕೈ ಇಡನ್ ಬಂದ್ ಒಂದ್ ಸೋಮಾರ ಆಗಿಲ್ಲ ಅಲ್ಲ, ಅವನ್ ಜೊತೆ ಹಲ್ ಕಿರ್ಕಂತ ಮಾತಾಡ್ಕೊಂತ ನಿಂತಿ. ಅವ ದನಿನ್ ಮುಕ್ಳಾಗಾರ ಕೈ ಇಡ್ತಾನ. ನೀ ಸಣ್ಣವಿದ್ದಾಗ ಎದ್ರ ಕೈ ಇಟ್ಟಿದ್ದಿ ನೆನಪ್ ಮಾಡ್ಕೊ. ಏ ಅದನ್ನೆಲ್ಲ ಮಾಡಿದ್ ನಿನ್ಗೋಸ್ಕರ ಅಲ್ಲೇನ? ನಿನ್ ಏರ್ಪಿನ್ ಬಿದ್ದಿತ್ತಂತ ಹೇಳಿ ಒಳಗಂತ ಕೈ ಹಾಕ್ತಾ ಕೊಟ್ಟೆ, ಆದ್ರ ನೀನ್ ಇಸ್ಕರ್ಲೇ ಇಲ್ಲ. ಪೈಖಾನಾಗ ಬಿದ್ದಿದ್ದು ತಲೆಯಾಗ ಇಟ್ಕೊಂತಾರ ತಡಿ ನಿನಗ. ಮತ್ತ ಅದಾದ್ಮೇಲೆ ಎಷ್ಟ್ ಸಲ ಹೂ ತಂದ್ ಕೊಟ್ಟನಿ? ಯಾ ಕೈಯಾಗ ಹೂ ತಂದ್ ಕೊಟ್ಟಿ ಹೇಳ? ಥೂ ನಿನ್ ಜನ್ಮಕ್ಕ. ಹೋಗ್ ಮಲ್ಲಿ, ಇದನ್ನ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಆ ಡಾಕ್ಟರ್ ಕೈನ ದೈನ್ ಮುಗಳಗ್ ಸಿಕ್ಸಿದ್ರ ನಿನ್ ಕೈ ನನಗ್ ಸಿಕ್ತೈತಿ. ಲೇ ಡಾಕ್ಟ್ರ, ಅವತ್ತೇನ ಊರಿಗೆ ಫಸ್ಟ್ ಟೈಮ್ ಬಂದಿ ಅಂತ ಸುಮ್ ಬಿಟ್ಟಿದ್ದೆ. ಇನ್ಮೇಲೆ ಐತ್ ನೋಡ್ಲೆ ಮಗನ ನಿನಗೆ. ಲೇ ಕಂಪೌಂಡ್ರ, ದೌಡ್ ಬಾರ್ಲಿ, ಬ್ಯಾಗ್ ತಂಬ ಅದನ್ನ ಎಷ್ಟೊತ್ ಮಾಡ್ತಿ? ಏನ್ರಿ ಡಾಕ್ಟ್ರ, ನಿಮ್ಮ ಕೈಗುಣ ಚಲೋ ಐತಿ ಅಂತಂದು ಇಡೀ ಊರಾಗ ಹೇಳ್ತಾರ. ಕಾಲ್ ಬ್ಯಾನಿ, ಬಾಯ್ ಬಾನಿ ಎಲ್ಲವೂ ಆರಾಮ್ ಮಾಡ್ತೀರಂತ. ಆದ್ರೆ ನಮ್ಮ ಆಕಳನ ಕಟ್ಟೋಲ್ದು. ಏನೋ ಮಿಸ್ಟೇಕ್ ಮಾಡಿರಿ ಅನಿಸ್ತತ್ ನನಗೆ. ರೀ ಏನ್ ಮಾತಾಡಕ್ತೀರಿ ನೀವು? ನಾನಾ ಗೂಳಿ ಹೋರಿ, ನಾನಾ ಕಟ್ತಾನೆ ಅನ್ನಂಗ್ ಮಾತಾಡ್ತಿರಲ್ರಿ ನೀವು. ಛೇ, ಹಂಗಲ್ರಿ ನಾ ಹೇಳಿದ್ದೆ. ಟ್ಯೂಬ್ನಾಗ ಏನಾರ ಮಿಸ್ಟೇಕ್ ಆಗಿತ್ತನ ಅಂತ ನಾ ಅಂತಾನಿ. ಏನಾದ್ರೂ ಸೀರಿಯಸ್ ಆಗಿ ತಗೊಂತೀರಪ್ಪ ನೀವು. ಮತ್ತೆ ಬುಡಕ್ಕ ಬಂದ್ ಕೈ ಹಾಕಿದ್ರಿ ಹೆಂಗೆ ಹೇಳ್ರಿ? ನಂದು ಬೇರೇನು ಸರ್ವಿಸ್ ಆಗಿಲ್ರಿ. ಈ ಊರಾಗ ಕೆಟ್ಟ ಹೆಸರು ತರ್ತಿದ್ರಲ್ರಿ ನನಗೆ. ಹೋಲ್ ಬಿಡ್ರಿ, ತಪ್ಪಾಗೈತಿ. ಅಲ್ರಿ, ನಾನು ಅವತ್ತು ಹೇಳಿ ನಿಮಗೆ, ನಿಮ್ಮ ಮಕ್ಳ ಇನ್ನು ಚಚ್ಚಲ್ಕರ ಒಂದೇ ಸಲ ಕಟ್ಟೋದು ಭಾಳ ಡೌಟ್ ಅಂತಂದು ಹಂಗೆ ಒಂದೇ ಸಲ ಹುಯ್ ಅಂತೀರಿ. ಒಂದು ಸ್ವಲ್ಪ ದಿವಸ ಕಾದ್ ನೋಡ್ಬೇಕ್ರಿ. ಅಷ್ಟು ಅವಸರ ಐತಿ ಅಂದ್ರೆ ಯಾವ್ದ್ರ ಹೋರಿ ಜೊತೆ ಕಟ್ಟಿಸ್ರಿ ಅಂತಂದು ಹೇಳೇನಿಲ್ರಿ ನಿಮಗೆ ನಾನು. ಹೋಲ್ ಬಿಡ್ರಿ, ಮತ್ತೊಂದು ವರ್ಷ ಕಟ್ಟೋಲ್ದಕ್ಕ. ಆದ್ರ ನೀವ ಕಟ್ರಿ ಅಂದ್ರ ನೀವ ಟ್ಯೂಬ್ ಹಾಕಿ ಕಟ್ಟಿಸ್ರಿ ಅಂತಂದ್ಯಾ. ಸರಿ ರೀ. ಡಾಕ್ಟ್ರ, ನೀವು ಭಾಳ ಶಾಣೆ ಇದ್ರಿ ಬಿಡ್ರಿ. ಅದು ನಿಮಗೂ ಗೊತ್ತಾತೇನ್ರಿ? ಮತ್ತೆ ಯಾರ್ಯಾರು ಗೊತ್ತೈತ್ರಿ? ನಿಮ್ಮ ಊರಾಗ ನಾನು ಎಷ್ಟು ದನ ಕೈ ಇಟ್ಟನಲ್ರಿ, ಅವಕ್ಕೆಲ್ಲವಕ್ಕೂ ಗೊತ್ತ್ರಿ ನಾನು ಭಾಳ ಶಾಣೆ ಅದನಿ ಅಂತ. ನಮ್ಮ ಊರಿಗೆ ನೀವು ಬಂದಿದ್ದಕ್ಕ ನಾವು ಭಾಳ ಪುಣ್ಯ ಮಾಡ್ಯಾವ ನೋಡ್ರಿ. ನಾವು ಅಷ್ಟ ಬಿಡ್ರಿ, ಇಂಥ ಚಲೋ ಹುಡುಗಿರ ದೂರಿ ಬಂದದ್ದು ನಾನು ಭಾಳ ಪುಣ್ಯ ಮಾಡೇನಿ. ಏನಂದ್ರಿ? ನಾನು ಅಷ್ಟ ರೀ, ನಾನು ಭಾಳ ಪುಣ್ಯ ಮಾಡೇ ನೋಡ್ರಿ ನಿಮ್ಮ ಊರಿಗೆ ಬಂದು. ಸರಿ ತಗೋರಿ, ನಮ್ಮ ಮನೆ ಕಡೆಗೆ ಬಂದ್ರ ಮನೆ ಕಡೆಗೆ ಬಂದು ಹೋರಿ, ನಾನು ಬರ್ತಾನೆ. ನಂದ ಅದ ಕೆಲಸ ತಗರಿ ಇನ್ಮೇಲೆ. ನಿಮ್ಮ ಓಣಿಗೆ ಜಾಸ್ತಿ ಬರೋದು, ನಿಮ್ಮ ಓಣ್ಯಾಗ ನಮ್ಮ ಕೆಲಸ ಜಾಸ್ತಿ ಇರೋದು. ಲೇ ಕಂಪೌಂಡ್ರ, ಬಾರ್ಲಿ ದೌಡ್ ಎಷ್ಟೊತ್ತು ಮಾಡ್ತಿ? ಪ್ಯಾಕ್ ಮಾಡ್ಕ. ಬರೀ ಮನೆಗೆ ಅಡ್ಡಾಡ್ದಾತಲ್ಲ ನಮ್ದು. ನಿಮ್ಮೂರಾಗ ಯಾರು ದವಾಖಾನೆ ಹೊಡ್ಕೊಂಬರಲ್ಲ, ನಾ ಹಾಕ್ಲನ ಬಾ. ಈ ಊರಾಗ ಕಾಲ್ ಬ್ಯಾನಿ ಬಾಯಿ ಬ್ಯಾನಿ ಬಂದು ನಾವು ಮನೆ ಹೋಗಿ ಇಂಜೆಕ್ಷನ್ ಮಾಡಂಗೈತೆ ಎಲ್ಲ ದನಕ್ಕೆ. ಏನ್ರಿ ಡಾಕ್ಟ್ರ, ಊರ ನಿಮ್ದು ಭಾಳ ಚಿಗುರಕ್ ಒಂದತ್ತಂತ? ಚಿಗುರಕ್ ನಾನು ಗಿಡ ಮರನ ಏನ್ ಮಾತಾಡ್ತೀಯೋ ಹುಚ್ಚ? ಇದು ಭಾಳ ಒಳ್ಳೇದಲ್ಲ ನೋಡ್ರಿ. ಮತ್ತ ಯಾವ್ದು ಚಿಗುರದ?
ಅವತ್ ನೀನು ಟೆಂಪೋದಿಂದ ಇಳಿದಾಗ ನಿನ್ ಮೇಲೆ ಒಂದ್ ಕಣ್ಣು ಇಡ್ಬೇಕು ಅನ್ಕಂದೆ ಆದ್ರ ನನ್ ಲಕ್ಷಕ್ ಬರ್ಲಿಲ್ಲ. ಹೇ ಲಕ್ಷಕ್ ಬರಿಲ್ಲ ಅಂದ್ರೆ ಏನಾತ, ಕೋಟಿಗೆ ಆದ್ರೂ ಬರ್ಬೇಕಿತ್ತಲ್ಲ. ನನ್ ಮಾತು ನೀನು ಕಾಮಿಡಿ ಹಚ್ಕೊಂತವಲ್ಲ. ಚ ನಿನ್ನ ಮಾತಲ್ಲೋ ನೀನ ಕಾಮಿಡಿ ತರ ಕಾಣಕತ್ತಿ ನೋಡು. ನೀನ್ ಬೇರೆ ಊರಿಂದ ಬಂದು ನಮ್ಮೂರಾಗ ನನ್ ಕಾಮಿಡಿ ಪೇಸ್ ಮಾಡಕ್ ಕುಂತಿ ಏನ? ಲೇ ಕ್ಯಾಪ್ ನನ್ ಮಗನ, ನಿನಗೆ ಅವಾಗಿಂದಾನೆ ಹೇಳಕ್ತಾನೆ, ನಿಂಗೇನ್ ಕನ್ನಡ ಅರ್ಥ ಆಗಲ್ಲನ ಮಂಗ್ ನನ್ ಮಗನ. ಹೋಗ ಒಂದೆರಡು ಚಾ ತಾಂಬ ಹೋಗ. ಇರ್ಲಿ ಎಷ್ಟು ರೀತಿ ಊರಿ ಒಂದ್ ಕೈ ನೋಡ್ಕೊಂಡ್ ಬಿಡ್ತಾನೆ ನಿನ್ನ. ಉರಿಯ ಬೆಂಕಿ ಏನ್ ನೋಡ್ತೀಯೋ, ಕಣ್ಣು ಸುಟ್ಟೋಕೋ. ಹಾ ರೀ ಬರ್ರಿ, ಕ್ಯಾಪಗ್ ಚಾ ತರ ಕಡೆನೆ, ಚಾ ಕುಡ್ದಂತ ಬರ್ರಿ. ಚಾ ಕುಡಿಸ್ತಾನ ಮಗನ ಸದ್ಯದ್ರಾಗ ನಿನಗ. ಓಕೆ, ಆಲ್ ದ ಬೆಸ್ಟ್. ಏನ ಹೇಳಿದ್ರಲ್ರಿ, ನಾ ದೂರಿದ್ದೆ ಏನು ಕೇಳಿಲ್ಲ. ಏನಿಲ್ಲ, ಅವ ಈಗ ಬಂದದಲ್ಲ, ಅವನಿಗೆ ಸನ್ಮಾನ ಮಾಡ್ಬೇಕತ್ತ. ಹೂವಿನ ಮಾಲೆ ತಾಂಬಾರೋ ಕಂಪೌಂಡ್ರು ಅಂದೆ. ಹೌದೇನ್ರಿ? ಹಂಗಾರೆ ತರ್ದಂತ ಹೇಳ್ರಿ ದವಾಖಾನೆ ಫಂಡ್ನಾಗ. ಬಾರೋ ಅವನಿಗೆ ಈ ಜಾಗದಾಗ ಸನ್ಮಾನ ಮಾಡ್ಸ್ಕೊಳಂಗಿಲ್ಲ ಅಂತವ, ಬೇರೆ ಜಾಗದಾಗ ಮಾಡ್ಸ್ಕೊಂತಾನಂತ. ಹೋದ ನಡಿ. ಓ ನಮಸ್ಕಾರ ಡಾಕ್ಟ್ರ. ಬರ್ರಿ. ಯಾಕ ನೋಡ್ರಿಪ್ಪ ನಮ್ಮ ಮಕ್ಳ ಒಡ ಕುಚ್ಕೊಳಕತ್ತ ಬಿಟ್ಟೈತ್ರಪ್ಪ. ಏನ್ ಸೊಪ್ಪೆ ಹಾಕಿದ್ರಿ ಯಜಮಾನ್ರ? ಗೊಂಜಾಳ ಸೊಪ್ಪೆ ಹಾಕಿದ್ರಪ್ಪ. ಹಸೆದ ಒಣೆದ? ಹಸದ ಹಾಕಿದ್ರಿ. ಹುಳ ಏನ್ರ ಇದ್ವು ಏನು ಅದ್ರಾಗ? ಹ್ಞೂ ರೀ, ಸ್ವಲ್ಪ ಏನೋ ಹುಳ ಬಂದಂಗೆ ಆಗೈತ್ರಿಪ್ಪ. ಅದು ತಿಳಿತೈತಿ ಇಲ್ರಿ ನಿಮಗೆ? ರೋಗ ಬಂದದ್ದು ಹುಳ ಹತ್ತಿದ್ದು ಸೊಪ್ಪೆ ಹಾಕ್ತಾರೇನ್ರಿ ದನಕ್ಕೆ? ಯಾರ ನೀವು ಕೊಳಸದ ಬಾಳೆಹಣ್ಣು ಏನಾರ ಕೊಟ್ಟು ತಿಂತೀರೇನ್ರಿ? ತಿನ್ನಂಗಿಲ್ರಿ. ಅದಕ್ಕೆ ಸ್ವಲ್ಪ ಫುಡ್ ಪಾಯ್ಸನ್ ಆಗೋ ಶಕ ಐತಿ, ಅದಕ್ಕೆ ಹೊಟ್ಟು ಬಗ್ತೈತಿ. ದವಾಖಾನೆ ಹಿಡ್ಕೊಂಬರ್ರಿ, ಗ್ಲುಕೋಸ್ ಹಚ್ತಾನೆ. ಹಾ ಸರಿ ರೀ. ಲೇ ಕಂಪೌಂಡ್ರ, ಆ ದನಿಗೆ ಗುಳಿಗೆ ಕೊಟ್ಟು ಬಂದೇನ್ಲಿ? ಲೇ ಕಂಪೌಂಡ್ರ, ಹುಳ ಇದ್ದು ಸೊಪ್ಪಿ ತಿನ್ನಿಸ್ತಾರ, ಎತ್ತು ಉಚ್ಕೊಂತತಿ ಎಮ್ಮೆ ಉಚ್ಕೊಂತತಿ ಅಂತಾರ. ಏನು ಅದರ್ಲಿ ಅವರು? ಏನ್ರಿ ಮೇಡಮರ ಈ ಕಡೆ ಹೊಂಟಿರಿ? ನಿಮ್ಮನ್ನ ನೋಡಾಕ ಹೊಂಟಿದ್ದೀರಿ. ಅದು ನಿಮ್ಮನ್ನ ನೋಡ್ಕೊಂಡು ಕಾಲೇಜಿಗೆ ಹೋಗೋಣ ಅಂತ. ನನ್ನ ಕನಸು ಮನಸ್ಸಿನಾಗ ಅನ್ಕೊಂಡದಲ್ಲ, ಈ ಥರ ಹುಡುಗಿಯರು ನನ್ನ ಹುಡುಕಂದು ಬರ್ತಾರ ಅಂತಂದು. ಹಂಗಾದ್ರೆ ಅದರರ್ಥ ಏನಿರ್ಬೋದು ಹೇಳ್ರಿ? ನಿಮ್ಮ ಮಕ್ಳಿಗೆ ಏನ್ರ ಆಗಿರ್ಬೇಕು ಬಿಡ್ರಿ, ಅದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿ ಬಂದಿರ್ಬೇಕು. ಮತ್ತೇನೈತ್ರಿ? ಅದಕ್ಕಲ್ರಿ, ನನ್ನ ಮನ್ಸಿಗಾಗೈತಿ. ಏನು ಮಾತಾಡಕ್ತೀರಿ? ನಾನು ಮನ್ಸಿನ ಡಾಕ್ಟರ್ ಅಲ್ಲ, ದನಿನ ಡಾಕ್ಟರ್ ಅದಾನೆ. ಅದು ನಂಗೂ ಗೊತ್ತ್ರಿ. ಸುತ್ತಿ ಬಳಸಿ ಹೇಳೋದ್ಕಿಂತ ಡೈರೆಕ್ಟಾಗೆ ಹೇಳ್ತೇನೆ ರೀ. ಐ ಲವ್ ಯು ರೀ. ರೀ ನಿತ್ಕರಿ ಇಲ್ಲಿ. ಲೇ ಕಂಪೌಂಡ್ರೆ, ಅವತ್ತೇನು ಹೇಳಿದ್ದರಲ್ಲಿ, ಆಕೆಯಿಂದ ಹೋದ್ರ ನನ್ನ ಜೀವನ ಹಾಳಾಕತಿ, ಆಕೆ ನನ್ನ ಕೈ ಸಿಗಲ್ಲ ಅಂದಿದ್ದಲ್ಲ. ನೋಡು ಮಗನ, ಇವತ್ತು ಆಕೆ ಬಂದು ನನಗೆ ಪ್ರಪೋಸ್ ಮಾಡ್ಯಾಳ. ಹಾಂ, ಹೆಂಗೆ ನನ್ನ ಹವಾ? ಅದಕ್ಕೆ ಅಂದಿರಿನ ನಿಮ್ಮ ಮೈಯಾಗ ಎಲೆ ಮಚ್ಚೈತಂತಂದು. ಮಚ್ಚಲ್ಲಲಿ, ಎಲ್ಲರಿಗೆ ಮ್ಯಾಚ್ ಆಗೋ ಥರ ಮನಸ್ಸೈತಿ. ಮತ್ತು ಮುಂದೇನ್ರಿ ಈಗ? ಮುಂದೆ ದನಿನ್ ಡಾಕ್ಟರ್ ಅಲ್ಲ, ಲವ್ ಡಾಕ್ಟರ್. ಬಾ ಲೇ ರಂಗ, ಅಡ್ಕೆಲಿ ಐತಂತೇನ್ಲಿ? ಹೌದು, ಮೊನ್ನೆ ನಿಮ್ಮಪ್ಪ ಆಕಳ ಹರಿಸ್ಕೊಂಡು ಹೋಗಿದ್ನಲ್ಲ ನಮ್ಮ ಹುರಿ ಹತ್ರ, ಕೊಟ್ಟೈತನ್ಲಿ? ಕೊಟ್ಟೈತೆ. ಭಾರಿ ಒಳ್ಳೆ ಹುಷಾರ ನೋಡಿ. ನೀವೇನ್ರಿ ಇಲ್ಲಿ ಕುತ್ಕೊಂಡ್ ಸಣ್ಣ ಮಕ್ಳು ಕೊಟ್ಟಾಗ ಅಡ್ಕೆ ಲೇಕಿನ ಕುಂತಿರಲ್ರಿ? ಅಲ್ಲಿ ನೋಡಿದ್ರ ಡಾಕ್ಟ್ರ್ ಊರಾಗ ನಿಮ್ ತಾಕತ್ತ ಕಳೆಯ ಕುಂತಾನ. ಏನ್ ಹೇಳಕತ್ತೀವೋ ಮರ ನೀನು? ಮತ್ತಿನ್ನೇನ್ರಿ, ಊರಾಗಿರೋ ಎಲ್ಲ ಆಕಳಿಗೆ ಅವನ ಟೂಬ್ ಹಾಕಿ ಗಬ್ ಮಾಡ್ಸಕ್ ಕುಂತಾನ. ಏನ್ ಹೇಳಕತ್ತಿಲಿ? ಹ್ಞೂ ರೀ, ಆ ರಂಗಪ್ಪನ ಆಕಳಿಗೆ ಟೂಬ್ ಹಾಕಿ ಗಬ್ ಮಾಡೇ ಮಾಡ್ತೇನೆ ಅಂದಾನಂತ್ರಿ ಅವ. ಅಷ್ಟ ಅಲ್ರಿ, ಬೇರೆ ಎರಡು ಆಕಳಿಗೆ ಹಂಗ ಮಾಡ್ಯಾನಂತ. ಇನ್ನು ಯಾವ ಗಬ್ಬಾಗ್ಯಾವನ ಹಂಗಂದ್ರ? ಗೊತ್ತಿಲ್ರಿ. ಹಾ, ಮತ್ತ ಅದನ್ನ ಹೇಳ. ಆ ಡಾಕ್ಟರ್ ಹಂಗ ಮಾಡವಲ್ಲಲಿ, ಯಾಕಂದ್ರ ಅವ ನನ್ನ ಜೊತೆ ಕೈ ವಿಲಾಸನ. ನಿನಗ್ ಗೊತ್ತಿಲ್ಲ ಅಷ್ಟ, ಅವ ಟೂಬ್ ಹಾಕ್ತಾನ, ಆದ್ರ ಗಬ್ಬಾಗಲ್ಲವು ಅಷ್ಟ. ಅದು ಹೋಗ್ಲಿ ಬಿಡ್ರಿ, ನಿಮ್ ಮಗಳ ಜೊತೆ ಮಾತಾಡ್ಕೊಂಡ ನಿಂತದ್ದು ನಾನ ಕಣ್ಣಾರ ನೋಡೇನಿ. ಮಾತಾಡ್ಲಿ ಬಿಡು, ಏನಕತಿ ಅಂತೀರಲ್ರಿ? ಹೋಗ್ಲಿ ಬಿಡು ತಮ್ಮ, ನೀನ್ಯಾಕೆ ಅವನ ಮೇಲೆ ಅಷ್ಟು ರೊಚ್ಚಿಗೆದ್ದಿ? ನನ್ನ ಮೇಲೆ ಅಭಿಮಾನ ಇದ್ದಿದ್ದು ಬಾಳ ಒಳ್ಳೇದಾತು. ಇರ್ಲಿ ಬಿಡು ಗೌಡ್ರ. ಒಂದಲ್ದ ಒಮ್ಮೆ ಆ ಡಾಕ್ಟರ್ ನಿಮ್ಗೆ ಮುಳ್ಳಕನ, ಅವಾಗ ನೋಡುವಂತ್ರಿ ನಾನು ಏನ್ ಹೇಳ್ದೆ ಅಂತ. ಅವಾಗ ಅವ ಮುಳ್ಳಾದಾಗ ಆ ಮುಳ್ಳು ಹೆಂಗ್ ಮುರಿಬೇಕು ಅಂತ ಈ ಗೌಡ್ಗ ಗೊತ್ತೈತಿ. ಇಷ್ಟ್ರ ಮೇಲೆ ನಿಮ್ ಇಷ್ಟ ರೀ, ನಾನು ಹೇಳೋದ್ ಹೇಳೇನಿ. ಯಜಮಾನ್ರ, ದನಿಗೆ ಕಾಲ್ ಬೆನಿ ಬಾಯಿ ಬೆನಿ ಬರಾಕ್ತಾವ, ಸ್ವಲ್ಪ ಚಲೋತ್ನಾಗ ನೋಡ್ಕೇರಿ ದನನ. ಹಂಗ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ರಿ, ಸ್ವಲ್ಪ ಹಕ್ಕಿ ಪಕ್ಕಿ ಸ್ವಚ್ಛ ಇಡ್ಕರಿ. ಹಾ ಬರ್ತಾನೆ. ಹಲೋ ಮಿಸ್ಟರ್ ದನಿನ್ ಡಾಕ್ಟ್ರ. ಹಾ ಹೇಳ್ರಿ ಗೌಡ್ರ ಮಗಳ, ಏನ?
ನಾ ನಿಮ್ಮನ್ನ ಲವ್ ಮಾಡಾಕತ್ತೇನಂತ ಹೇಳಿದ್ನೇ ಇಲ್ಲ ಅವತ್ತು. ಹಾ ಹೇಳಿ ಅಲ್ಲ, ಯಾಕ ನನ್ನ ನಿವಂತರ ಕೆಪ್ ನನ್ನ ಮಗನ ಅಂತ ಮಾಡಿದ್ಯೋ ಅಥವಾ ನಿನ್ ಬಗ್ಗೆ ನಿನ್ಗೆ ಡೌಟ್ ಐತೆ? ಹೇಳಿದ್ರು ಯಾಕೋ ಬ್ಯಾರೆ ಬೇರೆ ಜೊತೆ ಮಾತಾಡಂಗ್ ಕಾಣ್ತತಿ. ನಾನೊಂಥರ ಸಮಾಜ ಸೇವಕ, ಹಂಗಾಗಿ ಸಾಮಾನ್ಯವಾಗಿ ಎಲ್ಲರ ಜೊತೆ ಮಾತಾಡ್ತೇನೆ ನಾನು. ಸಾಮಾನ್ಯವಾಗಿ ಮಾತಾಡೋ ನಡಿತತಿ, ಆದ್ರ ಎಲ್ಲಾ ಹುಡುಗಿರ ಜೊತೆಗೆ ನನ್ನ ಸಮನಾಗಿ ಮಾತಾಡಕ್ ಹೋಗ್ಬೇಡ. ಓ ಅಗ್ರಿಮೆಂಟು. ನಮ್ ವ್ಯವಹಾರನ ಹಂಗ. ನೋಡ್ ಗೌಡ್ರ ಮಗಳ ಡಾಕ್ಟ್ರ ಮಲ್ಲಿ ಅನ್ನ ಸಾಕ್. ನೋಡ್ರಿ ಮಲ್ಲಿ, ನಾನು ಮೆಲ್ಲಗೆ ಹಿಂಗ ಊರ್ ತುಂಬಾ ಮೈಯಾನ, ಹಂಗಿದ್ರ ನನ್ನ ಜೊತೆ ಜರ್ನಿ ಮಾಡು. ನೀ ನನ್ನ ಅವತ್ತು ನಡ ಓಣ ಮಾತಾಡ್ಸ್ದಾಗ ಅನ್ಕಂಡೆ ನೀ ಸಾಮಾನ್ಯ ಅಸಾಮಿ ಅಲ್ಲ ಅಂತಂದ. ಇರ್ಲಿ ಬಿಡು, ನನ್ನ ಕ್ಯಾರೆಕ್ಟರ್ಗೆ ನಿನ್ನಂತಾರೆ ಸೂಟ್ ಆಗದು. ನಟ್ಟು ಬೋಲ್ಟು ಎಲ್ ಟೈಟ್ ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ. ನೀ ಆರಾಮಾಗಿರು, ನಾ ಎಲ್ಲಾ ನೋಡ್ಕೋತೇನೆ. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಮಲ್ಲಿ. ಏನ್ ಬಿಡ್ರಿ ಡಾಕ್ಟ್ರ, ಒಂದ್ ಕ್ಷಣಕ್ಕ ಕಾಡಿಗಿಚ್ಚ ಹತ್ತಿಸ್ಬಿಟ್ಲು, ಆದ್ರೆ ನೀವು ಮಳಿನ ಸುರಿಸ್ಬಿಟ್ರಿ ಬಿಡ್ರಿ. ನಡಿ. ಏನು ಅನಾಗವ, ಏನ್ ಮಾಡಾಕತ್ತಿ? ಬಾರ ಮಲ್ಲಿ, ಬರ್ಲು ಚಿತ್ತವ ಬಲ್ಕಟ ಆತಿದ್ದೆ ನೋಡು. ಎಲ್ಲಿ ಹೋಗ್ಯಾಳವ ನಿನ್ ಮಗಳು? ಗುಡಿಗೆ ಹೋಗಿ ಬರ್ತೇನೆ ಅಂತ ಹೋಗ್ಯಾಳ, ಇನ್ನೂ ಬಂದಿಲ್ಲ ನೋಡು. ಗುಡಿಗೆ ಹೋದ್ಲ ಇಲ್ಲ ಎಲ್ಲಾರ ನೆವ ಮಾಡ್ಕೊಂಡ್ ಹೋದ್ಲ? ಏನ್ ಹೇಳಾಕತ್ತೀಯ ಮಲ್ಲಿ? ನೋಡುವ ನಗವ್ವ, ನೀನು ಮನ್ಯಾಗಿರಕಕ್ಕಿ. ನಾವ್ ಕಾಲೇಜ್ಗೆ ಹೋಗೋದ್ರಿಂದ ಎಲ್ಲಾ ಸುದ್ದಿ ತಿಳಿತಾವ್ ನನಗ. ಯಾರನ್ನು ಹಗರ್ ತಿಳಿಬೇಡ್ವಾ. ನಿನ್ ಮಗಳು ಸಿಟಿ ಒಳಗ ಯಾವ ಹುಡುಗಿಯರ್ ಜೊತೆಗೆ ನಿಂತಿದ್ದಂತ್ರು ನೋಡಿಲ್ವಾ ನಾನು. ಯಾರ್ಯಾರ ಜೊತೆಗ್ ತಿರುಗ್ತಾಳ ಗೊತ್ತಿಲ್ಲ. ಸ್ವಲ್ಪ ನಿನ್ ಹಿಡ್ತದಾಗ ಇಟ್ಕೊಳದ್ ಕಲಿ. ನಾನೇನು ನಮ್ ನಾಗವಕ್ಕವ ಅಂತಂದ್ ಹೇಳಾತೇನಿ. ಹಿಂಗ ನಿನ್ಗೆ ಯಾರು ಉಪಕಾರ ಮಾಡಂಗಿಲ್ಲ. ನೋಡು ಏನ್ ಮಾಡ್ತಿ. ನೀ ಬಂದು ಸೂಕ್ಷ್ಮ ಹೇಳಿದ್ದು ಬಾಳ ಚಲೋ ಆತ್ ನೋಡುವ ಮಲ್ಲಿ. ಗೊತ್ತಿರೋರು ಅಂತಂದ್ ಹೇಳ್ದೆ ಅಷ್ಟ. ನೀನು ಸ್ವಲ್ಪ ಹಂಗೇನ್ರ ಇದ್ರ ಹೇಳವ ನನಗ. ಸಿಟ್ಯಾಗ ಕಾಲೇಜ್ನಾಗ ಸ್ವಲ್ಪ ನೋಡ್ಕೊಂತಿರು. ಸ್ವಲ್ಪ ಯಾಕೆ ಬಿಡುವ, ಪೂರ್ತಿ ಅದ ಕೆಲಸ ನಂದು. ಬರ್ತೀನಿ ತಗೋರ್ವಾ. ಚಾ ಕುಡ್ದು ಒಂದ್ ಬಾರ ಮಲ್ಲಿ. ಇಲ್ವಾ ನಗವ್ವ, ನಮ್ಮ ಮನಿಗ್ ಹೋಗಿ ಬ್ಯಾಗ್ ತಗೊಂಡು ಕಾಲೇಜ್ಗೆ ಹೋಗ್ಬೇಕು. ಬರ್ತೇನೆ ತಗೋ. ಹೌದಾ, ಸರಿವಾ. ಅಲ್ರಿ ಡಾಕ್ಟ್ರ, ಅವತ್ತಿಂದನೂ ನಿಮ್ಮ ಹಿಂದಿಂದ ಬಿದ್ದು ಮಾತಾಡ್ಸಕತ್ತೀನಿ, ಆದ್ರೂ ನನ್ನ ಮನ್ಸಿನ ಭಾವನೆ ನಿಮ್ಗೆ ಅರ್ಥನ ಆಗೋಲ್ದಲ್ರಿ? ನನ್ನ ಹತ್ರ ಮನ್ಸಿನ ಭಾವನೆಗೆಲ್ಲ ಟೈಮ್ ಇಲ್ಲ, ಡೈರೆಕ್ಟ್. ಯಾಕ್ರಿ ಅತ್ತಾಗ ತಿರುಗಿ ಏನೋ ಮಾತಾಡಕತ್ತೀರಲ್ಲ? ನನ್ನ ಹತ್ರ ಮಾತಾಡಕ್ಕೆ ಏನಾರು ನಾಚಿಕೆ ಆಕತ್ತೇನು? ನಾಚಿಕೆ ನನಗೆ? ನಾನು ನಾಚಿಕೆ ಪಟ್ಟಿದ್ರ ಊರಾಗ ಇಷ್ಟು ಜನ ಹುಡುಗಿಯರು ನಾನು ಮಾತಾಡ್ಸ್ತಿದ್ರನ? ಇಲ್ಲಾಂದ್ರೆ ದನಿನ ಮಕ್ಕಳ ಕೈ ಹಿಡಿಯೋ ಕೆಲಸ ನಾನು ಮಾಡ್ತಿದ್ನ. ಏನಂದ್ರಿ? ಅಂದ್ರ ನಮ್ಮ ಕೆಲಸನ ಹಂಗೈತ್ರಿ, ನಾಚಿಕೆ ಬಿಟ್ಟು ಮಾಡ್ಬೇಕ್ರಿ ನಮ್ಮ ಕೆಲಸನ. ಅದು ಕರೇನ ಬಿಡ್ರಿ. ಮೂಗ್ ಪ್ರಾಣಿ ಜೊತೆ ಸಂಬಂಧ ಬೆಳೆಸ್ಬೇಕಂತಂದ್ರ 3 ಬಿಟ್ಟ ಮಾಡ್ಬೇಕು. ಅಂದ್ರ ದ್ವೇಷ, ಅಸೂಯಿ, ಸಿಟ್ಟು ರೀ. ನೀವು ಗುಣದಾಗ ಅಷ್ಟೇ ಅಲ್ರಿ, ನೋಡಾಕು ಚಂದದಿರಿ. ಹೌದ್ರಿ. ನಾ ಜರ್ಮನಿಗೆ ಹೋದಾಗ ಮಿಸ್ ಜರ್ಮನಿ ಅವಾರ್ಡ್ ಕೊಟ್ಟಾರಿ ನನಗೆ. ನೀವು ಬೇರೆ ದೇಶದಾಗೂ ಓದಿರಿ? ಹ್ಞೂ ರೀ, ಮತ್ತೆ ಬಂಗಾರ ಸ್ಪೂನ್ಯಾಗ ಊಟ ಮಾಡ್ತೇವೆ ಅಂದಾಗ ತಿಳ್ಕೊಬೇಕ್ರಿ ನೀವು ನಮ್ಮ ಬಗ್ಗೆ. ಆದ್ರೂ ಏನಾರ ಆಗ್ಲಿರಿ, ನೀವು ನಂಗೆ ಸಿಕ್ಕಿದ್ ಭಾಳ ಪುಣ್ಯ ನೋಡ್ರಿ. ಅಂತ ಪುಣ್ಯ ನನ್ನ ಹತ್ರ ಭಾಳ ಅದಾವ ಬಿಡ್ರಿ. ಅದು ಬಿಡ್ರಿ, ನಿಮಗೆ ನಮ್ಮ ಊರಾಗ ಯಾರನ್ನ ಕಂಡ್ರು ಭಯ ಆಗಂಗಿಲ್ಲನ್ರಿ? ಭಯನ? ನನಗೆ ಯಾಕ್ರಿ ಭಯ? ನಾನೇನು ಅವ್ರ ಮನೆ ಹೆಣ್ಮಕ್ಳನ್ನ ರೇಪ್ ಮಾಡಿ ಬಂದೇನೇನ್ರಿ? ಹಂಗಲ್ರಿ, ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡ್ತಿರಲ್ರಿ. ಅದ್ರಾಗ ನಾವು ಎತ್ತಿದ ಕೈ ರೀ. ಇನ್ಮ್ಯಾಲೆ ನೀವು ನಂಗೆ ರೀ ಅಂತ ಕರಿಬೇಡ್ರಿ. ನನ್ನ ಹೆಸರು ಸಿಂಚನ, ಸಿಂಚು ಅಂತ ಕರೆದ್ರೆ ಸಾಕು. ನೀವು ಅಷ್ಟೇ ರೀ, ನನಗೆ ಇನ್ಮೇಲಿಂದ ಡಾಕ್ಟರ್ ಅಂತ ಕರಿಬಾರ್ದು. ನನಗೆ ಡಾಕ್ಟ್ರ ರೀ. ಆ ಕಂಪೌಂಡ್ರ್ ನನ್ನ ಮಗ ಹೇಳಿದ್ದ ನಿಜನಾ? ನನ್ನ ಮೈಯಾಗ ಎಲ್ಲರೂ ಮಚ್ಚಿಗಿಚ್ಚೈತ, ಹೋಗಿ ಚೆಕ್ ಮಾಡ್ಕೊಂಡು. ಏಯ್ ನಿತ್ಗಾರ ಇಲ್ಲಿ. ಇಷ್ಟೊತ್ ಮಟ ಎಲ್ಲಿ ಹೋಗಿದ್ದೆ? ಇಷ್ಟಾಕ್ ಲೇಟ್? ಇಲ್ವೇ, ಅದ ಸ್ವಲ್ಪ ಹೊತ್ತು ಗುಡ್ಯಾಗ ಕುತ್ಕೊಂಡಿದ್ದೆ. ನಿನಗ್ ಮನಿ ಮಠ ಇಲ್ಲನ? ಎಲ್ಲಿ ಬೇಕಲ್ಲ ಕುಂದ್ರದು ಮಾತಾಡೋದು ಮಾಡ್ತೀನ? ಸುಮ್ ನಿಂತು ಬಿಟ್ಟಲ್ಲ. ಈ ಕಾಲೇಜ್ ನಾವು ಮಾಡ್ಕೊಂಡು ಹೋಗಿದಿ, ಮನಿ ಕೆಲಸ ಮಾಡ್ಯಾರ ಯಾರು? ಹೋಗ ಕಸ ಮುಸ್ರಿ ತಿಕ್ ಹೋಗ. ಬರ್ತಾ ಬಾಳ ಆತ್ ನಿಂದ.
ಹುಷಾರಿಂದ ಕೆಲಸ ಮಾಡ. ಏನಾರ ಮಾನ ಮರ್ಯಾದೆ ಹೋಗಂತ ಕೆಲಸ ಮಾಡಿದೆ ಅಂದ್ರ ಕೊಂದ ಹಾಕ್ತಾನ ನಿನ್ನ. ನಡಿ ನೋಡ್ಕೊಂತ ನಿಂತಲ್ಲ, ಹೋಗೊಳಗ. ಡಾಕ್ಟ್ರ ನೀವು ಮುಂದ್ ಬಾಳ್ ದೊಡ್ಡ ತೊಂದ್ರೆನೆ ಸಿಕ್ಕಂತೀರಿ ನೋಡ್ರಿ ಬೇಕಾರ. ಯಾಕ್ಲಿ ಏನಾತ? ಮತ್ತಿನ್ನೇನ್ರಿ, ಯಾವ್ದ್ರ ಒಂದ್ ಹುಡುಗಿ ಲವ್ ಮಾಡ್ಬೇಕ್ರಿ. ಇಂಥವೆಲ್ಲ ಮುಂದ್ ಬಾಳ್ ಸಮಸ್ಯೆ ಆಕೋರಿಪ್ಪ. ಇಂಥದ್ರ ಎಲ್ಲ ಪಂಟದನಿ ನನ್ ಮಾತ್ ಸ್ವಲ್ಪ ಕೇಳ್ರಿ. ಅದೇಂಗ್ ಹೇಳ್ತೀಯ? ಮತ್ತಿನ್ನೇನ್ರಿ, ಎಲ್ಲಾ ಹುಡುಗರು ಒಂದ ಹುಡುಗಿ ಲವ್ ಮಾಡಿ ಅವ್ರ ಮನೆಯವ್ರ ಒಪ್ಪಿಸಿ ಮದ್ವಿ ಆಗಷ್ಟಿಗೆ ಹರಿದು ಊರ್ ಬಾಳ್ಗನ ಆಗಿರ್ತೈತಿ. ಅಂತದ್ರಾಗ ಓಣ್ಯಾ ಒಂದೊಂದ್ ಹುಡುಗಿಯರ್ ಮೇಂಟೈನ್ ಮಾಡತ್ರಿ. ಇದ್ ಯಾಕ ಮುಂದ್ ದೊಡ್ಡ ಯುದ್ಧನ ಆಗಂಗ್ ಕಾಣತತ್ ನೋಡ್ರಿ. ಮತ್ ನಂಗ ಹಂಗೇನಿಲ್ಲ ಬಿಡ, ನೀನು ವಯಸ್ಸಿನಾಗ ಬಾಳ ಸಣ್ಣನದಿ, ನಿಂಗೆಲ್ಲ ಗೊತ್ತಾಗಲ್ಲ ಬಿಡ ಅದೆಲ್ಲ. ನಾವ್ ವಯಸ್ಸಿನಾಗ ಬಾಳ್ ಸಣ್ಣ ಇರ್ಬೋದ್ರಿ, ಆರ್ ಇಂಥ ಸಮಸ್ಯೆ ಬಾಳ್ ನೋಡೇನ್ರಿ ಡಾಕ್ಟ್ರ. ಅದಕ್ಕೆ ಹೇಳದ. ನೀನ್ ಇಂಥ ಸಮಸ್ಯೆ ಬಾಳ ನೋಡಿರ್ಬೋದು, ಆದ್ರ ನಾ ಇಂಥ ಸಮಸ್ಯೆನ ಬಾಳ ಎದುರ್ಸೇನಿ. ಏನ್ರಿ ನಿಮ್ ಮುಕ್ಳಾಗ ಜಿಗಿಟ್ಟ ಮುಂಗ ಬಿಟ್ಟದ್ದ? ಹಾ ಏನ್ರಿ ಏನೋ ಬಾಳ ಡಿಸ್ಕಷನ್ ಮಾಡಾಕತ್ತೀರಿ? ಏನಿಲ್ರಿ, ನಮ್ ಕಂಪೌಂಡ್ರ್ ಊರ್ ಬಗ್ಗೆ ಚಿಂತೆ ಮಾಡಾಕ್ತದ, ಅದಕ್ಕೆ ಹೇಳಾಕ್ತಿದ್ರಿ ಅವ್ನಿಗೆ ಊರ್ ಬಗ್ಗೆ ಚಿಂತೆ ಮಾಡ್ಬೇಡ, ಉದ್ದಾರ ಆಗಲ್ಲ ಅಂತಂದ. ಬಂದ್ ಏನಾರ ತೊಂದ್ರೆ ಮಾಡಾಕತ್ತಾನನ್ರಿ? ಇಲ್ ಬರ್ರಿ, ಆ ಚರ್ಚೆ ನಾ ಮುಂದ್ ಮಾಡ್ಬೋದು, ಇನ್ನು ಬಾಳ ಟೈಮ್ ಐತಿ. ಅಂದಂಗ ನಾ ನಿಮ್ಗ ಒಂದೆರಡು ವಿಚಾರ ಹೇಳ್ಬೇಕ್ರಿ. ಹೇಳ್ರಿ, ಅದಕ್ಕೆ ಕೆಲಸ ಮಾಡ್ತೀರಿ. ನಮ್ಮ ಊರಾಗ ಗೂಳಿಗೌಡ್ರ ಅಂತ ಅದಾರಲ್ರಿ, ಅವ್ರು ನೀವು ತಿಳ್ಕೊಂಡಷ್ಟು ಒಳ್ಳೆಯವ್ರಲ್ರಿ. ಅವ್ರು ಬಾಳ ದೌಲತ್ ಮಂದಿ ಅದಾರ್ರಿ. ನೀವೇನಾರ ದವಾಖಾನ್ಯಾಗ ಅವ್ರ ಪರ ಕೆಲಸ ಮಾಡಾಕತ್ತಿದ್ರ ದಯವಿಟ್ಟು ನಿಲ್ಲಿಸ್ರಿ. ನಮ್ ರೈತರು ಬಾಳ ಬಡವ್ರ ಅದಾರ್ರಿ. ನೀವು ದವಾಖಾನ್ಯಾಗ ದನಕ್ ಟ್ಯೂಬ್ ಹಾಕದ್ ಬಿಟ್ಟು ಅವ್ರ ಮನೆಗ್ ಕಳ್ಸಿದ್ರ ಹೆಂಗ್ರಿ? ಅವ್ರಿಗೆ 500,000 ಕೊಟ್ಟು ಹಸು ಹೊರಿ ಬಿಡ್ಸಕ್ ಎಲ್ಲಾರ್ಗು ಆಗಲ್ರಿ. ಒಂದ್ ತುತ್ ಕೂಳ್ ತಿಂದ್ರು ನನ್ನಿಂದನ ತಿಂದಾರ ಅಂತ ಇಡೀ ಊರ್ಗೆನ ಪಟ್ಟ ಕಟ್ತಾನ್ರಿ. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊಂತೇನ್ರಿ, ಅವನ್ ಜೊತೆ ಸಾಥ್ ಕೊಡ್ಬೇಡ್ರಿ. ಇದನ್ನ ನೀವು ರಿಕ್ವೆಸ್ಟ್ ಆದ್ರೂ ಅನ್ಕೊಳ್ರಿ, ವಾರ್ನಿಂಗ್ ಆದ್ರೂ ಅನ್ಕೊಳ್ರಿ. ನಾ ಬರ್ತೇನ್ರಿ. ಡಾಕ್ಟ್ರ ಇವ್ರು ನೀವು ಅನ್ಕೊಂಡ್ರೆ ಸುಳ್ಳು ಬಿಡ್ರಿ, ಬಾಳ್ ವಿಚಾರ ಮಾಡಿ ಮುಂದ್ ಕಾಲಿಲ್ರಿ ನೀವು. ಡಾಕ್ಟರ್ ಸಾಹೇಬ್ರ ನಮ್ಮೂರಿಗೆ ಬಂದ್ರಿ ಒಂದು ಆಕಳಿಗೆ ಒಂದು ಟ್ಯೂಬ್ ಹಾಕಲಿಲ್ಲ, ಏನಲ್ಲ ಗಬ್ಬನ ಆಗಲಿಲ್ಲ ಸರ್. ಅವು ಎಲ್ಲ ಆಕಳಿಗೆ ಟ್ಯೂಬ್ ಹಾಕ್ಸಿ ಆ ಗೌಡನಿಂದ ಮುಕ್ತಿ ಕೊಡ್ಸ್ರಿ ಸಾಹೇಬ್ರ. ಸಾಯ ಮುಂದೆ ಹಾಲು ಮೊಸರು ಉಂಡ್ರ ಸ್ವಾಪಿ ಮನೆಯಿಂದ ಒಂದೆರಡು ಕಣ್ಣು ಮುಚ್ತಾವ್ರಿ. ಡಾಕ್ಟರ್ ಸಾಹೇಬ್ರ ನಿಮ್ಮ ಕೈಗುಣ ಚಲೋ ಐತ್ರಿ, ಆದ್ರಪ್ಪ ಎಲ್ಲ ರೋಗನೂ ಎಲ್ಲ ಆರಾಮಾಕವ. ನಮ್ಮ ಆಕುಗಳಿಗೆ ಯಾಕ ಕಟ್ಟಾಕವಲ್ವ, ಅದೊಂದು ಏನಾರ ಮಾಡಿ ಪ್ರಯತ್ನ ಮಾಡಿರಿ ಡಾಕ್ಟರ್ ಸಾಹೇಬ್ರ. ಈಗ ಗುಳಿ ಗೌಡನ್ ಕೊಟ್ಟಾಗ ನಾವು 500,000 ಕೊಟ್ಟು ಯಾಕಂದ್ರೆ ಹೊರಿ ಬಿಡ್ಸೋದ ಹಂಗಲ್ಲ. ದಯವಿಟ್ಟು ನೀವು ಪ್ರಯತ್ನ ಮಾಡಿ ನಮ್ಗೆ ಆಕುಗಳಿಗೆ ಕಟ್ಟಂಗೆ ಮಾಡಿರಿ. ಯಜಮಾನ್ರ, ನೀವ್ ಯಾಕೆ ಕೈ ಮುಗಿತೀರಿ? ಇನ್ಮೇಲೆ ಎಲ್ಲ ಆಕಳನ್ನು ಊರಾಗ ಕರೆಕ್ಟಾಗಿ ಕಟ್ಟಂಗ ನಾವು ಮಾಡ್ತೇವೆ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾವ್ ಅದಾವಿಲ್ಲ. ಸರಿ ನಾವ್ ಬರ್ತೇವೆ, ಏನ್ ತಲೆ ಕೆಡ್ಸ್ಕೊಬೇಡ್ರಿ, ಆರಾಮಿರಿ ನೀವು. ರೀ ಡಾಕ್ಟ್ರ, ಆಜ್ ನಿಮ್ಗೆ ಯಾಕೆ ಕೈ ಮುಗಿದ್ ಗೊತ್ತೇನ್ರಿ? ಆಜ್ ಹೆಂಗ ಮಾಡಿ ರೊಕ್ಕ ಕುಡಿಸಿ ಗುಳಿಗೌಡನ ಹೊರಿ ಕಡೆ ಆಕಳ ಕಟ್ಟಿಸ್ಬೋದ್ರಿ. ಆದ್ರ ಹಾಲು ಮೊಸರು ಸಾಬಿ ಮಾಡೋದ್ರಿಂದ ಊಟ ಮಾಡೋದಲ್ರಿ ನಮ್ಮ ಊರಾಗ. ಅದಕ್ಕ ಆಜ್ ಕೈ ಮುಗಿದ್ರಿ ನಿಮ್ಗ. ಇಲ್ಲೋ ಕಂಪೌಂಡ್ರ, ನಾ ಏನ್ ಕೆಟ್ಟ ಉದ್ದೇಶದಿಂದ ಹಂಗ ಮಾಡಿಲ್ಲ. ಎಲ್ಲ ನೈಸರ್ಗಿಕವಾಗಿ ನಡಿಲಿ ಅಂತಂದು ಆ ಗುಳಿಗೌಡನ್ ಹೊರಿ ಕೊಟ್ಟಾಗ ಎಲ್ಲ ಆಕಳನ್ನ ಕಟ್ಟಿಸ್ಲಿ ಅಂತಂದು ಮಾಡಿದ್ದೆ ನಾನು. ಆದ್ರೆ ಹಿಂಗಾಕೈತಿ ಅಂತ ನನಗೆ ಹೆಂಗ್ ಗೊತ್ತಿತ್ತು? ಇಪ್ಪಟ್ ಬ್ಯಾರೇನ ಮಾಡ್ತಾನ. ಅದಕ್ಕೆ ಊರವ್ರು ನೀನು ಏನು ತಲೆ ಕೆಡ್ಸ್ಕೊಬೇಡ್ರಿ, ನನ್ನ ಕೆಲಸ ನಾನು ನಿಯತ್ತಿಂದ ಮಾಡಿದ್ರ ಏನು ಮಾಡಕ್ಕಾಗಲ್ಲ ಯಾರು. ನೋಡ್ರಿ ಡಾಕ್ಟ್ರ, ಜನರ ಕಷ್ಟ ಕೇಳಿ ನಿಮ್ಗೆ ತಡೆದ ಆತಲ್ಲ, ಆದ್ರ ನಿಮ್ ಜೀವನ ಇಷ್ಟ ದಿವ್ಸ ನಮ್ಮ ಊರಾಗ ಬ್ಯಾರೆ ತರ ಇತ್ರಿ. ಈಗ ಮುಳ್ಳಿನ ಮ್ಯಾಲ ನಡ್ದಂಗ ಆಕತ್ ನೋಡ್ರಿ. ಅಂದ್ರ ಹೋಗ್ತಾ ಹೋಗ್ತಾ ನಿಮ್ಗ ಗೊತ್ತಾಕತ್ರಿ, ಮುಂದೆ ಎದುರ್ಸಾಕ್ ರೆಡಿ ಆಗ್ರಿ ನೀವ. ಕಂಪೌಂಡ್ರ, ಆ ಗುಳಿಗೌಡನ್ ಮನೆಗೆ ಹೋ ಎಲ್ಲ ಆಕಳನ್ನ ನಮ್ ದವಾಖಾನೆ ಬರ್ಬೇಕು ನೋಡ್ಲಿ, ಹಂಗೇನ್ರ ವ್ಯವಸ್ಥೆ ಮಾಡ್ಲಿ ಅದಕ್ಕ. ಹ್ಞೂನ್ರಿ, ಏನ್ ಟೆನ್ಷನ್ ತಗೋಬೇಡ್ರಿ ಅದ್ರ ಬಗ್ಗೆ. ಏನ್ರಿ ಡಾಕ್ಟ್ರ, ಹೆಂಗ್ ನಡ್ದತ್ ಬಿಸ್ನೆಸ್? ಅಲ್ಲ ಡ್ಯೂಟಿ ಇಷ್ಟ ದಿವ್ಸ ಹಂಗ ಸಾಧಾರಣವಾಗಿತ್ತು, ಆದ್ರೆ ಇನ್ಮ್ಯಾ ನೋಡ ಹಂಗ್ ನಡೆಸ್ತಾನ ಬಿಸ್ನೆಸ್. ಅಲ್ಲಲ್ಲ ಡ್ಯೂಟಿನ ಮತ್ತ ಚಲೋತ್ನಂಗ್ ನಡ್ಸ ಬರ್ದಾಗ ನಮ್ಮ ಅಪ್ಪಗ ಕೊಟ್ಟದ್ ಮಾತು ಮರ್ತ್ಗಿರ್ತೀರಿ ನೀವು. ಮತ್ ಲವ್ ಸ್ಟೋರಿಗೆ ಏನ್ ರಿಪ್ಲೈ ಮಾಡ್ಲಿಲ್ಲ? ಓಹೋ, ನಿಮ್ಮ ಅಪ್ಪನ್ ಬಿಸ್ನೆಸ್ ಲಾಸ್ ಆಗ್ಬಾರ್ದಂತ ನನ್ ಲವ್ ಮಾಡಾಕಿದ್ದಾನ ನೀನು? ಅದನ್ನೇನ್ ಬಾಯ್ ಬಿಟ್ಟು ಹೇಳ್ಬೇಕನ? ಎಲ್ಲಾರ್ಗು ಸಾಮಾನ್ಯವಾಗಿ ಪ್ರೀತಿ ಹುಡ್ತತಿ, ಆದ್ರ ನನಗ ನಮ್ಮ ಅಪ್ಪನ ಜೊತೆಗೆ ಯಾರು ಬಿಸ್ನೆಸ್ ಮಾಡ್ತಾರ ನೋಡು ಅವ್ರ ಜೊತೆ ಪ್ರೀತಿ ಹುಡ್ತತ್ ನನ್ಗ.
ಮತ್ತ ಮನಸ್ಸು ಬದ್ಲಿಗಿದ್ಲಿ ಮಾಡ್ಗಿಡಿರಿ ಮುಂದ ಬಾಳ್ ಜೀವನ್ ಕಷ್ಟ ಆಕತ್ ನಿಮ್ದು ನೆನ್ಪಿಟ್ಕೋರಿ. ಮನಸ್ಸು ಬದ್ಲು ಮಾಡಕ ನಾನು ಹೊಸರು ಒಳ್ಳೆ ಅಲ್ಲ, ನನ್ನ ಮನಸ್ಸು ಹಂಗಿತ್ ಹಂಗ ಇರ್ತೈತಿ. ಹಾ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಆಗ್ಲೇಬೇಕು ಈ ಊರಿಗೆ. ಡಾಕ್ಟ್ರ ತಪ್ಪಾತ್ರಿ ಡಾಕ್ಟ್ರ, ನಿಮ್ ಮಯ ಮಚ್ಚಿತ್ ಅಂತಂದ್ ತಪ್ಪು ಸುದ್ದಿ ಹಬ್ಬಿಸ್ಬಿಟ್ಟೆ ಜನಕ್ಕೆಲ್ಲ. ಆದ್ರೆ ಇವ್ರು ಈ ತರ ನಿಮ್ ಕುತ್ತಿಗೆ ಮಚ್ಚಿರ್ತಾರ ಅಂತಂದ್ ನಂಗೆ ಗೊತ್ತಿದ್ರು ನೋಡ್ರಿ ಡಾಕ್ಟ್ರ. ಆದ್ರೆ ಡಾಕ್ಟ್ರ ನೀವ್ ಯಾರ ಲವ್ ಮಾಡ್ಬೇಕನ್ನ ತಿಳ್ಕೊಂಡು ವಿಚಾರ ಮಾಡಿ ಮುಂದ್ ನಡ್ರಿ ಅಷ್ಟ. ನೀ ಇಲ್ಲೇದೇನ್ಲಿ ತಡಿ ಮಾಡ್ತಂದಡಿ. ಅಲ್ಲೇ ಅವತ್ ನೀ ಹೇಳಿದ್ ಕರೆ ಅನ್ಲಿ. ಇಷ್ಟಾದ್ಮೇಲೂ ಇನ್ನೂ ಡೌಟ್ ಏನ್ರಿ ನಿಮಗೆ? ಅವ ಹಂಗಿಲ್ಲಲೇ ಡಾಕ್ಟರ್, ನನ್ ಜೊತೆ ಕೈ ಜೋಡ್ಸ್ಯಾನವ. ನಾ ಹೇಳಿದ್ ಹೋಗ್ಲಿ ಬಿಡ್ರಿ ಗೌಡ್ರ. ಈಗ 4-5 ದಿವಸದಿಂದ ಆಕಳು ಬರೋ ನಿಮ್ ಮನಿಗೆ ಎಷ್ಟು ಕಮ್ಮಿ ಆಗ್ಯಾವ ಹೇಳ್ರಿ? ಹ್ಞೂನ್ಲಿ, 1 ವಾರ ಆತ ಬಿಸಿನೆಸ್ ಡಲ್ ಆಗೈತಿ, ಅದಕ್ಕ ನೀನ್ ಹುಡುಕ್ಯ ಬಂದಾನೆ. ನೋಡ್ರಿ ಗೌಡ್ರ, ನಾವ್ ಯಾವತ್ತಿದ್ರು ನಿಮ್ ಪರನ. ಇರ್ಲಿ ಅವನ್ ಒಂದ್ ಕಡೆ ಕರ್ಸಿ ಅವನಿಗೆ 1 ವಾರ್ನಿಂಗ್ ಕೊಡ್ತಾನೆ. ಗೌಡ್ರ, ಈ ಬಾಯಿ ಮತ್ತಿಂದ ವಾರ್ನಿಂಗ್ ಕೊಟ್ರ ಯಾರು ಕೇಳಲ್ರಿ. ಅಂದ್ರ ಗೌಡ್ರ, ಕೊಡೋ ರೀತಿಯಿಂದ ಕೊಟ್ರ ತಗಂತಾರ್ರಿ. ನಿನ್ ಪ್ರಕಾರ ಏನ್ ಮಾಡ್ಬೇಕು ಅಂತ ಹಂಗಾರ? ಕೈ ಕಾಲ್ ಮುರಿದ್ ಎಡ್ಗಿ ತುಂಬಕ್ರಿ, ಅಂದಾಗಷ್ಟ ನಿಮ್ ರೂಟ್ಗೆ ನಮ್ ರೂಟ್ಗೆ ಬರ್ತಾನವ. ಎಷ್ಟೋ ತಲೆಮಾರಿನ ನಡ್ಕೊಂಡ್ ಬಂದ ನಮ್ಮ ಪದ್ಧತಿನ ಅವ ಹಾಳ್ ಮಾಡಕತ್ತಾನ ಅಂದ್ರ ನೋಡ್ಕೊಂಡ್ ಸುಮ್ನೆ ಇರ್ತೇವೆ ಅಂತ ಮಾಡ್ಯಾನ ಅಬ್ಬು ಅಸಡಿ ಮಗ. ಗೌಡ್ರ, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ, ನೀವ್ ನನ್ ಜೊತೆಗಿರಿ ಸಾಕು, ಮುಂದಿಂದೆಲ್ಲ ನಾನ್ ನೋಡ್ಕೊಂತಾನೆ. ಒಂದ್ ಮುಹೂರ್ತ ಫಿಕ್ಸ್ ಮಾಡಿ ನಮ್ ಸೆಡ್ಡಿ ಕರ್ಕೊಂಬ ಆ ನನ್ನ ಮಗ ಡಾಕ್ಟರ್ನ. ಲೇ ಡಾಕ್ಟ್ರ, ನೀ ದನ ನೋಡೋದಲ್ಲೇ 10 ಜನ ಡಾಕ್ಟ್ರ್ ನಿನ್ನ ನೋಡ್ಬೇಕು, ಹಂಗ ಮಾಡ್ ಕೈ ಬಿಡ್ತಾನೆ. ನನ್ನ ಹುಡುಗಿ ನೋಡ್ಬೇಕಂದ್ರ 100 ಸಲ ಯೋಚನೆ ಮಾಡ್ಬೇಕು ಬಡ್ಡಿ ಮಗನ. ಯಾಕ್ರಿ ಡಾಕ್ಟ್ರ ಇಲ್ಲೇ ಕುತ್ಕೊಂಡಿರಿ? ಏನಿರಲ್ಲ ಏನಿಲ್ರಿ, ಅಡ್ಡಣ ದಾರಿ ಅಡವ್ಯಾಪಾರ ಮನೆಗೆ ಆಕಳ ನೋಡಕ್ ಹೋಗ್ಬೇಕತ್ರಿ. ಅವ ನಮ್ ಕಂಪೌಂಡರ್ ರಜೆ ಹಾಕ್ಬಿಡನ್ರಿ ಇವತ್ತ, ಬ್ಯಾಗ ಅವನ್ ತಕ ಐತೆ. ಅದಕ್ಕೆ ಓ ಅಡ್ಡಾಡ್ದಾರಿ ಅಡವಪ್ಪ, ಅವ್ರ ಮನ್ಯಾಗ ಒಂದ್ ಅಡ್ಡಾಡಿ ಆಕಳೈತಿ, ಅದಕ್ಕ ಕರ್ಯಾಕ ಸ್ಯಾರ ನೋಡಿ ನಿಮಗ. ಹೌದ್ರಿ, ಅದನ್ನ ನೋಡಕ್ ಹೊಂಟಿದ್ವಿ. ಹೌದು, ಕಟ್ಟಿಯಲ್ಲ ಅಂತಾರ ಅವ್ರು. ನಮ್ಮ ಆಕಳದಂಗ್ ಕಟ್ಟಿಸ್ರಿ ಅದ್ನ. ಅದನ್ನ ಹೋಗ್ಬೇಕ್ರಿ, ವಿಚಾರ ಮಾಡ್ಕೊಂತ ಕುಂತಿದ್ದೆ ಅದಕ್ಕ. ಆದ್ರೂ ಡಾಕ್ಟ್ರ, ನಾನು ನಿಮ್ನ ಏನ ಅನ್ಕೊಂಡಿದ್ದೇರಿ, ಭಾರಿ ಒಳ್ಳೆಯದಿರಿ ನೀವು. ಸ್ವಲ್ಪ ಕ್ಷಮೆ ಇರ್ಲಿಪ್ಪ ನಮ್ಮ ಮ್ಯಾಗ. ಯಾಕ್ರಿ ಏನಾತ್ರಿ? ನಾನು ಏನ ಅನ್ಕೊಂಡಿದ್ದೆ ನಿಮ್ನ, ಆ ಗುಳಿಗಡನ್ ಕೊಟ್ಟಾಗ ಕೈ ಜೋಡ್ಸ್ಯಾರ ಅಂತ ತಿಳ್ಕೊಂಡಿದ್ದೆ. ಆದ್ರೂ ನಿಮ್ಮ ಕರ್ತವ್ಯ ನೀವು ಬಿಟ್ಟಿಲ್ಲ ನೋಡ್ರಿ, ಅದಕ್ಕೆ ನಮ್ಮ ಆಕಳನ ಸಾಕ್ಷಿ. ಏನಾತ್ರಿ? ಏನ್ ಹೇಳಕತ್ತೀರಿ? ನಮ್ಮ ಆಕಳ ಕಬ್ಬ ಆಗೈತ್ರಿ. ಬಾರಿ ಚಲೋ ಆತಲ್ರಿ. ಹ್ಞೂನ್ರಿ, ನಮ್ಮ ಆಕಳ ಕಬ್ಬ ಆದಂಗ ಎಲ್ಲಾರ ಆಕಳನ ಕಬ್ಬ ಅದ ಅಂದ್ರೆ ಎಲ್ಲಾರ ಹೊಟ್ಟಿನ ತಣ್ಣಗಿರ್ತತಿ. ನಿಮ್ಗೆ 7 ಕೋಟಿ ಪುಣ್ಯ ಬರ್ತತ್ ನೋಡ್ರಿ. ನಾನ್ ನಿಮ್ಮನ್ನ ಭಾರಿ ತಪ್ಪು ತಿಳ್ಕೊಂಡಿದ್ರಿ. ಆ ಗುಳಿಗೌಡನ ಉದ್ಧಾರ ಮಾಡಕ್ ಬಂದ ನೀವು ಡಾಕ್ಟರ್ ನಮ್ಮ ಊರಿಗೆ ಅಂತ ತಿಳ್ಕೊಂಡಿದ್ನಾನ. ಆದ್ರ ಎಲ್ಲಾ ಆಕಳನ್ನು ನಿಮ್ ದವಾಖಾನಿಗೆ ಟ್ಯೂಬ್ ಹಾಕಿಸ್ಕೊಂಡ್ ಬರೋದ್ ನೋಡಿ ನಾನ್ ನಿಮ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಮಾಡ್ಕೊಂಡಿದ್ಯಾ, ಅದು ಎಲ್ಲಾ ಸುಳ್ಳು ಆತ್ ನೋಡ್ರಿ. ಇದಕ್ಕೆಲ್ಲ ಒಬ್ರು ಕಾರಣ ಅದಾರ ಬಿಡ್ರಿ. ಯಾರ್ರಿ ಅವ್ರ? ಟೈಮ್ ಬಂದಾಗ ನಾನು ಹೇಳ್ತಂತವ್ರಿ. ಹೌದ್ರಿ, ಆತ್ ತೋರಿ, ನಾನು ಆಕಳ ಹೊಳಿ ಹೊಡಿಬೇಕೀಗ. ಅಡ್ಡಾಡ್ದ್ರೆ ಅಡಿಯಪ್ಪನ ಮನಿ ಅಂದ್ರಲ್ಲ, ಅಲ್ಲೇ ಹಾಗೇದ್ ಮೇಲೆ ಐತ್ ನೋಡ್ರಿ. ನಾನು ಬರ್ತಾನೆ, ಲೇಟ್ ಆಗತಿ, ಬರ್ತಾನೆ ತೋರಿ. ಹಲೋ, ಏನಾತ್ರಲಿ? ಹೆಂಗ ಆ ಡಾಕ್ಟರ್ ನನ್ನ ಮಗನ್ ಕರ್ಕೊಂಬರಕತ್ತೀರಿ? ಹೆಂಗ ಆ ಡಾಕ್ಟರ್ ಕೊಳಪಟ್ಟಿ ಹಿಡ್ಕೊಂಡ್ ಹೇಳ್ಕೊಂಬರ ಅಂತ ನೋಡ್ರಿ. ಈಗ ಹಂಗಂದ್ರ ನನ್ನ ಮಗನ್ ದೌಡ್ ಕರ್ಕೊಂಬರ್ರಿ, ನಾನು ಹಂಗ ಬರ್ತಾನ. ಹಂಗಂದ್ರ ನೀವ್ ನೋಡ್ರಿ ಮುಂದ್ ಸೆಡ್ಡಿಗೆ, ನಾವು ನಿಮ್ಮಿಂದ ಬಂದಿ ನೋಡ್ರಿ.
ಗೌಡ್ರ ನನ್ನ ಮಗನ್ ನಾ ಹೇಳ್ಕೊಂಬಂದ ನೋಡ್ರಿ ಏನ್ ಮಾಡ್ತೀರಾ ಮಾಡ್ರಿ ಬಡ್ಡಿ ಮಗನ್. ಲೇ ಡಾಕ್ಟ್ರ, ನೀ ನನ್ ಜೊತೆ ಕೈ ಕುಲ್ಕಿದ್ ನೋಡಿ ನಮ್ ಹುಡುಗ ಅನ್ಕೊಂಡಿದ್ದೆ, ಆದ್ರೆ ನೀ ನಮ್ಮ ಔಷಧ ಚಂಡ ಮುರಿಯಾಕತ್ತೀಯನೋ ಬೋಸ್ರಿ ಮಗನ. ಲೇ ಮಂಗ್ಸುಳ್ಯ ಮಗನ, ನನಗ ಗುರಾಯಿಸ್ತಿದೀಯ? ನಾವೇನು, ನಮ್ಮ ಅಂತಸ್ತೇನು, ಈ ಊರೇನು ಅನ್ನೋದು ನಾನ ತೋರಿಸ್ತಾನೆ. ಲೇ ಮಕ್ಕ ಏನ್ ನೋಡ್ತಾ ಇದ್ರ, ಹೊಡೆದ್ ಹಾಕಿ ಚಚ್ ಬಿಸಾಕ್ರು. ಹೊಡಿಯ ಹೊಡಿಯ, ಲೇ ಹಂದಿ ಸುಳ್ಯ ಮಗನ, ನಿನಗೆ 500 ಯಾಕೆಲ್ಲ 500 ಕೊಡ್ತಾನೆ, ಹೊಡಿಲೇ ಹೊಡೆದ್ ಚಚ್ ಬಿಸಾಕು. ಲೇ ಹಂದಿ ಸುಳ್ಯ ಮಗನ, ಹಂದಿ ತಿನ್ನೋ ತಿಂತೀಯಲ್ಲ, ಲೇ ಗೊತ್ತಾಗಲ್ಲ. ಲೇ ನೀ ಏನ್ ಮಕ್ಕ ನೋಡಿ, ಹೊಡಿ 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 ಅಪ್ಪನ ಹಾಡ. ಲೇ ನನ್ನ ಮಗನ, ಐತಲ್ಲ ನಿನಗೆ ಇಷ್ಟ ಅಲ್ಲ, ನಿನಗ ಇನ್ನೂ ಇಷ್ಟ ನಿನಗ. ಲೇ ಡಾಕ್ಟರ್, ಈಗ್ಲಾದ್ರೂ ಗೊತ್ತಾತ ಈ ಗೌಡನ್ ಜೊತೆ ಹೆಂಗಿರ್ಬೇಕು, ಈ ಊರಾಗ ಹೆಂಗಿರ್ಬೇಕು ಅಂತ. ನಾಳಿಂದ ಈ ಡಾಕ್ಟರ್ಗೆ ಮಾಡಂಗಿದ್ರ ಮಾಡು, ಇಲ್ಲ ಅಂದ್ರ ಹೋಗ ಮಗನ. ರೀ ಗೌಡ್ರ, ನೀವು 4 ಜನನ ಕರ್ಕೊಂಬಂದು ನನಗೆ ಹೊಡೆದ್ರು ನೀವು 4 ದಿವ್ಸಕ್ಕೆ ಮರ್ತೋಕತ್ರಿ. ಆದ್ರೆ ನಾನು ನಿನಗೆ ಕೊಡೋ ಏಟು ಯಾವತ್ತೂ ಮರೆಯಲ್ಲ. ನೀವು ಈ ಊರಾಗ ತಲೆ ಎತ್ಕೊಂಡು ಹೆಂಗೆ ತಿರ್ಗಾಡ್ತೀರ ನಾನು ನೋಡ್ತೇನೆ ನಿನ್ನ ಮೇಲೆ. ಅಯ್ಯೋ ದೇವ್ರಿ, ನಿಧಾನ ರೀ. ಏನಾತು ನಿಮ್ಗೆ? ನಿಧಾನ ರೀ, ನಿಧಾನ. ಹೆಂಗ್ ಹೊಡೆದಾರಲ್ರಿ, ಅವ್ರಿಗೆ ಮನುಷ್ಯತ್ವ ಅನ್ನೋದ ಇಲ್ಲನು? ಅದಕ್ಕೆ ನಾನು ನಿಮ್ಗೆ ಅವತ್ತ ಕೇಳಿದೆ, ನಮ್ಮ ಊರಾಗ ಯಾರನ್ನಾರ ಕಂಡ್ರೆ ಭಯ ಆಕತ್ತ ನಿಮ್ಗೆ ಅಂತಂದು. ಸಾರಿ ರೀ, ಎಲ್ಲ ಆಗಿದ್ದು ನನ್ನಿಂದನ. ನಿಮ್ಮ ಪಾಡಿಗೆ ನೀವು ಆರಾಮಿದ್ರಿ. ಇರ್ಲಿ ಬಿಡ್ರಿ, ಒಳ್ಳೆ ಕೆಲಸ ಮಾಡೋ ಹೊತ್ನಾಗಿದ್ ಎಲ್ಲ ಇದ್ದದ್ದ. ಹುಷಾರ್ರಿ, ಭಾಳ ನೋವಾಗೈತೇನ್ರಿ? ಇರ್ಲಿ ಬಿಡ್ರಿ, ಈ ಏಟು ಭಾಳ ದಿವಸ ಇರಲ್ರಿ. ಆದ್ರೆ ನಾನು ಅವನಿಗೆ ಕೊಡೋ ಏಟು ಯಾವತ್ತೂ ಮರೆಯೋಕ್ಕಾಗಲ್ರಿ ಅಮ್ಮ. ಅದು ಬಿಡ್ರಿ, ಫಸ್ಟ್ ದವಾಖಾನೆಗೆ ಹೋಗೋಣ ಬರ್ರಿ. ಹುಷಾರು. ನಿಮ್ಗೆ ಇವಾಗ ಗೊತ್ತಾತ ಅವ್ ಹೆಂಗದಾನ ಅಂತಂದು? ಅವನ ಜೊತೆ ಹೋಗಿ ಅವನ ಜೊತೆ ಕೈ ಜೋಡ್ಸಿರಲ್ಲ. ಹುಷಾರಿಂದ ಬರ್ರಿ. ನಿಧಾನ. ನೋಡಿದ್ರ ಡಾಕ್ಟ್ರ, ನಮ್ಮನ್ನ ಎದುರು ಹಾಕೊಂಡ್ರೆ ಏನಾಗ್ತತಿ ಅಂತ? ನಿಮ್ಮನ್ನ ಎದುರು ಹಾಕಂದ್ರೆ ಏನಾಕತಿ ಅಂತ ನನಗೆ ಗೊತ್ತಾತ. ಆದ್ರೆ ನನ್ನ ಎದುರು ಹಾಕಂದ್ರೆ ನಿಮ್ಮ ವಂಶಕ್ಕೆ ಏನಾಕತಿ ಅಂತ ನಿಮಗೆ ಅರ್ಥ ಆಗದ್ ಬೇಡನ? ಓಕೆ ಓಕೆ, ಆಲ್ ದ ಬೆಸ್ಟ್. ಸಿ ಯು ಸೂನ್. ಆದ್ರೂ ಡಾಕ್ಟ್ರ, ನೀವು ಒಂಥರ ನನಗೆ ಇಷ್ಟ ಆಗೋದ್ರಿ ನೋಡ್ರಿ. ಒನ್ಸ್ ಅಗೇನ್ ಐ ಲವ್ ಯು ರೀ. ಎಂತ ದಿಮಾಕ್ ತೋರಿಸ್ತೀರಿ ಡಾಕ್ಟ್ರ, ತೋರಿಸ್ತೀರಿ ಮತ್ತೆ ನೀವು ದಿಮಾಕ್. ಯಾಕಂದ್ರ ನಿಮ್ ಜೊತೆ ಇನ್ನೊಬ್ಬಕ್ಕೆ ಹುಡುಗಿ ಅದಾಳಲ್ರಿ, ಅದಕ್ಕೆ ತೋರಿಸ್ತೀರಿ ನೀವು. ಇದಕ್ಕೆ ಹೆಂಗ್ ಫುಲ್ ಸ್ಟಾಪ್ ಇಟ್ವಿ ನೋಡ, ನಿಮ್ ಲವ್ ಸ್ಟೋರಿಗೂ ಹಂಗ ಫುಲ್ ಸ್ಟಾಪ್ ಇಡ್ತೇನೆ. ಎಲ್ಲಿವರೆಗೂ ನಡೀತೈತ್ ನಿಮ್ ಲವ್ ಕಹಾನಿ ನಡಿಲಿ, ಅದಕ್ಕೆಲ್ಲ ಕತ್ರಿ ಹಾಕ್ಬೇಕು ಚೆನ್ನಾಗ್ ಗೊತ್ತೈತ್ ನನ್ಗ. ಇಲ್ಲಿವರೆಗೆ ಹೆಂಗಿತ್ತ ಗೊತ್ತಿಲ್ಲ, ಆದ್ರ ನಮ್ ಲವ್ ಕಹಾನಿ ಕೊನೆ ತನಕ ಹಿಂಗ ಇರ್ತೈತಿ. ನಿನ್ ಕತ್ರಿ ಆಟ ಇಲ್ಲಿ ನಡೆಯಲ್ಲ. ನಿನ್ ಕತ್ರಿಗೆ ಕಟ್ ಆಗ ಲವ್ ಸ್ಟೋರಿ ನಮ್ಮಿಬ್ರದಲ್ಲ. ಯೋಚನೆ ಮಾಡಿ ಕತ್ರಿ ಹಾಕ. ಏ ಮಲ್ಲಿ, ನಿನ್ಗೂ ಆಲ್ ದ ವೆರಿ ಬೆಸ್ಟ್. ಡಾಕ್ಟ್ರ, ನನಗೆ ಅವತ್ತ ಗೊತ್ತತ್ರಿ ಹಿಂಗಾಕತ್ತಂತಂದು. ನಿಮ್ಗೆ ಅವತ್ತ ಹೇಳ್ಬೇಕಂದೆ, ಆದ್ರೆ ನೀವು ಕೇಳೋ ಪರಿಸ್ಥಿತಿನಾಗ ಇರ್ತದಲ್ರಿ.
ಅದಕ್ಕ ನಾ ಏನು ಹೇಳೇ ಇಲ್ಲ ಬಿಡ್ರಿ. ಹೋಗ್ಲಿ ಬಿಡ, ಬಿಸಿ ರಕ್ತ ಹಿಂಗ ಅನುಭವ ಆದಾಗ ಗೊತ್ತಾಗದು. ಆದ್ರ ಅವ ನಿಮ್ಗೆ ಹಿಂಗ್ ಹೊಡೆದದ್ ಬಾಳ ತಪ್ಪಾತ್ ನೋಡ್ರಿ. ಈ ಅನುಭವ ತಪ್ಪಾಗಿದ್ಕ ನನಗೆ ಗೊತ್ತಾಗಿದ್ದು ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತಂದು. ಡಾಕ್ಟ್ರ ನನಗ್ ಒಂದ್ ಅನುಮಾನ ರೀ, ಇದು ಗೌಡ್ ಒಬ್ಬನ ಕಾರಣ ಅಲ್ಲ ಅನ್ಸ್ತತ್ರಿ. ಆ ಮಲ್ಲಿ ಲವ್ವರ್ದು ಕೈವಾಡ ಐತ್ ಅನಸ್ತತ್ರಿ ನನಗ. ಇರ್ಲಿ ಬಿಡ, ನಾವು ಎದಕ್ ಬಂದೇವ ಆ ಕೆಲ್ಸನ ಕರೆಕ್ಟ್ ನಿಷ್ಠೆಯಿಂದ ಮಾಡಿದ್ರ ಮುಗಿದ್ ಹೋತಪ್ಪ. ಅವ ಮಲ್ಲಿನಾದ್ರೂ ಲವ್ ಮಾಡ್ಲಿ ಅವ್ರ. ಹಾ ಗೊತ್ತಾತ್ರಿ. ಡಬಲ್ ಮೀನಿಂಗ್ ಮತ್ ಬಾಳ ಆಕತ್ರಿ, ಇಷ್ಟ ಸಾಕ್. ಡಾಕ್ಟ್ರ ಇಪ್ಪತ್ತರ ಒಂದ ಹುಡ್ಗಿ ಲವ್ ಮಾಡ್ರಿ. ನಾ ನಿಮ್ಗ ಅದಕ್ಕ ಹೇಳಿದ್ರಿ ಒಂದ ದೋಣಿ ಮ್ಯಾಗ ಕಾಲಿಡ್ರಿ ಅಂತಂದ. ನಾನು ಅದಕ್ಕ ಅವಾಗ ಅನ್ಕಂದೆ, ನಾನು ಅವ್ ಹೊಡೆದ್ ಬಿಸಾಕ್ ಹೋದಾಗ ನನ್ ಬಂದ್ ಎತ್ತಿದ್ಲಲ್ಲ ಅವಳೇ ನನ್ ನಿಜವಾದ ದಿಲ್ಕಿದ್ ಧಡ್ಕಾನ್ ಅಂತ. ಅವತ್ತ ಫಿಕ್ಸ್ ಆದ್ ನಾನು ಅಕ್ಕಿನ ಲವ್ ಮಾಡಿ ಅಕ್ಕಿನ ಮದಿವಾಗನ ಅಂತಂದ. ಡಾಕ್ಟ್ರ ಗಂಗೆ ತುಂಗೆ ಗೌರಿನ ಬಿಟ್ಬಿಟ್ರಿ ಇಪ್ಪಟ್ಟ. ಎಲ್ಲದನ್ನ ಸಮುದ್ರಕ್ ಬಿಟ್ಟು ಈ ಮುತ್ತಿನಂತದ್ ಒಂದ ಹಿಡ್ದ ನೋಡು, ಅದು ಒಂದ ಸಾಕ್ ನನಗೆ. ನೀವು ಬಾಳ ಒಳ್ಳೆ ರಾಯ್ರಿ ನೋಡ್ರಿ ಡಾಕ್ಟ್ರ. ಯಾಕಪ್ಪ ಕಂಪೌಂಡ್ರ, ನಿಮ್ ಡಾಕ್ಟರ್ ಇನ್ನು ಬಂದಿಲ್ಲ? ಇನ್ನೇನ್ ಬರೋ ಹೊತ್ತಾತ್ರಿ. ಏ ಕಂಪೌಂಡ್ರ, ನಿಮ್ ಡಾಕ್ಟರ್ ಏನ ಅಂತ ತಿಳ್ಕೊಂಡಿದ್ದೆ ನಾನು. ಆ ಗುಳಿಗೋಡ್ ಒಂದ್ ಸೊಕ್ ಇಳ್ಸಾಕ ಡಾಕ್ಟರ್ ದರೆಗಿಳಿದ್ ಬಂದಂಗಾಗೈತಿ. ಅದು ಇವತ್ತು ಗೊತ್ತಾಗೈತಿ. ಹ್ಞೂನ್ರಿ ರಂಗಣರ, ಬಲೆ ಅದಾರ ಬಳ್ಳಿ ಡಾಕ್ಟರ್. ಆ ಗುಳಿಗೌಡ ಊರಾಗ ಮೆರಿಯಾಕತ್ತಿದ್ದ, ಅವ್ನ್ ಬಿಸ್ನೆಸ್ ಸೆಂಟಲ್ ಮಾಡ್ಯಾರ ನೋಡ್ಲೆ. ಈಗ ಮೆರಿಲಿ ಆ ಮಗ. ನನಗಂತ ಭಾರಿ ಖುಷಿ ಆತ್ ನೋಡಪ್ಪ ಕಂಪೌಂಡ್ರ. ನಿಮಗೇನ್ ಬಿಡ್ರಿ ಬಾಳ ಖುಷಿ. ಆದ್ರ ಆ ಗೌಡ ನಮ್ ಡಾಕ್ಟರ್ ಮ್ಯಾಗ ಕಂದಿನ ಮಸಿ ಆತನ್ರಿ. ಲೇ ಅದಕ್ಕೆ ಯಾಕೆ ನೀ ಯೋಚನೆ ಮಾಡ್ತಿದಿ? ಡಾಕ್ಟರ್ಗೆ ಕೂದಲಿ ಕೊಂಕ್ ಆಗ್ದಂಗ ನಾನಿಲ್ಲ ನೋಡ್ಕೆನಕ. ಆದ್ರ ಕಂಪೌಂಡ್ರ, ನಿಮ್ ಡಾಕ್ಟರ್ ನಮ್ ಮಗಳಿಗೆ ಹೆಂಗ್ಲಿ ಬಾರಿ ಮಸ್ತ್ ಜೋಡಿ ಆಕತ್ರಿ. ಆದ್ರ ಈ ವಿಷಯ ಡಾಕ್ಟರ್ಗೆ ನನ್ನ ಮಗಳಿಗೆ ತಿಳ್ಸೋದ್ ಹೆಂಗ್ಲಿ? ಇನ್ನು ಮಗಳಿಗೆ ನಾನೊಬ್ಬ ತಂದೆಯಾಗಿ ಲವ್ ಮಾಡಂತ ಹೇಳಕಾಕತ್ತೇನ? ನೀವ್ ಯಾಕೆ ಟೆನ್ಷನ್ ತಗೊಂತೀರಿ? ಅವ್ರ ಹಣೆ ಬಡದಾಗಿತ್ತ ಅವ್ರು ಕುಡಿಯೇ ಕೂಡ್ತಾರ. ಮತ್ ಈ ವಿಷಯನ ಡಾಕ್ಟರ್ ಇದ್ರಿಗೆ ಹೇಳಿಗಳಿಲ್ಲ ಕಂಪೌಂಡರ್ ನೀನ. ನನ್ ಬಗ್ಗೆ ಮತ್ತ ಕೆಟ್ಟ ಅಭಿಪ್ರಾಯ ಬಂದಿತ್ತು. ಏನಂತ ಎಲ್ಲ ಹೇಳಕ್ ಹೋಗಲ್ರಿ. ನೀವೇನ್ ಟೆನ್ಷನ್ ತಗೋಬೇಡ್ರಿ, ಎಲ್ಲಾ ಚಲೋ ಆಕತ್ರಿ. ಏ ಬಿಕಾರಿ, ಎಷ್ಟೆಲ್ಲ ಹೇಳ್ಬೇಕು ನಿನಗ ಮಾನ ಮರ್ಯಾದೆ ತೆಗೆ ಕೆಲಸ ಮಾಡ್ಬೇಡ ಅಂತ, ಮತ್ತು ಅದನ್ನ ಮಾಡ್ತೀಯನೆ? ಊರಾಗೆಲ್ಲ ಡಾಕ್ಟರ್ ಹಿಂದಿಂದ ಹಲ್ಕಿಸ್ಕಂತ ಅಡ್ಡಾಡೋದನ್ನ ಏನ್ ಗೊತ್ತಾಗಲ್ಲ ಅನ್ಕೊಂಡೇನೆ? ನಿನ್ನ ರುಂಡನ ಕಡದ ಹೆಡಿಗೆನ ತುಂಬ್ತಾನೆ ಬಿಕಾರಿ, ಹಳೆ ಬಿಕಾರಿ. ಆ ಗೌಡ್ರ ಮಗಳು ಮಲ್ಲಿ ನೋಡ್ ಹೋಗಲ್ಲಿ ಎಷ್ಟು ಚಾಪ್ಟರ್ ಅದಾಳ ಅಂತ, ಮನಿ ಹೆಸರು ಹೆಂಗ್ ಉಳಿಸ್ತಾಳ ಅಂತ ನೋಡ್ ಕಲಿ ಒಂಚೂರು. ಹಡಿಬಿಟ್ಟಿ ಹಳೆ ಹಡಿಬಿಟ್ಟಿ. ನೀನು ಅದಿ ಮನಿ ಹಾಳ ಕೆಲಸ ಮಾಡಾಕ ಏನಂತ ಹುಟ್ಟಿ ಏನ? ಇದ ಲಾಸ್ಟ್ ನಿನಗ. ಇಂತ ವಿಚಾರ ಏನ್ರ ನನ್ ಕಿವಿ ಬಿತ್ತಂದ್ರ ಆ ಡಾಕ್ಟರ್ದ ನಿಂದ ಕತಿನ ಬೇರೆ ಕತಿ. ನೋಡ ವಿಚಾರ ಮಾಡಿ ಮನ್ಯಾಗಿರ. ರೀ, ನಾನ್ ನಿಮ್ಮ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಹೇಳ್ರಿ. ಅದು ನಮ್ಮಿಬ್ಬರದು ಲಾಸ್ಟ್ ಮೀಟ್ ಇದೆ ಅನಿಸ್ತತಿ. ಏನ್ ಹೇಳಕ್ತಿ ಸಿಂಚು? ಅದು ನಮ್ ಲವ್ ಸ್ಟೋರಿ ನಮ್ ಅವ್ಗ್ ಗೊತ್ತಾಗೈತ್ರಿ. ಅದಕ್ಕ ನಾವಿಬ್ರು ಜೀವಂತವಾಗಿ ಇರ್ಬೇಕು ಅಂದ್ರೆ ದೂರ ಆಗ್ಲೇಬೇಕು. ಏನ್ ಮಾತಾಡ್ತಿದ್ಯಾ ಸಿಂಚು? ಈ ಜಗತ್ತಲ್ಲಿ ಒಳ್ಳೇದು ಕೆಟ್ಟದ್ದು ಯಾವ್ದಂತ ಗೊತ್ತಿಲ್ದವನ್ಗೆ ಒಳ್ಳೆತನದ ಬಗ್ಗೆ ಪರಿಚಯ ಮಾಡಿಸ್ಕೊಟ್ಟವಳು ನೀನು. ಮನುಷ್ಯತ್ವನೇ ಇಲ್ದಿರೋ ಈ ಮನ್ಸಿಗೆ ಜೀವ ತುಂಬ್ದವಳು ನೀನು. ಬೇರೆಯವ್ರ ಜೊತೆ ಕೈ ಜೋಡಿಸಿ ಇಡೀ ಊರಿಗೆ ಕೆಟ್ಟದ್ ಮಾಡ್ಬೇಕಾರ ಒಳ್ಳೇದ್ರ ಬಗ್ಗೆ ಪಾಠ ಹೇಳ್ಕೊಟ್ಟು ಗುರು ನೀನು. ಮೈ ಮೂಳೆ ಮುರ್ಸ್ಕೊಂಡು ಯಾವುದೋ ಮೂಲೆಯಲ್ಲಿ ಬಿದ್ದಾಗ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಉಪಚಾರ ಮಾಡಿದವಳು ನೀನು. ನನ್ನ ಜೀವಕ್ಕೆ ದೀಪ ಹಚ್ಚಿ ಜೀವನದ ಬಗ್ಗೆ ಅರಿವು ಮೂಡಿಸ್ತವಳು ನೀನು. ಇಷ್ಟೆಲ್ಲ ಇರ್ಬೇಕಾದ್ರ
ನೀನೇ ನನ್ನ ಸರ್ವಸ್ವ ಅಂತಂದು ಬದುಕಾಕತ್ತಾನಿ. ಸಡನ್ ಆಗಿ ಬಂದು ಇಬ್ರು ದೂರ ಆಗನಂದ್ರ ಹೆಂಗ್ ಹೇಳಿ ಸಿಂಚು? ನಾನು ನಿಮ್ಗೊಂದು ನಿಜ ಹೇಳ, ನನ್ನ ತಂದೆ ತಾಯಿಗೆ ನಾನು ಸ್ವಂತ ಮಗಳ ಅಲ್ಲ. ಆದರೂ ಇಷ್ಟು ವರ್ಷ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಾರ. ಅಂಥವ್ರಿಗೆ ನಾನು ಒಳ್ಳೆ ಹೆಸರು ತರಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟ ಹೆಸರು ತರಬಾರ್ದು. ನನ್ನ ಫೀಲಿಂಗ್ಸ್ಗೆ ನೀವು ಭಾಳ ಹತ್ರ ಅದೀರಿ ಅನ್ಕೊಂಡು ಲವ್ ಮಾಡಿದೆ. ಆದ್ರೆ ಆ ಲವ್ ಮುಳ್ಳಾಕತಿ ಅಂತ ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ರಿ. ನನಗೂ ನೀವಂದ್ರೆ ಭಾಳ ಇಷ್ಟ. ಆದ್ರೆ ಏನು ಮಾಡಲಿ, ನನ್ನ ಸಾಕು ಬೆಳೆಸ್ತವ್ರಿಗೆ ನಾ ಬೆಲೆ ಕೊಡಲೇಬೇಕು. ಅದೇ ನನ್ನ ಕರ್ತವ್ಯ. ಹಂಗಾರ ಇವ್ರು ನಿನ್ನ ನಿಜ ತಂದೆ ತಾಯಿ ಅಲ್ಲನ? ಅಲ್ಲ. ಹಂಗಾರ ನಿನ್ನ ನಿಜ ತಂದೆ ತಾಯಿ ಯಾರು? ಗೊತ್ತಿಲ್ಲ. ನಾನು ಒಬ್ಳ ಅನಾಥೆ. ಶಬರಿ ಆಶ್ರಮದಿಂದ ನಾನು ತಗೊಂಬಂದು ಸಾಕ್ಯಾರಂತ ನಮ್ಮ ತಂದೆ ತಾಯಿ. ಯಾವ ಆಶ್ರಮ ಅಂದೆ? ಶಬರಿ. ನಿನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ಕಂಡು ಹಿಡಿತೀನಿ. ಅವ್ರನ್ನ ನಿನ್ ಮುಂದೆ ತಂದು ನಿಲ್ಲಿಸ್ತೇನೆ. ಅದೆಲ್ಲ ಆಗದೆ ಇರೋ ಕೆಲಸ ರೀ. ದಯವಿಟ್ಟು ಆ ಕೆಲಸ ಕೈ ಹಾಕಕ್ಕೆ ಹೋಗ್ಬೇಡ್ರಿ. ನಮ್ಮವ್ವ ಭಾಳ ಸ್ಟ್ರಿಕ್ಟ್ ಅದಾಳ. ನನ್ನ ಜೀವನ ತೆಗೆದು ಬಿಡ್ತಾಳ. ಮತ್ತು ಇನ್ನೊಂದು ಮಾತು, ಇನ್ಮೇಲೆ ನಿಮ್ಮ ಬಾಯಾಗ ಸಿಂಚನ ಅನ್ನೋ ಹೆಸರು ಇವತ್ತೇ ಲಾಸ್ಟ್ ಆಗಲಿ. ದಯವಿಟ್ಟು ನನ್ನ ಕ್ಷಮಿಸ್ರಿ. ಸಾರಿ. ಸರ, ಇಲ್ಲಿ ಶಬರಿ ಆಶ್ರಮ ಎಲ್ಲಿ ಬರ್ತೈತ್ರಿ? ಶಬರಿ ಆಶ್ರಮ ರೀ, ಹಿಂಗ ಸೀದಾ ಹೋಗಿ ಬಲಕ್ತರಿ ಬಿಡ್ರಿ. ಇಲ್ಲಿಂದ ಎಷ್ಟು ದೂರ ಆಕೈತ್ರಿ? ಇಲ್ಲೇ ಮಗ್ಲ 2 ಕಿಲೋಮೀಟರ್ ಆಕೈತ್ರಿ. ಹಾ ಸರಿ ರೀ. ಹೌದು, ಅದಕ್ಕೆ ಬೇಕೈತ್ರಿ ನಿಮಗೆ? ಇಲ್ರಿ, ಸ್ವಲ್ಪ ಕೆಲ್ಸ ಇತ್ರಿ ಅದಕ್ಕೆ ರೀ. ಅಂದ್ರೆ ಬೇಜಾರಾಗ್ಬೇಡ್ರಿ, ಹಂಗ ಕೇಳಿದೆ. ಯಾಕೆ ಊರಿಗೆ ಹೊಸಬರಲ್ಲ ನೀವು, ಅದಕ್ಕೆ ಕೇಳಿದೆ. ಇಲ್ರಿ, ಹಂಗೇನಿಲ್ರಿ. ಥ್ಯಾಂಕ್ಸ್ ರೀ. ಆಯ್ತು. ಹಾ ನೋಡು ಎಷ್ಟು ಚಂದ ಹೊಡಿತಾನವ. ಲೇ ಹಾ ಹೊಡಿಯಪ್ಪ. ಹಾಂ ಇತ್ತ ಒಂದು ಸ್ವಲ್ಪ ತೆಗಿಯಲ್ಲ, ಅಲ್ಲಿ ಒಂದು ಸ್ವಲ್ಪ ತೆಗಿಯಪ್ಪ. ಹಂಗೆ ಮಾಡ್ರಿ, ಹಂಗೆ ಮಾಡು. ಸರ್ ನಮಸ್ಕಾರ. ನಮಸ್ಕಾರ, ಬರ್ರಿ ಹೇಳ್ರಿ. ಸರ, ಒಂದು ಸಹಾಯ ಆಗ್ಬೇಕಿತ್ತಲ್ರಿ? ಏನು ಆಗ್ಬೇಕಾಗಿತ್ರಿ? 25 ವರ್ಷದಿಂದ ನಿಮ್ಮ ಆಶ್ರಮದಾಗ ಒಂದು ಮಗು ಐತ್ರಿ. ಆ ಮಗುದ್ ಒಂದು ಸ್ವಲ್ಪ ಮಾಹಿತಿ ಬೇಕಿತ್ತಲ್ರಿ? ಹಂಗೆಲ್ಲ ಮಾಹಿತಿ ಕೊಡಾಕ್ ಬರೋದಿಲ್ರದು. ದಯವಿಟ್ಟು ಸರ್ ಹಂಗೆ ಅನ್ಬೇಡ್ರಿ, ತುಂಬಾ ಹೆಲ್ಪ್ ಆಗತ್ತೆ ಸರ್. ಇದೊಂದು ಹೆಲ್ಪ್ ಮಾಡ್ಕೊಡ್ರಿ. ನೀವಿಷ್ಟು ಕೇಳಕತ್ತೀರ ಅಂದ್ರೆ ಅಲ್ಲಿ ರಿಜಿಸ್ಟರ್ ನೋಡಂಬರ್ರಿ. ಅಕಸ್ಮಾತ್ ಅಲ್ಲಿ ಇದ್ರೆ ಏನಾರ ಕೊಡ್ತೇನೆ ಅಂತ. ಥ್ಯಾಂಕ್ಸ್ ಸರ್. ನೋಡ್ರಿ ಹೋಗೋಣ. ನಿಧಾನಕ್ಕೆ ಬರ್ರಿ. ಅಲ್ರಿ, ಯಾವ ಇಶ್ಯೂ ಏನಾರು ಗೊತ್ತೈತೇನೋ? ಸರ್ 2000 ಇಸ್ವಿ ಇರ್ಬೋದು ಸರ್, ಸ್ವಲ್ಪ ನೋಡ್ರಿ ಗೊತ್ತಾಗುತ್ತೆ. 2000 ಇಸ್ವಿ ಅಂದಂಗ ಹುಡುಗಿ ಹೆಸರು ಏನಂದ್ರಲ್ಲ? ಸಿಂಚನ ಅಂತಾರ್ರಿ. ಸಿಂಚನನ? ಅಲ್ಲಪ್ಪ, ಇಲ್ಲಿ ನೋಡಿದ್ರೆ 2000 ಮತ್ತು 2001 ನಡುವೆ
ರಮ್ಯಾ ಅನ್ನೋ ಒಂದು ಹುಡುಗಿ ಐತಿ ಅದಷ್ಟ ಕರೆಕ್ಟ್ ಐತಿ ಇಲ್ಲಿ ಮತ್ತು ಬೇರೆ ಏನಿಲ್ಲ. ಆದ್ರೆ ಅವ್ರೇನು ಪಾಲಕರು ಕರ್ಕೊಂಡು ಹೋಗಿ ಬಂದಿದ್ರಲ್ಲ ಅವತ್ತಿನ ದಿವಸ ಅವ್ರೇನೋ ಸಿಂಚನ ರಮ್ಯಾ ಅಂತ ಏನೇನೋ ಅಂದಂಗಿತ್ತು. ಗೊತ್ತಕ್ಕೆ ಅದ ಹುಡುಗಿನೇ ಇರ್ಬೇಕು ನೋಡು. ಹಾಂ ಹೌದು ಸರ್ ಇರ್ಬೋದ್ರಿ. ಇರ್ಬೋದು ಹೌದಲ್ಲ? ಇರ್ಬೋದು ಸರ್. ಹಂಗಾರೆ ನೋಡಪ್ಪ. ಅಂದಂಗ್ರಿ ಆ ಮಗುನ ನಿಮಗೆ ಯಾರು ತಂದು ಕೊಟ್ರು ಅಂತಂದು ಹೇಳಕ್ಕಾಗತ್ತೇನ್ರಿ? ಈ ಮತ್ತೇನೋ ವಜ್ಜಿ ಮಾಡ್ತಿರಲ್ರಿಪ್ಪ ನೀವು. ನೋಡಿ ಸರ್ ನೋಡ್ತೇನೆ ಒಂದೇ ನಿಮಿಷ. ಇಲ್ಲಿ ಐತೆ ನೋಡ್ರಿಪ್ಪ. ಅದು ಯಾರೋ ರಾಯದುರ್ಗದವ್ರದ್ದು ರಂಗೇಗೌಡ್ರ ಅಂತ ನೋಡ್ರಿ. ಹಾಂ ಸರ ತುಂಬ ಉಪಕಾರ ಆತ್ರಿ, ನಿಮ್ಗೆ ಭಾಳ ಸಹಾಯ ಆತ್ರಿ. ಆಯ್ತು ಬರ್ದೇನೆ ಸರ್. ಆಯ್ತು ಹೋಗ್ಬರ್ರಿ. ನಮಸ್ಕಾರ. ಇದು ರಾಯದುರ್ಗ ಏನಣ್ಣ? ಹ್ಞೂ ರೀ. ಇಲ್ಲಿ ರಂಗೇಗೌಡ್ರ ಮನೆ ಎಲ್ಲಿ ಬರ್ತೈತಣ್ಣ? ಮ್ಯಾಗ ಮನೆ ಬರ್ತೈತಿ. ಸರಿ. ಏ ತಮ್ಮ ಮ್ಯಾಲ ಏರ್ಸೇ ಸಾಕಪ್ಪ. ಎಲ್ಲಿ ಹೋದವ? ನಿಂಗ ಫಸ್ಟ್ ಎಲ್ಲಿ ಹೋದವ್ರು? ಸಂಬಳ ಕೊಡ್ತವೆ ಎಲ್ಲಿ ಕುಂತಿರ್ತೀರಲ್ಲ ಅಲ್ಲಿ. ಎಲ್ಲಿ ಹೋದವ? ಕರೆಯಲ್ಲ ಅವನ. ತೆಲಿಗಾಡಿ ಬರ್ತೈತಿ, ಈಗ ಇಲ್ಲಿ ಮಷೀನ್ ಬರ್ತೈತಿ ಗೊಂಜಾಳ ಹಾಕೋದು. ಎಲ್ಲಿ ಹೋಗಿರು? ಹಾಗೆ ಜಲ್ದಿ ಹಾಕ್ರಿ. ನಮಸ್ಕಾರ ರೀ. ಬಾರಪ್ಪ. ಯಾರು ಬೇಕಾಗಿತ್ತ? ಅದ ರೀ ರಂಗೇಗೌಡ್ರು ಬೇಕೈತ್ರಿ. ನಾನೇ ರಂಗೇಗೌಡಪ್ಪ. ಏನು ವಿಚಾರ? ಅದ ರೀ 25 ವರ್ಷದಿಂದ ಶಬರಿ ಅನಾಥಾಶ್ರಮಕ್ಕ ನೀವು ಒಂದು ಮಗು ಬಿಟ್ಟು ಬಂದಿದ್ರಿ. ಯಾವ ಮಗ ಯಾವ ಆಶ್ರಮ ನನಗೆ ಗೊತ್ತಾಯಿಲ್ಲ. ನಡಿ ನಡಿ. ಒಂದ್ ನಿಮಿಷ ಕೇಳ್ರಿ. 1 ನಿಮಿಷನೂ ಇಲ್ಲ, 2 ನಿಮಿಷನೂ ಇಲ್ಲ. ಜಾಗ ಖಾಲಿ ಮಾಡಿ ಇಲ್ಲಿ. ನಡಿ ನಡಿ. ಹೌದ್ರಿ, ನಾನು ಮಗುಗೆ ರಮ್ಯಾ ಅಂತ ಹೆಸರಿಟ್ಟು ಬಿಟ್ಟು ಬಂದಿದ್ದೆ. ಯಾರ್ದ್ರಿ ಅದ ಮಗು? ನಮ್ಮ ತಂಗಿದ್ರಿ. ಇವಾಗ ಎಲ್ಲಿ ಅದಾರ್ರಿ ಅವರು? ಬೇರೆ ಊರಾಗ ಅದಾರ್ರಿ. ಯಾವ ಊರ್ರಿ ಅದು? ಎಲ್ಲಿ ಬರ್ತದ್ರಿ ಅವ್ರ ಮನಿ? ಬರ್ರಿ ತೋರಿಸ್ತಾನೆ ನೋಡ್ರಿ. ಅಲ್ಲೋ ಮಲ್ತೇಸಿ, ಇಷ್ಟು ದಿನ ಡಾಕ್ಟರ್ ಎಲ್ಲ ಆಕಳುಗಳ್ನ ಗುಳಿಗೌಡನ್ನ ಹೊರಿ ಜೊತೆ ಕಟ್ಸಕ್ ಕಳ್ಸವ. ಈಗ ಡಾಕ್ಟರ್ ಗುಳಿಗೌಡನ್ ಹೊರಿ ಜೊತೆಗೆ ಯಾರ ಕಟ್ಸ್ಬೇಡ್ರಿ, ಕರ್ಗೋಡ್ ರುಜು ಹುಟ್ಟಲ್ಲ ಅಂತ ಹಬ್ಸಾಕತ್ತಾನ ಇಡೀ ಊರ್ ತುಂಬ. ಈಗ ಏನ್ ಅನ್ನೋದು ಗೊತ್ತಾಗದಂಗ ಐತಪ್ಪ ಡಾಕ್ಟರ್ದ. ಡಾಕ್ಟರ್ ಮಾಡಾಕುಂತದ್ದು ಅದೇನೋ ಕರೆಕ್ಟ್ ಐತಿ ಬಿಡ ಸಪೋಸ. ಅವ್ನು ಊರಿಂದ ಕಟ್ಸಿದ್ದು ಎಷ್ಟಾಕ ಗಬ್ಬ ಆಗಿಲ್ಲಪ್ಪ. 500,000 ಕೊಟ್ಟು ಹಂಗ ಬರ್ಬೇಕಾಯ್ತು ರೈತರಿಗೆ ಏನು ರೊಕ್ಕ ಮುಖ ಸುರ್ತೀವಪ್ಪ. ಆದ್ರ ಡಾಕ್ಟರ್ ರೈತರ ಪರನ ಇದ್ದಂಗ ಕಾಣಿಸ್ತತಿ ನೋಡಪ್ಪ ಬಸಪ್ಪಜ. ನಾವು ಡಾಕ್ಟರ್ ಬಗ್ಗೆ ಫಸ್ಟ್ ಏನೇನು ತಿಳ್ಕೊಂಬಿಟ್ಟಿವಿ. ಆ ಡಾಕ್ಟರ್ ಗುಳಿಗೋಡನ್ ಕೊಟ್ಟಾಗ ಕೈ ಜೋಡ್ಸ್ಯಾನ ಅಂತ ಏನೇನು ಅನ್ಕೊಂಬಿಟ್ಟಿವಿ ನೋಡಪ್ಪ ನಾವು. ಆದ್ರ ಗುಳಿಗೌಡನ್ ಕೈಯಾಗ ಡಾಕ್ಟರ್ ಅಂತ ಭಾಳ ಕಷ್ಟ ಐತಿ. ಮತ್ತೇಸಿ ಏನು ಕಷ್ಟ ಇಲ್ಲ ಬಸಪ್ಪಜ. ಆ ಗುಳಿಗೋಡನ್ ಜುಟ್ಟು ಎಲ್ಲ ಡಾಕ್ಟರ್ ಕೈಯಾಗ ಐತಿ. ಏನ್ ಹೇಳಕತ್ತೀಯೋ ಮತ್ತೇಶ? ಆ ಗುಳಿಗೋಡನ್ ಊರಿಗೆ ಏನ ರೋಗ ರುಜಿ ಬರ್ಲಿಲ್ಲ ಇರ್ತತಿ ಏನಪ್ಪ? ಅದ ಹೆಂಗಾಕತ್ತು ಮತ್ತೇಶ? ದನ ಕರುಗಳಂದಾಗ ರೋಗ ರುಚಿ ಬರೋದಪ್ಪ. ನೋಡಪ್ಪ ಮತ್ತ ಅವ್ನ ಗುಳಿಗೋಡ ಮತ್ತೆ ಯಾರಂತಲೇ ಹೋಗ್ಬೇಕು, ಆ ಡಾಕ್ಟರ್ ಅಂತಲೇ ಹೋಗ್ಬೇಕು. ಅವನ ತಲೆ ಹೋಗಿ ಬಗ್ಬೇಕು. ಇದ ನೋಡ್ರಿ ನಮ್ಮ ತಂಗಿ ಮನಿ. ಏನಣ್ಣ ಅಪರೂಪಕ್ಕೆ ಈ ಕಡೆ ಬಂದ್ಬಿಟ್ಟಿರಿ? ಬರ್ರಿ ಒಳಗ. ಇವ್ರ ನೋಡುವ ನಿಮ್ಮ ಮನಿ ತೋರ್ಸ್ಪ ಅಂತ ಕರ್ಕೊಂಬಂದ್ರು. ಹ್ಞೂನವ್ವ ಕರ್ಕೊಂಬಂದ್ರು. ಹೌದಣ್ಣ? ಯಾಕಣ್ಣ ಏನಾತ? ಏನಾಗಿಲ್ರಿ, ನಿಮ್ ಪಕ್ಕದಲ್ಲಿ ನಿಂತಾರಲ್ಲ ಅವ್ರನ್ನ ಯಾರು ಅಂತ ಮಾಡ್ರಿ? ಅವ್ರ ನಿಮ್ ಸ್ವಂತ ಮಗಳು. ಏನ್ ಮಾತಾಡತ್ತೀರಿ ನೀವು? ನೀವು ಗೊತ್ತಿಲ್ಲದೆ ಏನೇನಾರ ಮಾತಾಡಕ್ ಹೋಗ್ಬೇಡ್ರಿ. ಆಕಿ ನಾವ್ ಸಾಕ್ ಬೆಳ್ಸಿದ ಮಗಳದಾಳ. ಬೇಕಾದ್ರೆ ಇಲ್ಲೇ ನನ್ ಗಂಡ ನಿಂತ ನೋಡ್ರಿ, ಕೇಳ್ರಿ ಅವನ್ನ. ಹೌದ್ರಿ ಡಾಕ್ಟ್ರ, ಈ ಮಗುನ ಸಣ್ಣದಿರ್ತಾನ ಅನಾಥಾಶ್ರಮದಿಂದ ತಗೊಂಬಂದು ಸಾಕಿವ್ರಿ ನಾವು. ಡಾಕ್ಟ್ರ, ನಮಗ ಡಾಕ್ಟರು ಮಕ್ಕಳಾಗಲ್ಲ ಅಂತ ಹೇಳಿದ್ರಿ. ಅದಕ್ಕೆ ಸಣ್ಣದಿರ್ತಾನ ತಗೊಂಬಂದು ಸಾಕ್ಯಂದವ್ರಿ. ಮಗಳ ತರ ನೋಡಕನಾಗತ್ತವಿ. ಗೊತ್ತೇನ್ರಿ ಡಾಕ್ಟ್ರ? ಏನೇನ್ರ ಹುಚ್ಚುಸ್ ಕಲ್ಪನೆ ಮಾಡ್ಕೊಂಡು ನಮ್ಗೆ ಹೇಳಕ್ ಬರ್ಬ್ಯಾಡ್ರಿ. ಏನ್ರಿ ಹುಚ್ಚ ಕಲ್ಪನೆನಾ? ದಯವಿಟ್ಟು ಕ್ಷಮಿಸ್ರಿ ಮಾವ್ರು. ನಮ್ಮ ತಂಗಿ ಮುಂದಿನ ಭವಿಷ್ಯಕ್ಕೆ ದೊಡ್ಡ ಸುಳ್ಳು ಹೇಳಿಬಿಟ್ರಿ ನಾನು. ನೀವು ಈಕಿಗೆ ಒಂದೇ ಗಂಡ ಅಲ್ರಿ, ಈಕಿ ಒಂದೇ ಗಂಡ ಆಕ್ಸಿಡೆಂಟ್ ಒಳಗೆ ಸತ್ತು ಬಿಟ್ಟ.
ಎರಡನೇ ಸಂಬಂಧ ಅಂತೇಳಿ ಅಂದ್ರೆ ಯಾರು ಮದುವೆ ಆಗಲ್ಲ ಅಂತೇಳಿ ನಿಮಗೆ ಸುಳ್ಳು ಹೇಳಿ ಒಂದೇ ಸಂಬಂಧ ಅಂತೇಳಿ ಮದುವೆ ಮಾಡಿ ಕೊಟ್ಬಿಟ್ರಿ. ಹೌದ್ರಿ ಆ ಆಕ್ಸಿಡೆಂಟ್ನಾಗ ನನ್ ಮಗುನು ಸತ್ ಹೋತ್ರಿ. ಈ ದರಿದ್ರ ನನ್ ಮಗಳಲ್ರಿ. ಇಲ್ವಾ ತಂಗಿ, ನಿನಗೆ ಸುಳ್ಳು ಹೇಳಿ ದೊಡ್ಡ ಅನ್ಯಾಯ ಮಾಡಿಬಿಟ್ಟೆ, ಕ್ಷಮಿಸುವ. ಏನಣ್ಣ ಏನ್ ಹೇಳಾಕತ್ತಿ ನೀನು? ಹೂನುವ, ನಿನ್ನ ಮಗಳು ಸತ್ತಿಲ್ಲ, ನಿನ್ನ ಮುಂದಿನ ಜೀವನಕ್ಕೆ ಅಡ್ಡಿ ಆಗಬಾರ್ದು ಅಂತೇಳಿ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿದ್ನಿವ. ಅವಾಗ ನೀ ಕೋಮಾದಾಗಿದ್ದೀವ, ನಿನಗೆ ವಿಷಯ ಏನೋ ಗೊತ್ತಿಲ್ಲ. ಆಕ್ಸಿಡೆಂಟ್ ಒಳಗೆ ನಿನ್ನ ಗಂಡನ ಜೊತೆ ನಿನ್ನ ಮಗಳು ಸತ್ತು ಹೋಗ್ಯಾಳ ಅಂತೇಳಿ ಸುಳ್ಳು ಹೇಳಿ ವಿಷಯ ಮುಚ್ಚಿಟ್ಬಿಟ್ನಿವ. ತಾಯಿ ಮಗಳ ದೂರ ಮಾಡಿದ ಪಾಪಿವ ನಾನು, ಪಾಪಿ ನಾನು. ಗೌಡ್ರ ಇರ್ಲಿ, ಸಮಾಧಾನ ಮಾಡ್ಕ್ಯಾರ್ರಿ. ಈಗ ಆಗೈತಿ. ಈಗ ನಾ ಏನ್ ಕೇಳ್ತಾನೆ ಕರೆಕ್ಟಾಗಿ ಆನ್ಸರ್ ಮಾಡ್ರಿ, ಎಲ್ಲ ಸರಿ ಆಕತಿ. ಆ ಮಗುನ ಆಶ್ರಮಕ್ಕೆ ಬಿಟ್ಟಿದ್ರಲ್ಲ, ಆ ಮಗುನ ಹೆಸರು ಏನಿತ್ತು ಅವಾಗ? ರಮ್ಯಾ ರೀ. ಇಲ್ರಿ ಇನ್ನೂ ಅದಕ್ಕೆ ಹೆಸರೇ ಇಟ್ಟಿದ್ದಿಲ್ಲ. ಅದಿನ್ನೂ 3 ತಿಂಗಳು ಕೂಸಿತ್ತು. ನನ್ನ ಪಕ್ಕ ನೆನಪೈತಿ. ಹೌದವಾ, ನಾನು ಆಶ್ರಮಕ್ಕೆ ಹೋದಾಗ ಈ ಮಗುಗೆ ಏನಾದ್ರು ಹೆಸರು ಇಟ್ಟು ಕೊಡು ಅಂತ ಹೇಳಿದ್ರು. ಅದಕ್ಕೆ ರಮ್ಯಾ ಅಂತೇಳಿ ಹೆಸರು ಇಟ್ಟು ಬಿಟ್ಟು ಬಂದಿದ್ನವ. ಗೌಡ್ರ, ನೀವು ಆ ಮಗುನ ಆಶ್ರಮಕ್ಕೆ ಯಾವ ವರ್ಷದಾಗ ಕೊಟ್ಟು ಬಂದಿದ್ರಿ? 2000 ಇಸ್ವಿ 1ನೇ ತಿಂಗಳದಾಗ ಕೊಟ್ಟು ಬಂದಿದ್ರಿ. ರಂಗಣ್ಣರ, ನೀವು ಯಾವ ವರ್ಷ ತಂದಿದ್ರಿ ಆ ಮಗುನ? ನಾವು 2001 ತಗೊಂಡ್ಬಂದವ್ರಿ. ಗೌಡ್ರ, ನೀವು ಆ ಮಗುನ ಯಾವ ಆಶ್ರಮದಾಗ ಕೊಟ್ಟು ಬಂದಿದ್ರಿ? ನಾನು ಶಬರಿ ಆಶ್ರಮಕ್ಕೆ ರೀ, ಇಲ್ಲಿ 30 ವರ್ಷದಿಂದ ಒಂದ ಐತ್ರಿ ಆಶ್ರಮ, ಅಲ್ಲಿ ಕೊಟ್ಟು ಬಂದಿದ್ರಿ. ರಂಗಣ್ಣರ, ನೀವ್ ಯಾವ ಆಶ್ರಮದಿಂದ ಮಗು ತಂದಿದ್ರಿ? ನಾವು ಶಬರಿ ಅನಾಥಾಶ್ರಮದೊಳಗ ತಗೊಂಡ್ಬಂದವ್ರಿ. ಆ ಮಗುನ್ ತರ್ಬೇಕಾದ್ರ ಹಳೆ ಹೆಸರು ಏನ್ರ ಐತೇನ್ರಿ? ಇತ್ರಿಪ್ಪ, ಅದು ಏನ ರಮ್ಯಾ ಅಂತ ಇತ್ರಿ. ತರಬೇಕಾದ್ರೆ ಏನಂತ ಹೆಸರು ಇಟ್ಕಂತ ಬಂದ್ರಿ? ನಾವು ಸಿಂಚನ ಅಂತ ಇಟ್ಕೊಂಡವ್ರಿ. ನೋಡ್ರಿ ರಂಗಣ್ಣರ, 2000ನೇ ಇಸ್ವಿಯಿಂದ 2001ನೇ ಇಸ್ವಿವರೆಗೂ ಆ ಶಬರಿ ಆಶ್ರಮದ ಏನಾದ್ರೂ ಇತಿಹಾಸ ಆಧಾರ ನೋಡಿದ್ರ, ರಮ್ಯಾ ಅಂತ ಹೆಸರಿದ್ ಮಗುನ ಸಿಂಚನ ಅಂತಂದು ಹೊಸ ನಾಮಕರಣ ಮಾಡಿ ತಗೊಂಡ್ ಹೋಗಿದ್ ಮಗು ಏನಾರ ಇತ್ತಂದ್ರ ಅದು ನಿಮ್ ಮಗಳು ರೀ. ಎಷ್ಟು ಕಷ್ಟ ಕೊಟ್ಬಿಟ್ವಿ ನಿನಗೆ. ನನ್ನ ಮಗಳಂತ ಗೊತ್ತಾಗದೆ ಎಷ್ಟು ಕಷ್ಟ ಕೊಟ್ಬಿಟ್ಟೆ ನಾನು. ನನಗೆ ಕ್ಷಮಿಸ್ಬಿಡೆ ಇವ, ನನಗೆ ಕ್ಷಮಿಸ್ಬಿಡುತ್ತೆ, ಕ್ಷಮಿಸ್ಬಿಟ್ಟೆ. ನೀವು ಮಗುನ ದೂರ ಮಾಡಿದ್ರು, ಆದ್ರ ಆ ಭಗವಂತ ಅವಾಗನ ಆ ತಾಯಿ ಮಗುನ ಒಂದ್ ಮಾಡ್ಯಾನ. ಆದ್ರೆ ನಾವು ಮನುಷ್ಯರು ದುರಾಲೋಚನೆ ಬುದ್ಧಿಯಿಂದ ಆ ಅನಾಥಳು ಅನ್ನೋ ಒಂದು ಪದ್ದಿಂದ ಆ ಸ್ವಂತ ಮಗಳನ್ನ ನೀವು ಕೆಲಸದಳಾಗಿ ಮಾಡಿಬಿಟ್ರಿ. ಒಂದ್ ನೆನ್ಪಿಡ್ಕೋರಿ, ಇವಾಗ ಆಕಿ ಸ್ವಂತ ಮಗಳು ಅಂತಂದು ಆಕಿ ಮ್ಯಾಗ ನಿಮಗೆ ಪ್ರೀತಿ ಉಕ್ಕಿ ಹರಿಬೋದು. ಆದ್ರೆ ಇಷ್ಟು ದಿವಸದಿಂದ ಆಕಿ ಭಾವನೆಗಳ ಜೊತೆ ಆಟ ಆಡ್ರಿಲ್ಲ, ಆಕಿ ಯಾವತ್ತದನ್ನ ಮರೆಯಕ್ಕಾಗಲ್ಲ. ಇವಾಗ ಎಲ್ಲಾರ ಅದಿರಿ, ಹೇಳ್ತಂಗೆ ಕೇಳ್ರಿ. ಇಷ್ಟು ದಿವಸ ನೀವು ಆಕಿನ ಹೆಂಗೆ ನೋಡ್ಕೊಂಡ್ರೆ ಗೊತ್ತಿಲ್ಲ, ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದೈತಿ. ಯಾಕಂದ್ರ ಆಕಿ ನಾನು ಭಾಳ ಒಬ್ರಿಗೊಬ್ರು ಲವ್ ಮಾಡಾಕತ್ತೇವಿ. ರೀ ಡಾಕ್ಟ್ರ, ಆ ಗೂಳಿಗೌಡನ್ ಜೊತೆ ಕೈ ಜೋಡಿಸಿದ್ದು ನಿಮ್ಗ ತಪ್ಪ ಅನಿಸ್ಲಿಲ್ಲ ಏನ್ರಿ? ನೋಡ್ ಕಂಪೌಂಡ್ರ, ನಿನ್ ಪ್ರಕಾರ ತಪ್ಪು. ನಾನೇನು ಅವನ ಜೊತೆ ದುಡ್ಡುಗೋಸ್ಕರ ಕೈ ಜೋಡಿಸಿಲ್ಲ. ಅದ್ರಾಗಲ್ದ ಇಡೀ ಊರಿಗೆ ಇದರಿಂದ ತೊಂದರೆ ಆಕೈತಿ ಅಂತಾನು ನನಗೆ ಗೊತ್ತಿಲ್ಲ. ನನ್ನ ಉದ್ದೇಶ ಏನಪ್ಪಾ ಅಂದ್ರ, ನೈಸರ್ಗಿಕವಾಗಿ ಎಲ್ಲ ಆಕಳಿಗೆ ಗಬ್ ಮಾಡಿಸ್ಬೇಕು ಅನ್ನೋದಷ್ಟ. ಗಬ್ ಆಗದೆ ಅದ್ ಕಾಲಕ್ಕೆ ಅಷ್ಟ ದವಾಖಾನಿಗೆ ಬಂದು ಟ್ಯೂಬ್ ಹಾಕ್ಸ್ಕೊಂಡ್ ಹೋಗ್ಲಿ ಅನ್ನೋ ವಿಚಾರ ಇತ್ತು ನಂದು. ಮತ್ತೀಗ ಗೌಡನ್ ಊರಿಗೆ ಅಪಪ್ರಚಾರ ಮಾಡತ್ತೀರಿ, ಎಲ್ಲಾ ಆಕಳನು ಮತ್ ದವಾಖಾನೆ ಯಾಕೆ ಕರ್ಸಾತ್ತೀರಿ? ನೋಡ್ ಕಂಪೌಂಡ್ರ, ಒಂದ್ ಹೋರಿ ಇಷ್ಟು ವರ್ಷದವರೆಗೂ ಮಾತ್ರ ಹಾರ್ಬೇಕು ಅಂತಂದಿರ್ತೈತಿ. ಅದನ್ ಬಿಟ್ಟು ಹೋರಿ ಸಾಯೋವರೆಗೂ ಆಕಳಿಗೆ ಹಾರಿಸಿದ್ರ ಆ ಆಕಳನ್ನು ಗಬ್ಬಾಗಲ್ಲ, ಅದ್ರ ಬೀಜನು ಗಟ್ಟಿ ಬೀಳಲ್ಲ, ಆ ಕರನು ಬಹಳ ಆಕ್ಟಿವ್ ಇರಲ್ಲ, ಸುಮ್ನ ಆಂಗ್ವಿಕಲಾಗಿ ಹುಡ್ತಾವ. ಸುಮ್ನ ರೈತರ ಹೋರಿ ಅವ್ರಿಗೆ ರೊಕ್ಕ ಕೊಟ್ಟು ಲಾಸ್ ಆಕಾರ. ಹಂಗಾರಿ ಪಟ್ಟ ಗೌಡನ್ ಕತ್ತಿ ಹೆಂಗ್ರಿ? ಅವ್ನ್ ಇದ ವೃತ್ತಿ ಆತಂದ್ರ ಮತ್ ಹೋರಿ ಕಟ್ತಾನ, ಬೆಳೆಸ್ತಾನ, ಹಸುಗ್ ಬಿಡ್ತಾನ. ಜನ ಬೇಕಂದ್ರ ಅವ್ನ ಹತ್ರ ಹೋಗಾರ, ಇಲ್ಲ ಅಂದ್ರ ದನಿನ್ ದವಾಖಾನೆ ಇರ್ತೈತಿ, ದನಿನ್ ದವಾಖಾನೆ ನಾವ್ ಇರ್ತವಿ, ಬರ್ಲಿ ಟ್ಯೂಬ್ ಹಾಕ್ತವಿ, ಕಳಿಸ್ತವಿ. ಡಾಕ್ಟ್ರ, ನೀವು ಬಾರಿ ಬಿಡ್ರಿ, ಒಂದ್ ದೊಡ್ಡ ಇವ್ರಿ.